ಚಾನೆಲ್ 9 ಕೋಸ್ಟಲ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಸುಷ್ಮಿತಾ. ನಗರದ ಜಪ್ಪಿನಮೊಗರು ರಾಷ್ಟ್ರೀಯ ಹೆದ್ದಾರಿ ಬಳಿಯ ಚಿಂತನೆ ಬಳಿ ಗುಜರಿ ವಸ್ತುಗಳ ಸಂಗ್ರಹ ಯಾರ್ಡ್ನಲ್ಲಿ ನಿನ್ನೆ ರಾತ್ರಿ 11:30ರ ಹೊತ್ತಿಗೆ ಆಕಸ್ಮಿಕ ಬೆಂಕಿ ಹತ್ತಿಕೊಂಡಿದ್ದು ಗುಜರಿ ಸಂಗ್ರಹ ಗೋಡನ್ ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ. ಸದಾಶಿವ ಶೆಟ್ಟಿ ಎಂಬುವರಿಗೆ ಸೇರಿದ ಈ ಗೋದಾಮ್ನಲ್ಲಿ ಗುಜರಿ ಸಾಮಗ್ರಿಗಳು, ಸೆಕೆಂಡ್ ಹ್ಯಾಂಡ್ ಪೀಠೋಪಕರಣ ಸಹಿತ ನಾನಾ ಸಾಮಗ್ರಿಗಳನ್ನ ತುಂಬಿಸಿಡಲಾಗಿತ್ತು. ರವಿವಾರ ರಾತ್ರಿ ಕಾಣಿಸಿಕೊಂಡ ಬೆಂಕಿಯಿಂದಾಗಿ ಗೋದಾಮ್ನಲ್ಲಿದ್ದ ಸಾಮಗ್ರಿಗಳು ಸುಟ್ಟು ಕರಕಲಾಗಿದೆ. ಪಕ್ಕದ ಮನೆಗೂ ಸ್ವಲ್ಪ ಹಾನಿಯಾಗಿದ್ದು ತಕ್ಷಣವೇ ಪಾಂಡೇಶ್ವರ, ಕದ್ರಿ, ಬಂಟ್ವಾಳದ ಅಗ್ನಿಶಾಮಕ ದಳದ ಹಾಗೂ ಎಂಸಿಎಫ್ ಸಿಬ್ಬಂದಿ ವರ್ಗವು ಸ್ಥಳಕ್ಕೆ ತೆರಳಿ ಬೆಂಕಿ ನಂದಿಸಿದೆ. ತಡರಾತ್ರಿ ಆರಂಭಗೊಂಡ ಬೆಂಕಿ ನಂದಿಸುವ ಕಾರ್ಯಾಚರಣೆಯು ಮುಂಜಾನೆ 5 ಗಂಟೆಯವರೆಗೂ ಮುಂದುವರೆದಿತ್ತು ಎಂದು ಮೂಲಗಳು ತಿಳಿಸಿದೆ. ಮಾಹಿತಿ ಅರಿತ ಶಾಸಕ ವೇದವ್ಯಾಸ್ ಕಾಮತ್ ಕೂಡಲೇ ಸ್ಥಳಕ್ಕೆ ಆಗಮಿಸಿದ್ದು ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿ ವ್ಯವಸ್ಥೆಯನ್ನ ಮಾಡಿದ್ರು. ಪಾಂಡೇಶ್ವರ ಅಗ್ನಿಶಾಮಕ ದಳದ ಸುಮಾರು 6ರಷ್ಟು ಅಗ್ನಿಶಾಮಕ ವಾಹನಗಳು, ನೀರಿನ ಟ್ಯಾಂಕರ್ ಕಾರ್ಯಾಚರಣೆ ನಡೆಸಿ ಬೆಂಕಿ ನಿಯಂತ್ರಣಕ್ಕೆ ತಂದಿದ್ದಾರೆ. ಶಾಸಕ ವೇದವ್ಯಾಸ್ ಕಾಮತ್ ಜೊತೆಗೆ ಸ್ಥಳೀಯ ಕಾರ್ಪೊರೇಟರ್ಗಳಾದ ಶೈಲೇಶ್ ಶೆಟ್ಟಿ, ವೀಣಾ ಮಂಗಲ, ಭರತ್ ಕುಮಾರ್ ಎಸ್ ಬೆಂಕಿ ನಂದಿಸುವವರಿಗೆ ಮಧ್ಯರಾತ್ರಿ 2:30ರವರೆಗೆ ಸ್ಥಳದಲ್ಲಿದ್ರು. ಮುಡಿಪಿನಲ್ಲಿರುವಂತಹ ಸಂತ ಜೋಸೆಫ್ ವಾಜ್ ಚರ್ಚ್ಗೆ ಕಳ್ಳನೋರ್ವ ನುಗ್ಗಿದ್ದು ಪರಮಪ್ರಸಾದ ಇಡುವಂತಹ ಪೆಟ್ಟಿಗೆಯನ್ನ ಹೊಡೆದು ಪರಮಪ್ರಸಾದ ಹಂಚುವ ವಸ್ತುಗಳನ್ನ ಹಾಗೂ ಕಾಣಿಕೆಗೆ ಹಾಕಿರುವ ಹಣವನ್ನ ಕಳುವುಗೈದು ಪರಾರಿಯಾಗಿರುವ ಘಟನೆ ನಡೆದಿದೆ. ಕಳ್ಳತನ ನಡೆಸಿದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಜನವರಿ 24ರಂದು ರಾತ್ರಿ ಕಳ್ಳ ಚರ್ಚ್ನ ಬಾಗಿಲನ್ನ ಮುರಿದು ಒಳನುಗ್ಗಿದ್ದಾನೆ. ತಲೆಗೆ ಬಟ್ಟೆ ಕಟ್ಟಿರುವ ಆತ ಮುಖಕ್ಕೆ ಮಾಸ್ಕ್ ಕೂಡ ಧರಿಸಿದ್ದ. ಕಳ್ಳತನ ನಡೆಸಿರುವ ಘಟನೆ ಬೆಳಕಿಗೆ ಬಂದ ಕೂಡಲೇ ಚರ್ಚ್ನ ಪದಾಧಿಕಾರಿಗಳು ಪೊಲೀಸರ ಗಮನಕ್ಕೆ ತಂದಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ನಡೆಸಿದ್ದಾರೆ ಹಾಗೂ ಸಿಸಿಟಿವಿಯ ಫುಟೇಜ್ ಆಧಾರದಲ್ಲಿ ಕಳ್ಳನನ್ನ ಬಂಧನಕ್ಕೆ ಪೊಲೀಸರು ಬಲೆಯನ್ನ ಬೀಸಿದ್ದಾರೆ. ಕೊನಾಜೆ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ.
ಕನ್ನಡ ಚಿತ್ರರಂಗದ ಕ್ಯೂಟ್ ಜೋಡಿ ನಟ ವಸಿಷ್ಠ ಸಿಂಹ ಹಾಗೂ ಖ್ಯಾತ ನಟಿ ಹರಿಪ್ರಿಯಾ ಅವರ ಮನೆಗೆ ಹೊಸ ಸದಸ್ಯನ ಆಗಮನವಾಗಿದೆ. ಸಿಂಹಪ್ರಿಯ ಜೋಡಿ ತಮ್ಮ ವಿವಾಹ ವಾರ್ಷಿಕೋತ್ಸವದ ದಿನವೇ ತಮ್ಮ ಚೊಚ್ಚಲ ಮಗುವನ್ನ ಸ್ವಾಗತಿಸಿಕೊಂಡಿದ್ದಾರೆ. ಹೌದು, ನಟಿ ಹರಿಪ್ರಿಯಾ ತಾಯಾಗಿದ್ದು ಮುದ್ದಾದ ಮಗುವಿಗೆ ಜನ್ಮ ನೀಡಿದ್ದಾರೆ. 2 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದ ವಸಿಷ್ಠ ಸಿಂಹ ಮತ್ತು ಹರಿಪ್ರಿಯಾ ಜೋಡಿ ದೀಪಾವಳಿ ಹಬ್ಬದ ದಿನವೇ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ರು. ನಟಿ ಹರಿಪ್ರಿಯಾ ವಿಡಿಯೋವೊಂದನ್ನು ಹಂಚಿಕೊಂಡಾಗ ಅವರು ಗರ್ಭಿಣಿ ಇರಬಹುದು ಎಂದು ಅನೇಕರು ಊಹಿಸಿದ್ರು. ಅಲ್ಲದೆ ಕಮೆಂಟ್ಗಳಲ್ಲಿ ಸಾಲು ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ರು. ಕೊನೆಗೂ ಈ ಬಗ್ಗೆ ಅಧಿಕೃತವಾಗಿ ತಿಳಿಸಿದ ವಸಿಷ್ಠ ಸಿಂಹ ಮತ್ತು ಹರಿಪ್ರಿಯಾ ಜೋಡಿ ವಿಶೇಷವಾದ ಫೋಟೋ ಹಂಚಿಕೊಂಡಿದ್ದು ತಂದೆ ತಾಯಿಯಾಗ್ತಿರುವ ಸಿಹಿ ಸುದ್ದಿಯನ್ನ ಕಳೆದ ವರ್ಷ ದೀಪಾವಳಿ ಹಬ್ಬದ ದಿನವೇ ಬಹಿರಂಗಪಡಿಸಿದ್ರು. ಈ ವೇಳೆ ಕನ್ನಡ ಚಿತ್ರರಂಗದ ಗಣ್ಯರು ಸೇರಿದಂತೆ ಇಬ್ಬರು ಅಭಿಮಾನಿಗಳ ಶುಭ ಹಾರೈಕೆಯ ಮಹಾಪೂರವೇ ಹರಿದು ಬಂದಿತ್ತು. ಬಳಿಕ ಇತ್ತೀಚೆಗಷ್ಟೇ ಹರಿಪ್ರಿಯಾ ಸೀಮಂತ ಅದ್ದೂರಿಯಾಗಿ ನಡೆದಿದ್ದು ಕನ್ನಡ ಚಿತ್ರರಂಗದ ಅನೇಕ ನಟ ನಟಿಯರು ಭಾಗಿಯಾಗಿ ವಸಿಷ್ಠ ಸಿಂಹ ಮತ್ತು ಹರಿಪ್ರಿಯಾ ಜೋಡಿಗೆ ಹಾರೈಸಿದ್ರು. ಅದಾದ ಬಳಿಕ ವಿಶೇಷ ಲುಕ್ನಲ್ಲಿ ಫೋಟೋ ಶೂಟ್ ಕೂಡ ಈ ಜೋಡಿ ಮಾಡಿಸಿದ್ರು. ಈ ವೇಳೆ ಯಾವ ಮಗು ಇರಬಹುದು ಎನ್ನುವ ಚರ್ಚೆ ಕಮೆಂಟ್ ನಲ್ಲಿ ನಡೆದಿದ್ದು ಈಗ ಕುತೂಹಲಕ್ಕೆ ಬ್ರೇಕ್ ಬಿದ್ದಿದೆ. ಈ ಸಿಹಿ ಸುದ್ದಿಯನ್ನ ಸ್ವತಃ ವಸಿಷ್ಠ ಸಿಂಹ ಹಂಚಿಕೊಂಡಿದ್ದಾರೆ. ವಿಶೇಷವೆಂದ್ರೆ ಹರಿಪ್ರಿಯಾ ಹಾಗೂ ವಸಿಷ್ಠ ಸಿಂಹ ಅವರು ಮದುವೆಯಾದ ದಿನಾಂಕ ಅಂದ್ರೆ ಜನವರಿ 26ರಂದು ಹರಿಪ್ರಿಯಾ ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ. ನಮ್ಮ ಮದುವೆ ದಿನವೇ ಅವನು ಬಂದಿದ್ದಾನೆ ಎಂದು ವಸಿಷ್ಠ ಸಿಂಹ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದು ಎಲ್ಲರೂ ಶುಭ ಹಾರೈಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಅದೊಂದು ಗ್ರಾಮದಲ್ಲಿ 2019ರಿಂದ ಈವರೆಗೆ 50ಕ್ಕೂ ಅಧಿಕ ಮಂದಿ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಹಾಗಿದ್ರೆ ಆ ಗ್ರಾಮ ಯಾವುದು, ಅಲ್ಲಿ ಆಗಿದ್ದಾದ್ರೂ ಏನು ಅಂತೀರಾ? ಈ ಸ್ಟೋರಿ ನೋಡಿ. ದಕ್ಷಿಣ ಕನ್ನಡ ಜಿಲ್ಲೆಯ ಕುಂಪಲದಲ್ಲಿ ಸಾಲು ಸಾವು, 50ಕ್ಕೂ ಹೆಚ್ಚು ಮಂದಿಯ ನಿಗೂಢ ಸಾವು ಕಂಡು ಬೆಚ್ಚಿ ಬಿದ್ದ ಜನ. ನಿಗೂಢ ಸರಣಿ ಸಾವು. ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ ತಾಲೂಕಿನ ಕುಂಪಲದಲ್ಲಿ ಸಾಲು ಸಾವುಗಳು ಸಂಭವಿಸಿದ್ದು ಅಕಾಲಿಕ ಮರಣ, ಆತ್ಮಹತ್ಯೆ, ಅಪಘಾತಗಳಲ್ಲಿ ಸರಣಿ ಸಾವಾಗಿದೆ. 2019ರಿಂದ ಕುಂಪಲದಲ್ಲಿ 50ಕ್ಕೂ ಹೆಚ್ಚು ಜನ ಈ ರೀತಿಯ ಅಕಾಲಿಕ ಸಾವನ್ನಪ್ಪಿದ್ದಾರೆ. ಪದೇ ಆಗಿರುವ ಸಾವನ್ನ ಕಂಡು ಜನ ಬೆಚ್ಚಿ ಬಿದ್ದಿದ್ದು ಮಹಾ ಮೃತ್ಯುಂಜಯ ಹೋಮದ ಮೊರೆ ಹೋಗಿದ್ದಾರೆ. ಚಾಮುಂಡೇಶ್ವರಿ ದೇಗುಲದ ವಠಾರದಲ್ಲಿ ಹೋಮದ ಮೂಲಕ ಸಾವು ನೋವು ತಡೆಗೆ ಸಂಕಲ್ಪ ತೊಟ್ಟಿದ್ದಾರೆ. ಕೇಸರಿ ಮಿತ್ರವೃಂದ ಗ್ರಾಮಸ್ಥರು ಸೇರಿ ಯಾಗವನ್ನ ನಡೆಸ್ತಾ ಇದ್ದಾರೆ. ಸರಣಿ ಸಾವಿಗೆ ಕಾರಣವಾಯ್ತ ದೈವದ ಮುನಿಸು. ಕುಂಪಲ ಗ್ರಾಮದಲ್ಲಿ ನಡೆಯುವ ನಿಗೂಢ ಸಾವಿಗೆ ದೈವದ ಮುನಿಸೆ ಕಾರಣವಾಯ್ತಾ ಎನ್ನುವ ಪ್ರಶ್ನೆ ಎದುರಾಗಿದೆ. ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ದೈವಜ್ಞರ ಮೂಲಕ ನಡೆದ ಧಾರ್ಮಿಕ ಪ್ರಶ್ನಾ ಚಿಂತನೆಯಲ್ಲಿ ಗ್ರಾಮದ ಪೂರ್ವ ದಿಕ್ಕಿನಲ್ಲಿ ದೈವ ಸಾನ್ನಿಧ್ಯವಿರುವ ಸುಳಿವು ಸಿಕ್ಕಿದೆ. ಪಾಲು ಬಿದ್ದಿರುವ ಸಾನ್ನಿಧ್ಯದಲ್ಲಿ ಕಾಲಾದಿ ಸೇವೆ ನಿಂತ ಮಾಹಿತಿ ಸಿಕ್ಕಿದ್ದು ಮುಂದಿನ ದಿನಗಳಲ್ಲಿ ದೈವ ಸಾನ್ನಿಧ್ಯ ಬೆಳಗಬೇಕು ಎನ್ನುವ ಸೂಚನೆಯನ್ನ ನೀಡಲಾಗಿದೆ. ಇದಕ್ಕೂ ಮುನ್ನ ಯಾಗದ ಮುಖೇನ ಅಕಾಲಿಕ ಮರಣ ತಡೆಯಬಹುದೆಂಬ ಹಿನ್ನೆಲೆ ಗ್ರಾಮಸ್ಥರು ಯಾಗದ ಮೊರೆ ಹೋಗಿದ್ದಾರೆ. ವೇದ ಮಂತ್ರ ಪಠಣಗಳೊಂದಿಗೆ ಮಹಾ ಮೃತ್ಯುಂಜಯ ಯಾಗ ಮಾಡ್ತಾ ಇದ್ದಾರೆ. ತಂತ್ರಜ್ಞಾನ ಎಷ್ಟೇ ಬೆಳವಣಿಗೆಯಾದ್ರೂ ಜನ ಇನ್ನೂ ದೈವ ಶಕ್ತಿಯ ಮೇಲೆ ನಂಬಿಕೆ ಇಟ್ಟು ಮೃತ್ಯುಂಜಯ ಯಾಗದ ಮೊರೆ ಹೋಗಿದ್ದಾರೆ. ಅದೇನೇ ಇರಲಿ, ಜನತೆಗೆ ಬಂದ ಕಷ್ಟ ನಿವಾರಣೆಯಾಗ್ಲಿ ಎನ್ನುವುದು ನಮ್ಮ ಆಶಯ. ಮಿತ್ರ ವೃಂದ ಕುಂಪಲ ಮತ್ತು ಮಾತೃ ಮಂಡಳಿ ಕುಂಪಲ, ಅದೇ ರೀತಿಯಾಗಿ ಯಾಗ ಸಮಿತಿಯ ಎಲ್ಲ ಪದಾಧಿಕಾರಿಗಳ ಕೂಡುವಿಕೆಯಲ್ಲಿ ಮತ್ತು ಈ ಕ್ಷೇತ್ರದ ಟ್ರಸ್ಟುಗಳು ಮತ್ತು ಯಜಮಾನರು ಎಲ್ಲ ಊರ ಗ್ರಾಮ ಸದ್ಭಕ್ತರ ಒಂದು ಕೂಡಾಟಿಕೆಯಲ್ಲಿ ಭಾರಿ ಒಂದು ವಿಶೇಷವಾದಂಥ ಮಹಾ ಮೃತ್ಯುಂಜಯ ಯಾಗ ಈಗ ತಾನೇ ಸಂಪನ್ನಗೊಂಡಿದೆ. ಈ ಮೃತ್ಯುಂಜಯ ಯಾಗವು ಎಲ್ಲ ಈ ಊರಿನ ಎಲ್ಲ ಜೀವರಾಶಿಗಳ ಮನುಕುಲದ ಸರ್ವ ದುರಿತಗಳನ್ನು ಪರಿಹಾರ ಮಾಡುವಲ್ಲಿ ಆ ಮೃತ್ಯುಂಜಯನು ಅನುಗ್ರಹ ಮಾಡಲಿ ಎನ್ನುವಂಥ ಎಲ್ಲರ ಸಂಕಲ್ಪ. ಅದಕ್ಕಾಗಿ ಈ ಊರಿನ ಎಲ್ಲ ಮನೆಯವರು ದಿವಸಕ್ಕೆ ಒಂದು ಬಾರಿ ಮಹಾಮೃತ್ಯುಂಜಯ ಮಂತ್ರವನ್ನು ಒಂದು ಅಮೃತ ಬಳ್ಳಿಯ ಸಮಿತಿಗೆ ಮಂತ್ರಿಸಿ ಸಂಕಲ್ಪಿಸಿ ಅದನ್ನು 21 ಕಡ್ಡಿ ಸಮಿದೆ 21 ದಿವಸ ಅದನ್ನು ಆ ಮಂತ್ರವನ್ನು ಜಪಿಸಿ ಇವತ್ತು ಈ ಮೃತ್ಯುಂಜಯ ಹೋಮಕ್ಕೆ ಹೋಮಕುಂಡದಲ್ಲಿ ಅದನ್ನು ಅರ್ಪಿಸಿದ್ದಾರೆ. ಇದು ಈ ಊರಿನ ಜನತೆ ಸದ್ಭಕ್ತಿಯಿಂದ ಸದ್ಭಕ್ತರು ಮಾಡಿದಂಥ ಒಂದು ಬಹಳ ದೊಡ್ಡ ಒಂದು ಭಕ್ತಿಯ ಸೇವೆ.
ಯಾಕಂತ ಹೇಳಿದರೆ ಎಲ್ಲರ ಮನದಲ್ಲೂ ಬರುವಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಪರಿಹಾರ ಮಾಡಿ ಕೊಡುವ ಮತ್ತು ಊರಿಗೆ ಬರುವಂಥ ಎಲ್ಲ ದುರಿತಗಳನ್ನು ನಿವಾರಿಸಿಕೊಡುವಂಥ ಸಪ್ತವಿಧ ಮೃತ್ಯು ದೋಷಗಳನ್ನು ಪರಿಹರಿಸಿ ಮೃತ್ಯು ದುರಿತಗಳಿಂದ ನಮ್ಮನ್ನು ಪಾರು ಮಾಡಿ ಎಲ್ಲ ರೀತಿಯಲ್ಲೂ ರಕ್ಷಣೆ ಮಾಡುವಂಥ ಮಹಾಮೃತ್ಯುಂಜಯ ರುದ್ರನ ಸೇವೆಯಿಂದ ಇವತ್ತು ಈ ಊರಿನ ಜನತೆ ಅಥವಾ ಈ ಯಾಗದಲ್ಲಿ ಪೂರ್ಣವಾಗಿ ಪಾಲ್ಗೊಂಡಂಥವರು ಎಲ್ಲ ರೀತಿಯಿಂದ ವ್ಯವಸ್ಥಿತವಾಗಿ ಸೇರಿಕೊಂಡಂಥ ಎಲ್ಲರೂ ಆ ಪುಣ್ಯ ಸಂಪಾದನೆ ಮಾಡಿಕೊಂಡಂತಾಗಿದೆ. ಆ ರೂಪವಾಗಿ ಈ ಕ್ಷೇತ್ರದಲ್ಲಿ ಇವತ್ತು ಆ ಒಂದು ಮೃತ್ಯುಂಜಯ ಯಾಗ ಸಂಪನ್ನಗೊಂಡಿದೆ. ಇದರಿಂದಾಗಿ ಊರಿಗೂ ಗ್ರಾಮಕ್ಕೂ ರಾಜ್ಯಕ್ಕೂ ಸಮಸ್ತ ಸದ್ಭಕ್ತರಿಗೂ ಆಯುಧ ಆರೋಗ್ಯ ಸಿರಿಸುಖ ಸಂಪದಗಳನ್ನಿದ್ದು ಆ ಮಹಾಮೃತ್ಯುಂಜಯ ರುದ್ರದೇವರು ಮತ್ತು ಈ ಕ್ಷೇತ್ರದ ಆದಿದೇವತೆ ತಾಯಿ ಚಾಮುಂಡೇಶ್ವರಿಯು ಅನುಗ್ರಹ ಮಾಡಲಿ. ಅದೇ ರೀತಿಯಾಗಿ ಎಲ್ಲರ ಮನೋರಥ ಇಷ್ಟಾರ್ಥಗಳು ನೆರವೇರಲಿ. ಸಕಲ ಜೀವರಾಶಿಗಳಿಗೆ ಸುಭೀಕ್ಷವಾಗಿ ಗ್ರಾಮ ರಾಜ್ಯ ಸುಭೀಕ್ಷ ಆಗಲಿ. ಆ ರೂಪದಿಂದ ಆ ಕೇಸರಿ ಮಿತ್ರವೃಂದ ಎನ್ನುವಂಥ ಒಂದು ಸಂಘಟನೆಯವರು ಅಥವಾ ಮಾತೃ ಮಂಡಳಿಯವರು ಅವರೇನು ಸಂಕಲ್ಪಿಸಿದಂಥ ಮುಂದಿನ ಅವರ ಕಾರ್ಯಗಳುಂಟು ಅದೆಲ್ಲ ನಿರ್ವಿಘ್ನದಿಂದ ನೆರವೇರುವ ಆಗಲಿ. ಅವರ ಒಗ್ಗಟ್ಟಿಗೆ ಯಾವುದೇ ಒಂದು ನ್ಯೂನ್ಯತೆ ಅಂಶಗಳು ಬಾರದ ಹಾಗೆ ಆ ಮಹಾಮೃತ್ಯುಂಜಯ ರುದ್ರದೇವನ ಪ್ರಸಾದ ಸಿಗಲಿ. ಅದೇ ರೀತಿಯಾಗಿ ಇವತ್ತು ಯಾರೆಲ್ಲ ಈ ಯಾಗದಲ್ಲಿ ತನು ಮನ ಧನಗಳಿಂದ ತಮ್ಮನ್ನು ತಾವು ಸಮರ್ಪಿಸಿ ತೊಡಗಿಸಿಕೊಂಡಿದ್ದಾರೋ, ಪ್ರತ್ಯಕ್ಷ ಪರೋಕ್ಷವಾಗಿ ಎಲ್ಲ ರೀತಿಯಿಂದ ಸಹಕರಿಸಿದ್ದಾರೋ, ಆ ಭಗವಂತನ ಸೇವೆಯನ್ನು ಮಾಡಿದ್ದಾರೆ. ಅವರೆಲ್ಲರೂ ಸರ್ವ ರೀತಿಯಿಂದ ಸನ್ಮಂಗಳವನ್ನು ಮಾಡಲಿ ಆ ಪರಶಿವನು ಅಂತೇಳಿ ಆ ಉಮಾಮಹೇಶ್ವರನ್ನು ಆ ಮೃತ್ಯುಂಜಯ ರುದ್ರದೇವ ಮಹಾತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥಿಸುತ್ತಾ ಹನ್ನೆರಡು ಮಾತುಗಳನ್ನು ಆ ಗುರುಚರಣಾರವಿಂದಕ್ಕೆ ಸಮರ್ಪಿಸಿದ್ದೇವೆ. ಭಾರತ ಚುನಾವಣಾ ಆಯೋಗ ಪುತ್ತೂರು ತಾಲೂಕು ಜಿಲ್ಲಾ ಕಾನೂನು ಸೇವೆಗಳ ಸಮಿತಿಯ ಆಶ್ರಯದಲ್ಲಿ ದೇಶದ 15ನೇ ರಾಷ್ಟ್ರೀಯ ಮತದಾರರ ದಿನಾಚರಣೆಯು ನಿನ್ನೆ ಪುತ್ತೂರು ಪಂಚಾಯತ್ ಸಭಾಂಗಣದಲ್ಲಿ ನೆರವೇರಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಪ್ರಮಾಣ ವಚನ ಬೋಧಿಸಿದ್ರು. ಬಳಿಕ ಮತದಾನ ನೋಂದಾವಣಾಧಿಕಾರಿಯಾಗಿರುವ ಸಹಾಯಕ ಆಯುಕ್ತ ಜುಬಿನ್ ಮೊಹಪಾತ್ರ ಮಾತನಾಡಿ, ಮತದಾನದ ಹಿಂದೆ ಬಹಳಷ್ಟು ಮಹತ್ವವಿದೆ. ಮತದಾನದ ಮೂಲಕ ನಮ್ಮ ನಾಯಕನನ್ನ ನಾವೇ ಆಯ್ಕೆ ಮಾಡಿಕೊಳ್ಳಲಾಗ್ತದೆ. ಇದಕ್ಕೆ ಬಲಿದಾನ ಮಾಡಿದವರು ಇದ್ದಾರೆ. ಇದರ ಹಿಂದಿರುವ ಇತಿಹಾಸ ತಿಳಿದುಕೊಳ್ಬೇಕಾದ ಅವಶ್ಯಕತೆ ಇದ್ದು, ವಿದ್ಯಾರ್ಥಿಗಳು ರೀಲ್ಸ್ ಮಾತ್ರವಲ್ಲ ಗೂಗಲ್ ಮೂಲಕ ಉತ್ತಮ ವಿಚಾರಗಳನ್ನ ತಿಳಿದುಕೊಳ್ಬೇಕು. ಮತದಾನವು ಸಮಾಜದ ಒಂದು ಮುಖ್ಯ ಅಂಗ. ಮತದಾನವು ಅಮೂಲ್ಯವಾದ ಹಕ್ಕು ಬಳಸಿಕೊಳ್ಬೇಕು. ಮತದಾನದಲ್ಲಿ ಭಾಗವಹಿಸುವ ಮೂಲಕ ದೇಶದ ಬದಲಾವಣೆಯಲ್ಲಿ ಕೈ ಜೋಡಿಸಬೇಕು ಎಂದರು. ಉಪನ್ಯಾಸ ನೀಡಿದ ಉಪ್ಪಿನಂಗಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಮಾಜ ಕಾರ್ಯ ವಿಭಾಗದ ಸಹ ಪ್ರಾಧ್ಯಾಪಕ ಡಾಕ್ಟರ್ ನಂದೀಶ್ ವೈಡಿ ಮಾತನಾಡಿ, ಸ್ವತಂತ್ರ ಭಾರತದ ಪ್ರಜಾಪ್ರಭುತ್ವದಲ್ಲಿ ಸರ್ವರಿಗೂ ಸಮಾನವಾದ ಮತದಾನದ ಹಕ್ಕಿದೆ. ನಾನು ಒಬ್ಬನಿಂದ ದೇಶ ಬದಲಾಗಲ್ಲ, ನನ್ನ ಒಬ್ಬನ ಮತದಿಂದ ಏನೂ ಆಗಲ್ಲ ಎಂಬ ಭಾವನೆ ಬಿಡಬೇಕು. ಪ್ರತಿಯೊಬ್ಬ ಭಾರತೀಯರು ಮತದಾರರ ಪಟ್ಟಿಯಲ್ಲಿ ನೋಂದಾಯಿಸಿಕೊಳ್ಬೇಕು. ಮತದಾನದಲ್ಲಿ ಭಾಗವಹಿಸುವುದರ ಜೊತೆಗೆ ಇತರರಿಗೆ ಪ್ರೇರಣೆಯನ್ನ ನೀಡಬೇಕು. ಮತದಾನಕ್ಕಾಗಿ ಸರ್ಕಾರ ಒಬ್ಬರಿಗೆ ₹700 ರಿಂದ ₹800 ತನಕ ಖರ್ಚು ಮಾಡ್ತಿದೆ. ಹೀಗಾಗಿ ಮತದಾನ ಮಾಡುವ ಹಕ್ಕನ್ನ ಯಾರು ತಪ್ಪಿಸಿಕೊಳ್ಬಾರ್ದು. ಮುತುವರ್ಜಿಯಿಂದ ಮತ ಚಲಾಯಿಸಿ ಆನಂದಿಸಬೇಕು ಎಂದರು. ತಹಶೀಲ್ದಾರ್ ಪುರಂದರ ಹೆಗ್ಡೆ ಮಾತನಾಡಿ, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಪಾತ್ರ ಮುಖ್ಯ ಎನ್ನುವುದನ್ನು ತಿಳಿದುಕೊಳ್ಬೇಕು. ನಮ್ಮ ಹಕ್ಕು ಮತ್ತು ಕರ್ತವ್ಯಗಳಿಗಾಗಿ ಮತದಾನವನ್ನ ಮಾಡಬೇಕು. ಪ್ರಜಾಪ್ರಭುತ್ವದಲ್ಲಿ ಮತ ಜೀವ ಇದ್ದಂತೆ. ಪ್ರಜೆಗಳಿರುವ ದೊಡ್ಡ ಅಸ್ತ್ರ ಮತದಾನ ಎಂದರು. ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ ಬಿಎಲ್ಒಗಳಾದ ಪುಷ್ಪಾವತಿ, ಐವಿ, ಗ್ರೇಟಾ ಪಾಯಸ್, ಜಯಶ್ರೀ ಉಪ್ಪಿನಂಗಡಿ, ಉಪ ತಹಶೀಲ್ದಾರ್ ಚೆನ್ನಪ್ಪಗೌಡ, ತಾಲೂಕು ಕಚೇರಿ ಗ್ರೂಪ್ ಡಿ ನೌಕರ ರಾಧಾಕೃಷ್ಣ, ಗ್ರಾಮ ಸಹಾಯಕ ಬಾಲಕೃಷ್ಣ ಗೌಡ, ಆಹಾರ ನಿರೀಕ್ಷಕಿ ಸರಸ್ವತಿ, ಸಹಾಯಕ ಆಯುಕ್ತರ ಕಚೇರಿಯ ಲವ್ಯಶ್ರೀ, ಗ್ರಾಮ ಆಡಳಿತಾಧಿಕಾರಿಗಳಾದ ಜಂಗಪ್ಪ ಹಾಗೂ ಸುಜಾತಾರವರನ್ನ ಸನ್ಮಾನಿಸಲಾಯಿತು. ದಿವಂಗತ ಕನಕರಾಜು ಅವರಿಗೆ ನೀಡುವ ಮರಣೋತ್ತರ ಗೌರವ ಸ್ಮರಣಿಕೆಯನ್ನ ಅವರ ಪತ್ನಿ ಚೈತ್ರ ಹಾಗೂ ಪುತ್ರಿ ನೇಹಾ ಸ್ವೀಕರಿಸಿದ್ರು. ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ನಂದೀಶ್ ಅವರನ್ನ ಗೌರವಿಸಲಾಯಿತು. ತಾಲೂಕು ಪಂಚಾಯತ್ ಸ್ವಿಪ್ನಿಂದ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನಡೆಸಲಾದಂತಹ ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನ ವಿತರಿಸಲಾಯಿತು. ಉಪ ತಹಶೀಲ್ದಾರ್ ಸುಲೋಚನಾ, ತಾಲೂಕು ಸ್ಟಿಪ್ ಅಧ್ಯಕ್ಷರಾಗಿರುವ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಂಡಾರಿ, ನಗರಸಭಾ ಪೌರಾಯುಕ್ತ ಮಧು ಎಸ್ ಮನೋಹರ, ನ್ಯಾಯವಾದಿ ಅಶ್ವಿನಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಮುಂದಕ್ಕೆ ಈ ಬಿಎಲ್ಒಗಳು ಅತ್ಯುತ್ತಮ ಕಾರ್ಯನಿರ್ವಹಣೆ ಮಾಡುವುದಕ್ಕೆ ಇವರನ್ನ ಮೇಲ್ವಿಚಾರಣೆಯನ್ನ ಮಾಡಿದ ಸುಜಾತಾ ಮೇಡಮ್ ಅವರು ಹೂವನ್ನ ನೀಡಿ ಗೌರವದ ಸ್ಮರಣಿಕೆಯೊಂದಿಗೆ ಗೌರವಿಸಬೇಕು.
ಎಲ್ಲ ಯುವ ಮತದಾರರೇ ಒಂದು ಚಪ್ಪಾಳೆ. ನಿಮ್ಮನ್ನ ಎಚ್ಚರಿಸುವ ಪ್ರಯತ್ನದಲ್ಲಿ ಸುಮಾರು 500 ಯುವ ಮತದಾರರನ್ನ ಒಟ್ಟು ಸೇರಿಸುವ ಕಾರ್ಯವನ್ನ ಸುಜಾತ ಇವರ ನೇತೃತ್ವದಲ್ಲಿ ಮಾಡಲಾಗಿದೆ. ಮೇಡಮ್ ತಮಗೆ ಹೃತ್ಪೂರ್ವಕ ಮೇಡಮ್ ಅವ್ರ ಜೊತೆ ಒಂದು ಫೋಟೋ ಸೆಷನ್ ನಮ್ಮ ಅಧಿಕಾರಿ ಮಿತ್ರರ ಜೊತೆಯಾಗಿ. ಮುಂದಕ್ಕೆ ಸರಸ್ವತಿ ಗೌರವವನ್ನ ಸ್ವೀಕಾರ ಮಾಡುತ್ತಾರೆ. ಅವರ ಅನುಪಸ್ಥಿತಿಯಲ್ಲಿ ಸರಸ್ವತಿ ಮೇಡಮ್ಗೆ ಒಂದು ಚಪ್ಪಾಳೆ. ಎಲೆಕ್ಷನ್ ಬರಲಿ, MLA ಎಲೆಕ್ಷನ್ ಬರಲಿ, ವಿಧಾನ ಪಂಚಾಯತ್ ಯಾವುದೇ ಎಲೆಕ್ಷನ್ ಇರಲಿ, ಅಲ್ಲಿ ಆಹಾರ ಸಾಮಗ್ರಿಗಳ ವಿಭಾಗದ ನೇತೃತ್ವವನ್ನ ವಹಿಸುವವರು ನಮ್ಮ ಚೆನ್ನಪ್ಪ ಗೌಡ್ರು ಅವರು. ಇವತ್ತು ಗೌರವವನ್ನ, ಇವತ್ತಿನ ರಾಷ್ಟ್ರೀಯ ಮತದಾರ ದಿನಾಚರಣೆಯ ದಿನ ಗೌರವವನ್ನ ಸ್ವೀಕರಿಸಿದ್ದೀರಿ. ವೀಕ್ಷಕ ಬಂಧುಗಳೇ, ಮತ್ತೊಂದು ಚಪ್ಪಾಳೆ ಅದು ಸ್ಟೇಷನ್ ಅವರ ಜೊತೆ ನಡೆಸಿಕೊಡಬೇಕು ಅಂತ. ಮತ್ತೆ ಇಬ್ಬರನ್ನ ವೇದಿಕೆಗೆ ನಾವು ದಯವಿಟ್ಟು ಇಬ್ಬರು ಕೂಡ ಜಂಟಿಯಾಗಿ ಕರ್ತವ್ಯವನ್ನು ನಿರ್ವಹಣೆ ಮಾಡುವವರು ಗ್ರಾಮ ಸಹಾಯಕರು ಮತ್ತು ಅತ್ಯುತ್ತಮವಾದ ಸಹಕಾರವನ್ನ ಪುತ್ತೂರು ತಾಲೂಕಿನ ಚುನಾವಣಾ ಪ್ರಕ್ರಿಯೆಗೆ ನೀಡಿದ್ದಕ್ಕಾಗಿ ಸಹಾಯಕ ಆಯುಕ್ತರ ಕಚೇರಿ ಮತ್ತು ಜಂಗಪ್ಪ ಗ್ರಾಮ ಆಡಳಿತ ಅಧಿಕಾರಿಗಳ ಕಚೇರಿ ಕಬಕ ಗ್ರಾಮ ಇಬ್ಬರೂ ಕೂಡ ಅತ್ಯಂತ ಕ್ರಿಯಾಶೀಲವಾಗಿ ಎಲ್ಲ ಚುನಾವಣೆಯಲ್ಲೂ ಕೂಡ ಕರ್ತವ್ಯವನ್ನ ನಿರ್ವಹಿಸಿದವರು. ಇವತ್ತು ಪುತ್ತೂರು ತಾಲೂಕು ಚುನಾವಣಾ ಆಯೋಗ ಇವರನ್ನ ಗುರುತಿಸಿ ಸಹಾಯಕ ಆಯುಕ್ತರು, ತಹಶೀಲ್ದಾರರು, ಎಲ್ಲ ಅಧಿಕಾರಿಗಳು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಡುತ್ತಾ ಇದು ಸ್ವೀಕಾರ ಮಾಡಬೇಕು. ಮಾನ್ಯ ಸಹಾಯಕ ಆಯುಕ್ತರು ನೇತೃತ್ವದಲ್ಲಿ ಅವರಿಗೆ ಶಾಲು ಜೊತೆಗೆ ಗೌರವದ ಸ್ಮರಣಿಕೆಯನ್ನ ಕೊಟ್ಟು ಗೌರವಿಸಬೇಕು. ನಿಮ್ಮ ಪ್ರಾರ್ಥನೆಯಲ್ಲಿ ಒಂದು ಪ್ರಾರ್ಥನೆ ಕನಕರಾಶಿಗೆ ಇರಲಿ ಅನ್ನುವ ಆಶಯದೊಂದಿಗೆ ಅದುಃಖವನ್ನ ಸಹಿಸುವ ಶಕ್ತಿಯನ್ನ ಭಗವಂತನು ಶ್ರೀಮತಿ ಚೈತ್ರ ಮತ್ತು ನೇಹಾ ಇವರಿಗೆ ನೀಡಿ ಎನ್ನುವ ಆಶಯದೊಂದಿಗೆ ಕನಕರಾಜು ಇವರನ್ನ ಸ್ಮರಿಸಿಕೊಳ್ಳುತ್ತಾ ಅವರಿಗೆ ಒಂದು ಚಪ್ಪಾಳೆಯನ್ನ ತಟ್ಟೋಣ, ಜೊತೆಗೆ ಕೃತಜ್ಞತೆಗಳನ್ನ ಸಮರ್ಪಿಸೋಣ ಅನ್ನುವ ಗಡಿ. ಅತ್ಯುತ್ತಮವಾಗಿ ಮಕ್ಕಳನ್ನ ಕಮ್ಯುನಿಕೇಟ್ ಮಾಡಿಕೊಂಡು ಮಾತನಾಡುವ ಮೂಲಕ ಇವತ್ತು ಮತದಾನದ ಗುರುತಿನ ಚೀಟಿಯನ್ನ ಪಡೆದುಕೊಳ್ಳುವ ಎಲ್ಲರೂ ಕೂಡ ಮುಂದಿನ ಏಪ್ರಿಲ್ ಮೇ ತಿಂಗಳಲ್ಲಿ ಬರುವಂತ ಚುನಾವಣೆಯಲ್ಲಿ ಪಾಲ್ಗೊಳ್ಳಬೇಕು ಅನ್ನುವ ವಿನಂತಿಯ ಮೇರೆಗೆ ಇವತ್ತು ಪಂಥಿಯವರೆಗಿನ ಎಲ್ಲ ಅಧಿಕಾರಿ ಮಿತ್ರರು ಕೂಡ ಅತ್ಯುತ್ತಮವಾದ ಸಹಕಾರವನ್ನ ಕೊಟ್ಟವರು, ಕುಳಿತವರು ಒಂದು ಮಾಡಬಹುದು. ಪುತ್ತೂರಿನ ಚುನಾವಣಾ ಪ್ರಕ್ರಿಯೆಯ ಸಕ್ಸಸ್ಸಿನ ಹೀರೋಗಳನ್ನ ಚಪ್ಪಾಳೆಯೊಂದಿಗೆ ಅಭಿನಂದಿಸಿ. ಒಂದು ಮತಕ್ಕಾಗಿ 5 ಜನ ಅಧಿಕಾರಿಗಳು, ಒಂದು ನಿಮಗೆ ಜೀಪು ಪ್ಲಸ್ ನಾನು ತಹಶೀಲ್ದಾರ್ ಜೊತೆ ಬರ್ತೇನೆ, ಇಲ್ಲ ಎಸ್ ಸರ್ ಬರ್ತಾರೆ, ಇಲ್ಲ ನಮ್ಮ ಏನಾದ್ರು ಅಧಿಕಾರಿಗಳು ನಿಮ್ಮ ಜೊತೆ ಬರ್ತಾರೆ, ಇನ್ನು ನಿಮ್ಗೆ ಎಸ್ಕಾರ್ಟ್ ಕೊಡ್ತೇವೆ, ಪೊಲೀಸರನ್ನು ಕೊಡ್ತೇವೆ, ಇನ್ನೇನು ಬೇಕು ಮತ್ತೆ ಹೇಳಿದ್ರು ವಿಮಾನದಲ್ಲಿ ಅದಕ್ಕೆ ಬೇಕಂತ ವ್ಯವಸ್ಥೆ ಮಾಡಿ. ಅದು ಒಂದು ಓಟಿ, ನಿಮ್ಮ ಒಂದು ಓಟಿಗೆ ಕೂಡ ನಾವು ಅಷ್ಟು ಖರ್ಚನ್ನು ನಾವೆಲ್ಲ ಚುನಾವಣಾ ಆಯೋಗ ಸರ್ಕಾರದ ಮುಖಾಂತರ ನಮ್ಮ ಮುಖಾಂತರ ನಾವು ಖರ್ಚು ಮಾಡ್ತೇವೆ. ನೀವು ಲೆಕ್ಕ ಹಾಕಿ ನಿಮ್ಮ ಒಂದು ಮತ ಎಷ್ಟು ಅಮೂಲ್ಯವಾಗಿದೆ, ಆ ಮತಕ್ಕೆ ಎಷ್ಟು ಬೆಲೆ ಇದೆ. ಆ ಮತ ಅಂತೇಳಿ ನಮ್ಮ ಜೀವ ಇದ್ದಾಗೆ, ನಮ್ಮ ಜೀವಾಳ. ಹಿಂದೆ ನಾವೆಲ್ಲ ಯುದ್ಧ ಮಾಡ್ತಿದ್ದೆವು, ಪ್ರಾಣಿಗಳಿದ್ದೆವು, ಅದು ಯಾವುದು ಯುದ್ಧ ಬೇಕಾಗಿಲ್ಲ, ಯಾವ ಇದು ಬೇಕಾಗಿಲ್ಲ. ನಿಮ್ಮ ಮತದಾನ ಎಂಬ ಒಂದು ಅಸ್ತ್ರ ಇರ್ತದೆ. ಆ ಅಸ್ತ್ರದ ಮುಖಾಂತರ ಯಾರ ಜನಪತಿಗಳು ಕೆಳಗೆ ಸಿಕ್ಕಾಗ್ತದೆ, ಸ್ವಲ್ಪ ವೆಯ್ಟ್ ಮಾಡಬೇಕಾಗ್ತದೆ, ಮತ್ತೆ ಕೂತ್ಕೊಳ್ಬೇಕು ಆಗ್ತದೆ. ಅದು ನಮ್ಮ ಕೊನೆಯ ಅಸ್ತ್ರ ಪ್ರಜಾಪ್ರಭುತ್ವ. ಫಾರ್ ದ ಪೀಪಲ್, ಬೈ ದ ಪೀಪಲ್, ಆಫ್ ದ ಪೀಪಲ್. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂಥ ಸರ್ಕಾರವೇ ಪ್ರಜಾಪ್ರಭುತ್ವ ವ್ಯವಸ್ಥೆ. ಈ ವ್ಯವಸ್ಥೆಯನ್ನು ನಾವು ಹಕ್ಕು ಚಲಾಯಿಸಬೇಕಾದ್ರೆ ನಾವು 18 ವರ್ಷ ಆದ ಕೂಡಲೇ ನಾವು ಮತದಾನ ಮಾಡಲಿಕ್ಕೆ ನಾವು ರಿಜಿಸ್ಟ್ರೇಷನ್ ಮಾಡುವಂಥದ್ದು. ಹಿಂದೆಲ್ಲ ನಾವೇ ಜನರೇ ತಾಲೂಕಾಫೀಸಿಗೆ ಬರ್ತಿದ್ರು. ನಾವು ಎಷ್ಟು ಕಡೆ ನೋಡಿದ್ದೇವೆ, ನಮಗೆ ವೋಟಿಂಗ್ ಪವರ್ ಬೇಕು, ನಮಗೆ ಓಟಿಗೆ ನೀವು ಅರ್ಜಿಯಲ್ಲಿ ಕೊಡ್ತೀರಿ, ಎಲ್ಲಿ ಸಿಗ್ತದೆ ನಾವು ನೌಕರಿಗೆ ಸೇರಿದಾಗ ಕೇಳ್ತೀವಿ. ಈಗ ನಾವೇ ನಿಮ್ಮ ಮನೆ ಬಾಗಿಲಿಗೆ ನಮ್ಮ ಅಧಿಕಾರಿಗಳು ಬರ್ತಾರೆ, ನಿಮ್ಮ ಶಾಲೆಗಳಿಗೆ ಬರ್ತೇವೆ, ನಿಮ್ಮ ಹಾಸ್ಟೆಲ್ಗಳಿಗೆ ಬರ್ತೇವೆ, ನಿಮ್ಮ ಕೇರಿಗಳಿಗೆ ಬರ್ತೇವೆ, ನಿಮ್ಮ ಊರುಗಳಿಗೆ, ಗ್ರಾಮಗಳಿಗೆ ಎಲ್ಲ ಕಡೆ ಬಂದು ನಾವು ಒಂದು ನಿಮಗೆ ಮತದಾನ ಮಾಡುವಂಥ ನೋಂದಣಿ ಮಾಡಲಿಕ್ಕೆ ನಿಮಗೆ ಅರ್ಜಿಯನ್ನು ಕೊಡುವಂಥದ್ದು ಈ ಕಾರ್ಯಕ್ರಮ ಕೂಡ ಇದೆ. ಮತ್ತು ಒಂದು ಮತದಾನಕ್ಕೆ ಮಹತ್ವವನ್ನು ಎಲ್ಲರೂ ಕೂಡ ಹೇಳಿದ್ದಾರೆ. ದಯವಿಟ್ಟು ತಿಳಿದುಕೊಳ್ಳಿ, ಒಂದು ಮತದಾನಕ್ಕಾಗಿ ಏನಲ್ಲಿ ಇವತ್ತು ಚುನಾವಣಾ ಆಯೋಗ ಮಾಡ್ತಾ ಇದೆ ಅಂತ ಎಷ್ಟು ಅಮೂಲ್ಯವಾಗಿ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಈ ಮತದಾನ ಮಾಡಲಿಕ್ಕೆ ಮತ್ತು ಮತದಾರರನ್ನು ನೋಂದಣಿ ಮಾಡಲಿಕ್ಕೆ ಪ್ರೇರಣೆ ಕೊಡುವಂಥದ್ದು, ಪ್ರಚೋದನೆ ಕೊಡುವಂಥದ್ದು, ಮತ್ತು ಪ್ರಚಾರ ಮಾಡುವಂಥದ್ದು, ನಾವು ಒಂದಷ್ಟು ಅದಕ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥದ್ದು ಇಲಾಖೆಗಳ ಮುಖಾಂತರ, ಶಾಲೆಗಳ ಮುಖಾಂತರ ಮತ್ತು ಜನಪ್ರತಿನಿಧಿಗಳು ಕೂಡ ಇದಕ್ಕೆ ಕೈಗೊಳಿಸಿದ್ದಾರೆ. ಬಟ್ ಈ ಸಮಾರಂಭಕ್ಕೆ ಬರಲಿಕ್ಕೆ ಅವಕಾಶಗಳಿರುವುದಿಲ್ಲ. ಅದರ ಜೊತೆಗೆ ನೀವು ಈ ಮತದಾನ ಕಾರ್ಯಕ್ರಮದಲ್ಲಿ ಭಾಳಷ್ಟು ಜನ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದೀರಿ. ಮಾನ್ಯ ಸೈಕಾಂಶವರು, ನಮ್ಮ ಈವರವರು, ಕಮಿಷನರ್ ಅವರು, ನಾವೆಲ್ಲ ಸೇರಿಕೊಂಡು ನಿಮ್ಮನ್ನೆಲ್ಲ ಯಾರೆಲ್ಲ ಭಾಳಷ್ಟು ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದ್ದೀರಿ ಅವರನ್ನು ಕೂಡ ಗುರುತಿಸ್ಕೊಳ್ಲಿಕ್ಕಾಗ್ತದೆ. ಈ ಗುರುತಿಸ್ಕೊಳ್ಳುವಂಥ ಸಮಯ ಎಲ್ಲರನ್ನು ಗುರುತಿಸ್ಕೊಳ್ಳಿಕ್ಕಾಗಲ್ಲ. ನಮ್ಮನ್ನು ಮತ್ತು ನಮ್ಮ ಸರ್ ಮಾಸ್ಟರ್ ಇದ್ದಾರೆ, ಅವರನ್ನು ಗುರುತಿಸ್ಕೊಳ್ಳಿಕ್ಕೆ ಆರೋಪ ಇದೆ, ನಮ್ಮನ್ನೆಲ್ಲ ಗುರುತಿಸ್ಕೊಳ್ಳಿಕ್ಕಾಗಲ್ಲ. ಅದಕ್ಕೊಂದು ಮಾನದಂಡ ಇದೆ, ಅದಕ್ಕೊಂದು ಅರ್ಹತೆ ಇದೆ, ಅದಕ್ಕೊಂದು ಕಮಿಟಿ ಅಂತ ಇದೆ. ಆ ಕಮಿಟಿ ಪ್ರಕಾರ ನಿಮ್ಮನ್ನು ನಾವು ಆಯ್ಕೆ ಮಾಡ್ತೇವೆ.
ಅಲ್ಲಿ ಯಾರು ಇದ್ದಾರೆ, ಮತ್ತೆ ನಿಮಗೆ ಮುಂದಕ್ಕೆ ಕೂಡ ವರ್ಷದಲ್ಲಿ ಆ ಒಂದು ಅವಕಾಶಗಳು ಸಿಗಬಹುದು. ಎಲ್ಲದಕ್ಕೊಂದು ಮಾನದಂಡಗಳಂತಿದೆ. ಆ ಮಾನದಂಡಗಳನ್ನು ಉಪಯೋಗಿಸಿ ಇವತ್ತು ನಾವು ಕೆಲವರಿಗೆಲ್ಲ ಅದು ಗೌರವ ಸಿಕ್ಕಿದೆ. ಈ ಎಲ್ಲ ಒಂದು ಕಾರ್ಯಕ್ರಮಗಳು ಪ್ರಜಾಪ್ರಭುತ್ವ ಮತದಾನದ ಒಂದು ಹಕ್ಕು ಏನು, ಅದರ ಕರ್ತವ್ಯ ಏನು, ಇದೆಲ್ಲ ಇರುವಂಥದ್ದು ಒಂದು ಮತದಾರರ ದಿನ. ಪ್ರತಿಯೊಂದಕ್ಕೂ ನಾವು ಟೀಚರ್ಸ್ ಡೇ, ಡಾಕ್ಟರ್ಸ್ ಡೇ ಮತ್ತು ವೃದ್ಧಾಪ್ಯ ಡೇ ಇದೆಲ್ಲ ಮಾಡ್ತೇವೆ. ಡೇ ಅಂದರೆ ಆ ದಿನ ಆಚರಿಸುವಂಥದ್ದು ಮತ್ತೆ ನೆನಪಿಗೆ ತರುವಂಥದ್ದು, ಇದು ಮುಖ್ಯ ಉದ್ದೇಶ. ಈ ಒಂದು ಎಲ್ಲ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೋಬೇಕು. ಇದಕ್ಕೆಲ್ಲ ನಾವೆಲ್ಲ ಒಟ್ಟು ಸೇರಿ ಕೈ ಜೋಡಿಸಬೇಕು. ಮುಖ್ಯವಾಗಿ ನಮ್ಮ ಗೌರವಂತ ಪತ್ರಿಕಾ ಮಾಧ್ಯಮ ಒಂದು ಮತದಾರರ ದಿನ ಅಂತ ಹೇಳ್ತೀವಿ, ನ್ಯಾಷನಲ್ ವೋಟರ್ಸ್ ಡೇ. ಯಾಕೆ ಇಷ್ಟು ಒಂದು ಪ್ರಮುಖವಾದ ದಿನ? ಯಾಕೆ ಅಂತ ಸ್ವಲ್ಪ ತಮ್ಮೆಲ್ಲರಿಗೆ, ನಾನು ಇಲ್ಲಿ ಒಂದು ಹೇಳ್ತಾ ಇದ್ದೆ, ನನಗೆ ಹಿಸ್ಟ್ರಿ ಭಾಳ ಇಷ್ಟ. ಇತಿಹಾಸ ನಾವೆಲ್ಲರಿಗೆ ಗೊತ್ತಿರಬೇಕು, ನಮ್ಮ ದೇಶದ, ನಮ್ಮ ಪ್ರಪಂಚದ, ನಮ್ಮ ಸಮಾಜದ. ಹಾಗಿದ್ರೆ ನಾವೇ ಈಗಲೇ ನಮಗೆ ಏನೇನು ವಿಚಾರಗಳು ಈಗ ನಮ್ಮ ಕೈದಲ್ಲಿ ಇದೆ, ಏನು ರೈಟ್ಸ್ ಅಂತ ಹೇಳ್ತೀವಿ, ಹಕ್ಕುಗಳು, ಅಧಿಕಾರಗಳು ನಮಗಿದೆ, ಅದನ್ನು ನಾವೇ ಅಪ್ರಿಷಿಯೇಟ್ ಮಾಡಲಿಕ್ಕೆ ನಮಗೆ ಭಾಳ ಈಸಿ ಆಗುತ್ತೆ. ಹಿಂದೆ ಏನಿರಲಿಲ್ಲ, ಈಗ ಏನಿದೆ ಅಂತ ನಮಗೆ ಗೊತ್ತಿದ್ರೆ ಮಾತ್ರ ನಮಗೆ ಗೊತ್ತಾಗುತ್ತೆ ವಾಟ್ ಇಸ್ ದಿ ಬೆನಿಫಿಟ್ ಅಂಡ್ ವಾಟ್ ಇಸ್ ದಿ ಯೂಸ್ ಆಫ್ ದಟ್ ಪರ್ಟಿಕ್ಯುಲರ್ ಐಡಿಯಾ. ವೋಟ್ ಅಂತ ಒಂದು ಹೇಳ್ತೀವಿ, ಭಾಳ ಒಂದು ಮಾಮೂಲಿ ಆಗಿಬಿಟ್ಟಿದೆ ಆ ವಾರ್ಡ್ನ. ಎಲ್ಲರೂ ಕೇಳ್ತಾ ಇರ್ತೀವಿ ಅಲ್ಲ, ಸ್ಕೂಲಲ್ಲಿ ಕೂಡ ವೋಟಿಂಗ್ ಮಾಡ್ತೀರಿ ನೀವು, ಸ್ಟೂಡೆಂಟ್ ಅಸೋಸಿಯೇಷನ್ ನೇಮಕ ಮಾಡ್ತೀರಿ, ಕೆಲವು ಕಡೆ ಹಾಸ್ಟೆಲ್ಗಳಲ್ಲಿ ತಗೊಂಡಿರ್ತೀರಿ, ಫುಡ್ ಸಮಿಟಿ ಮತ್ತು ಅದೆಲ್ಲ ಹೈಜೀನ್ ಸಮಿತಿ ಅದೆಲ್ಲ ಆಯ್ಕೆ ಮಾಡ್ತೀರಿ. ಸೊ ವೋಟಿಂಗ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಇಟ್ಸ್ ಅ ವೆರಿ ಕಾಮನ್ ವರ್ಡ್. ಬಟ್ ಆ ಹಿಂದೆ ಒಂದು ಸ್ಟೋರಿ ಇದೆ. ಈ ಒಂದು ವೋಟ್ ಕಾನ್ಸೆಪ್ಟ್ ಅಂತ ಬರಲಿಕ್ಕೆ ಈ ಇಡೀ ಪ್ರಪಂಚದಲ್ಲಿ, ಇಡೀ ವಿಶ್ವದಲ್ಲಿ, ನಾನು ಹೇಳ್ತೀನಿ, ಮಾನವ ಸಮಾಜದಲ್ಲಿ ಒಂದು ವೋಟಿಂಗ್ ಅಂತ ಒಂದು ಕಾನ್ಸೆಪ್ಟ್ ಬರಬೇಕು, ವೋಟಿಂಗ್ ಅಂತ ಒಂದು ರೈಟ್ ಸಿಗಬೇಕು ನಮಗೆ. ನಮ್ಮದು ಲೀಡರ್ ಯಾರು ಇರ್ತಾರೆ ಅದು ನಾವೇನೇ ಆಯ್ಕೆ ಮಾಡಬೇಕು ಅಂತದ್ದು ವಿಚಾರಕ್ಕೋಸ್ಕರ ಕೋಟಿಗಟ್ಟಲೆ ಜನರು ಅವರ ಜೀವನದ ಬಲಿದಾನ ಕೊಡ್ತಾರೆ, ತಾಳ್ಕೊಡ್ತಾರೆ. ಹಿಂದೆ ಎಲ್ಲ ನಮ್ಮೆಲ್ಲರಿಗೆ ಗೊತ್ತಿರ್ಬೋದು, ಅಷ್ಟು ಒಂದು ಟೆಕ್ನಾಲಜಿ ಇರಲಿಲ್ಲ, ಕಾನೂನು ಇರಲಿಲ್ಲ, ಅಧಿನಿಯಮಗಳು ಇರಲಿಲ್ಲ. ಸಮಾಜದಲ್ಲಿ ಯಾರು ಸ್ವಲ್ಪ ಶಕ್ತಿಶಾಲಿ ಇದ್ರು, ಯಾರ ಹತ್ರ ಸ್ವಲ್ಪ ಪವರ್ ಇತ್ತು, ದುಡ್ಡು ಆಗಲಿ ಅಥವಾ ಫಿಸಿಕಲಿ ಸ್ಟ್ರಾಂಗ್ ಆಗಲಿ, ಅವರನ್ನೇ ರೂಲ್ ಮಾಡ್ತಾ ಇದ್ರು. ಅವ್ರಿಗೆ ಏನು ಬೇಕೋ ಅದನ್ನು ತಗೊಳ್ತಾ ಇದ್ರು. ಸಂಪನ್ಮೂಲ ಎಷ್ಟು ಇತ್ತು, 90% ಯಾರಿಗೆ ಹೋಗ್ತಾ ಇತ್ತು, ಯಾರು ಪವರ್ಫುಲ್ ಇತ್ತು ಅವರಿಗೆ ಹೋಗ್ತಾ ಇತ್ತು. ಆ ಟೈಮ್ಗೆ ಒಂದು ಬೇಡಿಕೆ ಶುರುವಾಯಿತು. ನಮಗೆ ಕೂಡ ಯಾರು ಡಿಸಿಷನ್ ಮಾಡ್ತಾ ಇದ್ದಾರೆ, ಯಾರು ಎಲ್ಲ ನಿರ್ಧಾರ ಮಾಡ್ತಾ ಇದ್ದಾರೆ, ಸಂಪನ್ಮೂಲ ಹೇಗೆ ಬಳಸಬೇಕು, ಯಾರಿಗೆ ಎಷ್ಟು ಕೊಡಬೇಕು, ಟ್ಯಾಕ್ಸ್ ಎಷ್ಟು ಚಾರ್ಜ್ ಮಾಡಬೇಕು, ಅದರಲ್ಲಿ ಎಲ್ಲ ನಮಗೆ ಕೂಡ ಒಂದು ವಾಯ್ಸ್ ಇರಬೇಕು. ಎಲ್ಲ ಜನರು ಒಂದು ಬೇಡಿಕೆ ಸ್ಟಾರ್ಟ್ ಮಾಡಿದ್ರು. ಅದು ಫಸ್ಟ್ ಸ್ಟಾರ್ಟ್ ಆಯಿತು ಫ್ರೆಂಚ್ ರೆವಲ್ಯೂಷನ್ ಟೈಮ್, ಫ್ರಾನ್ಸ್. ಆವಾಗಿನ ಫ್ರಾನ್ಸಲ್ಲಿ ಎಲ್ಲ ಇದು ನಮ್ಮ ರೈತರು, ಫ್ರಾನ್ಸ್ನ ರೈತರು ಭಾಳ ಕಷ್ಟದಲ್ಲಿದ್ದರು. ಬಡವರಿಗೆ ಏನು ಯಾರು ಕೇಳ್ತಾ ಇರಲಿಲ್ಲ, ಅಭಿಪ್ರಾಯ ಅವ್ರದ್ದು ಯಾರು ತಗೊಳ್ತಾ ಇರಲಿಲ್ಲ. ಅವ್ರಿಗೊಂದು ಫ್ರೆಂಚ್ ರಿವಲ್ಯೂಷನ್ ಅಂತ ಹೇಳ್ತೀವಿ. ಎಲ್ಲ ಮಕ್ಕಳಿಗೆ ಬಂದು ಹೋಗಿ ಗೂಗಲ್ ಮಾಡಬೇಕು, ಎಲ್ಲ ಗೂಗಲ್ ಮಾಡ್ತಾ ಇರ್ತಾರಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಇದ್ದೀರಿ, ರೀಲ್ಸ್ ನೋಡ್ತಾ ಇರ್ತೀರಿ, ಸ್ವಲ್ಪ ಒಳ್ಳೆ ವಿಚಾರ ಕೂಡ ಹೋಗ್ಬೇಕು. ಸೊ ಫ್ರೆಂಚ್ ರಿವಲ್ಯೂಷನ್ ಅಂತ ಸ್ವಲ್ಪ ತಿಳ್ಕೊಳ್ಳಿ. ಓಕೆ, ಸೊ ಆವಾಗ ಇದು ಒಂದು ವೋಟಿಂಗ್ ಕಾನ್ಸೆಪ್ಟ್ ಶುರುವಾಯಿತು. ನಮಗೆ ಡೆಮೋಕ್ರಸಿ ಇರಬೇಕು, ನಮಗೆ ನಮ್ಮ ಲೀಡರ್ ಆಯ್ಕೆ ಮಾಡಲಿಕ್ಕೆ ವೋಟಿಂಗ್ ಅವಕಾಶ ಸಿಗಬೇಕು ಅಂತ. ಹಾಗೆ ನಮ್ಮ ಭಾರತ ದೇಶದಲ್ಲಿ ಕೂಡ ನಮ್ಮೆಲ್ಲರಿಗೆ ಗೊತ್ತಿದೆ, ಬ್ರಿಟಿಷ್ ಆಡಳಿತ ಇತ್ತು. 300 ವರ್ಷಗಳು ಅವರು ನಮಗೆ ಲೂಟಿ ಮಾಡಿದರು. ನಮಗೆ ಏನು ಅಂತ ಈ ಥರ ಒಂದು ಕೂತ್ಕೊಂಡು ಮೀಟಿಂಗ್ ಮಾಡಲಿಕ್ಕೆ ಅಧಿಕಾರ ಇರಲಿಲ್ಲ. ಅದಕ್ಕೆ ನಮಗೆ ಗೊತ್ತಾಗ್ತಿಲ್ಲ, ಇದರದ್ದು ವ್ಯಾಲ್ಯೂ ಏನಂತ ಗೊತ್ತಾಗ್ತಿಲ್ಲ. ಇಲ್ಲಿ ಫ್ರೀ ಮೀಡಿಯಾ ಕೂತ್ಕೊಂಡಿದ್ದಾರೆ, ನಮ್ಮ ಎಲ್ಲ ಮಾಧ್ಯಮ ಮಿತ್ರರೆಲ್ಲ ಬರೀತಾರೆ. ಫ್ರೀ ಮೀಡಿಯಾ ಇರಲಿಲ್ಲ. ಏನಾದರೂ ಬರೆದಿದ್ರೆ ಈ ಬ್ರಿಟಿಷ್ ಅಧಿಕಾರಿ ಸರಿ ಇಲ್ಲ ಅಂತ ಜೈಲ್. ಸೊ ಆ ವ್ಯಾಲ್ಯೂ ಏನಂತ ನಾವು ಅದನ್ನು ಇತಿಹಾಸ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಆ ಬ್ರಿಟಿಷ್ ಟೈಮ್ನಿಂದ ಇಲ್ಲಿವರೆಗೆ ಬರಲಿಕ್ಕೆ ಕೂಡ ನಮಗೆ ತುಂಬ ಹೋರಾಟ ಮಾಡಬೇಕಿತ್ತು. ಒಂದು 17 ಕೋಟಿ ಜನರು ನಮ್ಮ ಭಾರತೀಯರು ಅವರ ಜೀವನ ಕಳೆದುಕೊಂಡು ಬಿಕಾಸ್ ಆಫ್ ಹಸಿವಿನಿಂದ, ಅದು ಫಮೈನ್ ಅಂತ ಹೇಳ್ತೀವಿ, ಬರಗಾಲ ಅಂತ ಹೇಳ್ತೀವಿ, ಅದರಲ್ಲಿ ತುಂಬ ಜನ ಸತ್ತರು. ನಮ್ಮ ಹೋರಾಟಗಾರರು ಎಲ್ಲರಿಗೆ ಜೈಲು ಹಾಕಿದ್ರು, ಏನೇನೋ ಆಗಿತ್ತು. ಸೊ ತುಂಬ ಕಷ್ಟದಿಂದ ತುಂಬ ಹೋರಾಟ ಮಾಡಿಕೊಂಡು ನಾವೇ 1947ರಲ್ಲಿ ಸ್ವತಂತ್ರ ಆಗ್ತೀವಿ. ಫಸ್ಟ್ ದೇಶ ಇಡೀ ಪ್ರಪಂಚದಲ್ಲಿ ನಾವೇ ನೋಡಿದರೆ ಫಸ್ಟ್ ದೇಶ, ಮತ್ತು ಒಂದೇ ಮಾತ್ರ ಎಕ್ಸಾಂಪಲ್, ಇಲ್ಲಿವರೆಗೆ ಬೇರೆ ಯಾವುದು ದೇಶ ಕೂಡ ಆಗಿಲ್ಲ. ಫಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಟು ಬಿ ಎ ಡೆಮೋಕ್ರಸಿ ರೈಟ್ ಫ್ರಮ್ ಡೇ 1. ನಾವೇ ಹುಟ್ಟಿದ್ದೀವಿ ದೇಶ ಆಗಿ 1947ರಲ್ಲಿ. ಸೆಕೆಂಡ್ ಡೇ ನಮ್ಮ ಡಿಸಿಷನ್ ಆಯಿತು, ನಾವೇ ಪ್ರಜಾಪ್ರಭುತ್ವ ದೇಶ ಆಗಿರ್ತೀವಿ. ಬೇರೆ ಎಲ್ಲೂ ಆಗಿಲ್ಲ. ನಾವು ಇಡೀ ಹಿಸ್ಟ್ರಿನ ನೋಡಿ, ಅಮೆರಿಕ ಅಂತ ಹೇಳ್ತಾರೆ ಅವರು, ನಾವೇ ಫಸ್ಟ್ ಡೆಮೋಕ್ರಸಿ ಆಫ್ ದಿ ವರ್ಲ್ಡ್ ಅಂತ. ಇರಲಿ, ಬಟ್ ಅವರು ಫ್ರೀ ಆಗಿದ್ರು. ಅವರು ನಮ್ಮ ಥರ ಬ್ರಿಟಿಷ್ ಶಾಸನ ಕೆಳಗಡೆ ಇರಲಿಲ್ಲ. ಅವರು ಹೋಗಿ ಆಫ್ರಿಕಾದಲ್ಲಿ ಗುಲಾಮಿಗಿರಿ ಸ್ಟಾರ್ಟ್ ಮಾಡಿ, ಸ್ಲೇವ್ ಇದು ಮಾಡಿ, ತುಂಬ ಒಂದು ಅದರದೊಂದು ಇತಿಹಾಸ ಇದೆ, ಹೇಗೆ ಅವರು ಮುಂದೆ ಬಂದಾಗ. ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ, ಕೆನಡಾ, ಬೇರೆ ಬೇರೆ ದೇಶಗಳಲ್ಲಿ ನಾವು ನೋಡಿದರೆ, ಎಸ್ಪೆಷಲಿ ನಮ್ಮ ಹೆಣ್ಮಕ್ಳು ಕೂತಿದ್ದಾರೆ ಎಲ್ಲ, ಗರ್ಲ್ಸ್ ಸ್ಟೂಡೆಂಟ್ಸ್. ಗರ್ಲ್ಸ್ಗಳಿಗೆ, ಹೆಣ್ಮಕ್ಕಳಿಗೆ ವೋಟಿಂಗ್ ರೈಟ್ಸ್ ಇರಲಿಲ್ಲ, ಬರೀ ಗಂಡಸರಿಗೆ ಕೊಡ್ತಾ ಇದ್ರು. ಅದಕ್ಕೆ ಫೆಮಿನಿಸಮ್ ಅಂತ ಕಾನ್ಸೆಪ್ಟ್ ಎಲ್ಲ ಅವ್ರಿಗೆ ನೋಡಿದಿರಾ? ಇವರು ನಮ್ಮ ಮಕ್ಕಳು ಹೇಳಬೇಕು,
ನೋಡಿದ್ರಾ? ಫೆಮಿನಿಸಮ್ ಏನಂತ ಗೊತ್ತಿದೆಯಾ? ಮಹಿಳೆವಾದ ಅಂತ ಹೇಳ್ತೀವಿ ನಮ್ಮ ಪ್ರಕಾರ, ಹೌದಲ್ಲ? ಮಹಿಳೆಯರಿಗೆ ಕೂಡ ಈಕ್ವಲ್ ರೈಟ್ಸ್ ಇರಬೇಕು, ಅಷ್ಟೊಂದು ಇರಲಿಲ್ಲ. ಸೊ ಫೆಮಿನಿಸಮ್ ಸ್ಟಾರ್ಟ್ ಆಯಿತು. ಸೊ ಆಸ್ಟ್ರೇಲಿಯಾದಲ್ಲಿ, ನ್ಯೂಜಿಲೆಂಡಲ್ಲಿ ಎಲ್ಲ ಹೆಣ್ಮಕ್ಳು ಸೇರಿ ಗಂಡು ಮಕ್ಕಳಿಗೆ ಎಲ್ಲ ದಾಳಿ ಮಾಡಲಿಕ್ಕೆ ಒನ್ ಶುಡ್ ಬಿ ಲೆಫ್ಟ್ ಬಿಹೈಂಡ್ ಅಂತ ಹೇಳೋದು. ಅಂದ್ರೆ ಯಾರೊಬ್ರು ಸಹ ಮತ ಹಾಕದೆ ಉಳಿಯುವಂತಿಲ್ಲ ಅನ್ನುವಂತಹ ಧ್ಯೇಯದೊಂದಿಗೆ ಪ್ರತಿಯೊಬ್ಬರಿಗೂ ಸಹ ಮತ ಹಾಕುವಂತಹ ಅವಕಾಶ ಸಿಗಬೇಕು ಅಂತೇಳಿ ಕಮಿಟೆಡ್ ಆಗಿ ನಮ್ಮ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸಾಕಷ್ಟು ಖರ್ಚನ್ನು ಮಾಡ್ತಾ ಇದೆ. ನಿಮ್ಗೆ ಏನಾದ್ರು ಅಂದಾಜು ಇದೆಯಾ ಖರ್ಚು ಎಷ್ಟು ಮಾಡುತ್ತೆ ಅಂತ? ಏನಿ ಸ್ಟೂಡೆಂಟ್ಸ್, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಷ್ಟು ಖರ್ಚು ಮಾಡಿದ್ರೆ ನಿಮ್ಗೆ ಗೊತ್ತಾ? ಯಾರಾದ್ರೂ ಗೆಸ್ ಮಾಡ್ಬೋದಾ? ಪರ್ ಹೆಡ್ಗೆ ಕೇಳಿಸ್ಕೊಳ್ಳಿ, ಆಲ್ ಓವರ್ ಇಂಡಿಯಾ ಎಷ್ಟು ಜನ ವೋಟ್ ಹಾಕಿದ್ರೆ ನಿಮ್ಗೆ ಗೊತ್ತಿದೆ. ಪರ್ ಹೆಡ್ಗೆ ಏನಿಲ್ಲ ಅಂತಂದ್ರು 700 ಇಂದ 800 ರೂಪಾಯಿ ಖರ್ಚಾಗುತ್ತೆ. ಯೋಚನೆ ಮಾಡಿದ್ರೆ ಯಾವಾದ್ರು ಪರ್ ಹೆಡ್? ಸೊ ಅಷ್ಟು ಮಟ್ಟಿಗೆ ಖರ್ಚು ಮಾಡಿ ಪ್ರತಿಯೊಬ್ಬರಿಗೂ ಸಹ. ನಾನು ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ಬೇಕು ನಿಮಗೆ. ಇಂಡೆಲಿಬಲ್ ಇಂಕ್ ನಮ್ಮ ಬೆರಳಿಗೆ ಹಚ್ಚಲಾಗುತ್ತಲ್ಲ, ಅದು ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಗೊತ್ತಾ? ಎಲ್ಲಿ? ಮೈಸೂರಿನಲ್ಲಿ ಮ್ಯಾನುಫ್ಯಾಕ್ಚರ್ ಆಗುವಂಥದ್ದು. ಆಲ್ ಓವರ್ ಇಂಡಿಯಾ ಹೋಗುತ್ತೆ. ಬರೀ ಅಷ್ಟೇ ಅಲ್ಲ, ಸುಮಾರು 25 ದೇಶಗಳಿಗೆ ರಫ್ತಾಗುತ್ತೆ. ಅದು ಅಷ್ಟು ಕ್ರೆಡಿಬಲ್ ಇದೆ, ಅಷ್ಟು ಇಂಡೆಲಿಬಲ್ ಇದೆ ಅನ್ನುವಂಥ ಕಾರಣಕ್ಕೆ. ಈಗ ಏನಂತಂದ್ರೆ, ಫೆಸ್ಟಿವಲ್ ಆಫ್ ಡೆಮಾಕ್ರಸಿ ಒಳಗಡೆ ನಮ್ಮ ಬೆರಳಿಗೆ ನಾವು ತಯಾರಿಸ್ತಕ್ಕಂಥ ಇಂಕು ಅಷ್ಟು ಪವಿತ್ರವಾದಂಥದ್ದು ನಮ್ಮ ಬೆರಳಿಗೆ ಸಿಕ್ಕಿಲ್ಲ ಅಂತಂದ್ರೆ ಅದು ನಮಗೆ ನಾವೇ ಮಾಡ್ಕೊಡೋಂಥ ವಂಚನೆ ಅಲ್ವಾ? ವಿ ಹ್ಯಾವ್ ಟು ಕನ್ಸಿಡರ್ ದಟ್ ವೇ. ನಮ್ಮ ಹಕ್ಕು, ನಮ್ಮ ಸಹಭಾಗಿತ್ವ ಮತ್ತು ನಮ್ಮ ಒಳಗೊಳ್ಳುವಿಕೆ ಹಬ್ಬವನ್ನ ನಾವು ಅರ್ಥಗರ್ಭಿತವಾಗಿ ಆಚರಿಸೋದಕ್ಕೆ ಬೇಕೇ ಬೇಕು ಅನ್ನೋದನ್ನ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಐತಿಹಾಸಿಕವಾಗಿ ನೋಡಿದಾಗ ವೋಟಿಂಗ್ ಪವರ್ಸ್ ಇರಲಿಲ್ಲ. ನಾನು ಈಗಾಗಲೇ ಉದಾಹರಣೆ ಕೊಟ್ಟಂತೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಾತನ್ನ ಯಾವ ವಿಚಾರಕ್ಕೂ ತಗೊಳ್ತಾ ಇಲ್ಲ, ಅಥವಾ ಯಾವ ಒಂದು ನಿರ್ಧಾರವನ್ನು ತಗೋಬೇಕಾದ್ರೂ ಸಹ ನಿಮ್ಮನ್ನ ಇನ್ವಾಲ್ವ್ ಮಾಡ್ಕೊತಿಲ್ಲ ಅಂತಂದ್ರೆ ಎಷ್ಟು ದುಃಖ ಆಗುತ್ತೆ. ಹಂಗಿರುವಾಗ ನಿಮ್ಮ ಸಹಭಾಗಿತ್ವವನ್ನ ದೇಶಕ್ಕೆ ಬೇಡ ಅಂತೇಳಿ ಒಂದು ವೇಳೆ ನಿಮ್ಮನ್ನ ದೂರ ಇಟ್ಟರೆ ಎಷ್ಟು ನೋವಾಗ್ಬೋದು. ಅದನ್ನ ಅರ್ಥ ಮಾಡ್ಕೊಂಡಾಗ ನಮ್ಮ ತೀವ್ರತೆ, ನಾವು ಯಾಕೆ ಡೆಮಾಕ್ರೆಟಿಕ್ ಪ್ರೋಸೆಸ್ ಒಳಗಡೆ ನಾವು ಇರಬೇಕು, ಅಂಡ್ ರೈಟಿಂಗ್ ದ ಹಿಸ್ಟ್ರಿ ಅಂಡ್ ರೈಟಿಂಗ್ ದಿ ಫ್ಯೂಚರ್ ಆಫ್ ದ ನೇಷನ್ will be decided by us. ಹಾಗಾಗಿ I request all the students to come forward. ನೀವು ಮುಂದೆ ಬಂದು ನೀವು ಏನ್ ಮಾಡ್ಬೋದು ಅಂತ ನಾನು ಪ್ರಶ್ನೆ ಕೇಳಿದೆ. what will you answer? ಏನ್ ಮಾಡ್ಬೋದು ಈಗ ಸ್ಟೂಡೆಂಟ್ಸ್? ಏನ್ ಮಾಡ್ಬೋದು? ನೀವು ರಿಜಿಸ್ಟರ್ ಆಗೋದು ಒಂದು, ಆಮೇಲೆ ಅಷ್ಟೇನಾ? ಸಾಕಾ? ಮಾತಾಡಿ. ಏನ್ ಮಾಡ್ಬೋದು? ರಿಜಿಸ್ಟರ್ ಆಗೋದು, ನೀವು ಬೇರೆಯವರಿಗೆ ಮೋಟಿವೇಟ್ ಮಾಡುವಂಥದ್ದು, ಸಾಧ್ಯವಾದಷ್ಟು ಅವೇರ್ನೆಸ್ ನ ನೀವು ಕ್ರಿಯೇಟ್ ಮಾಡುವಂಥದ್ದು. ನಾವು ಸಾಕಷ್ಟು ಸೆಲ್ಫಿಗಳು ನೋಡ್ತಾ ಇರ್ತೀವಿ, ಅದರಲ್ಲೆಲ್ಲ ತುಂಬಾ ಮೋಸ್ಟ್ ಇಂಟ್ರೆಸ್ಟಿಂಗ್, ಮೋಸ್ಟ್ ಲೈಕ್ ಸೆಲ್ಫಿ ಯಾವುದು ಗೊತ್ತಾ ನಮ್ಮೆಲ್ಲರಿಂದ? ನೀವು ಅವತ್ತು ದಿನ ವೋಟ್ ಹಾಕಿ, ನಾವು ಎಲೆಕ್ಷನ್ ಅಲ್ಲಿ ವೋಟ್ ಹಾಕಿದೀವಿ ಅಂತ ಹೇಳಿ ಬೆರಳನ್ನ ತೋರಿಸಿ ಆಗ್ತಿರಲ್ಲ, ದಟ್ ವಿಲ್ ಬಿ ದಿ ಮೋಸ್ಟ್ ಸೀಕ್ರೆಟ್ ಸೆಲ್ಫಿ ದಟ್ ವಿ ಕ್ಯಾನ್ ಎವರ್ ಸಿ. ಅರ್ಥ ಆಗ್ತಿದ್ಯಾ? ಸೊ ನಾವು ಒಂದು ವೇಳೆ ಏನಾದ್ರು ನಮ್ಮ ಡಿಜಿಟಲ್ ಅಥವಾ ಟೆಕ್ನಾಲಜಿಕಲ್ ಎರಾದಲ್ಲಿ ನಾವೆಲ್ಲ ಈ ಥರದೆಲ್ಲ ನಾವು ಬಳಸ್ಕೊಳ್ಬೋದು, ಸೋಷಿಯಲ್ ಮೀಡಿಯಾ ಇತ್ಯಾದಿ ಅಂತಂದ್ರೆ ನಾವು ಬಳಸ್ಕೊಳ್ಬೇಕಾಗಿದೆ ಯಾವ ರೀತಿಯಲ್ಲಿ ಅಂತಂದ್ರೆ, ನಮ್ಮ ದೇಶದ ಭವಿಷ್ಯವನ್ನ ಬರೀತಕ್ಕಂಥ ಕೆಲಸದಲ್ಲಿ, ದೇಶದ ಒಂದು ನಿರ್ಮಾಣ ಆಗುವಂತ ಸಂದರ್ಭದಲ್ಲಿ ನಾವು ಸಹ ಇದ್ದೇವೆ, ನಮ್ಮದು ಸಹ ಹಕ್ಕಿದೆ, ನಾವು ಸಹ ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಇದ್ದೇವೆ ಎನ್ನುವಂತ ಖಚಿತತೆಯನ್ನ ನಾವು ವ್ಯಕ್ತಪಡಿಸಿದಾಗ ಮಾತ್ರ. ಐ ಹೋಪ್ ದ ಸ್ಟೂಡೆಂಟ್ಸ್ ಆರ್ ಕನ್ವಿನ್ಸ್ಡ್. ಆರ್ ಯು ಕನ್ವಿನ್ಸ್ಡ್? Are you getting the idea of why we have to celebrate all this? ನಮ್ಮ ಇವತ್ತಿನ ದಿನವನ್ನ ನಾವು ಸೆಲೆಬ್ರೇಟ್ ಮಾಡಬೇಕಾದ್ರೆ ಮೂಲ ಉದ್ದೇಶವೇ ಎಲ್ಲರೂ ಸಹ ರಿಜಿಸ್ಟರ್ ಆಗಿ ಎಲ್ಲರೂ ಸಹ ನಾವು ನಮ್ಮ ಡೆಮೊಕ್ರಾಟಿಕ್ ಪ್ರೋಸೆಸ್ ಒಳಗಡೆ ಇನ್ವಾಲ್ವ್ ಆಗಬೇಕು ಅನ್ನೋಂಥದ್ದು. I request any of you to think just the absence of your voting. ನಿಮ್ಮ ಒಂದು ಓಟು, ನೀವು ಅನ್ಕೊಳ್ಬೋದು ನನ್ನ ಒಂದು ಓಟಿಂದ ನಮ್ಮ ದೇಶದ ಭವಿಷ್ಯನೂ ಅಷ್ಟೇನು ಬದಲಾಗುದಿಲ್ಲ ಅಂತ, ಅಥವಾ ನಾನು ಯಾಕೆ ಓಟ್ ಹಾಕ್ಬೇಕು, ನನಗೆ ಬೇಕಾದ ಫೆಸಿಲಿಟಿ ಸಿಗ್ತಿಲ್ಲ ಅನ್ನೋದು ಒಂದು ಪ್ರೊಟೆಸ್ಟಿಂಗ್ ನಾವು ಒಂದು ಭಾಗವಾಗಿ ಸಹ ನಿಮ್ಮ ಆ ನಿರ್ಧಾರ ಬರ್ಬೋದು. ಆದ್ರೆ 1/3 ಆಫ್ ದ ವೋಟರ್ಸ್ ಇನ್ನೂ ಮುಂದೆ ಬರ್ತಿಲ್ಲ ಅನ್ನೋದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾರೆ. somewhere around 65 to 75 ನೋಡ್ತಾ ಇರ್ತೀವಿ. ಕೆಲವು ಕಡೆ ಅರ್ಬನ್ ಏರಿಯಾಸ್ದಲ್ಲಿ ಟು ಆರ್ ಶಾಕಿಂಗ್, ಅರ್ಬನ್ ಏರಿಯಾಸ್ದಲ್ಲಿ ಕಡಿಮೆ ಇದೆ.
ಅದು ನಮಗೆ ತುಂಬಾ ನೋವಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಸಹ ನಾನು ವೋಟ್ ಹಾಕದೆ ಉಳಿಯುವುದಿಲ್ಲ. ಅದಕ್ಕೋಸ್ಕರನೇ ಈ ವರ್ಷ ನಾವು ನಮ್ಮ ವೋಟರ್ಸ್ ಡೇ, ನ್ಯಾಷನಲ್ ವೋಟರ್ಸ್ ಡೇ ಸೆಲೆಬ್ರೇಷನ್ ಅಲ್ಲಿ ಥೀಮ್ ಏನಿದೆ ಅಂತಾನೆ ನಥಿಂಗ್ ಲೈಕ್ ವೋಟಿಂಗ್. ಐ ವೋಟ್ ಫಾರ್ ಶೋರ್. ನಾನು ನಥಿಂಗ್ ಲೈಕ್ ವೋಟಿಂಗ್ ಅಂತ ಹೇಳ್ತೀನಿ, ನೀವೆಲ್ಲರೂ ಸಹ ಐ ವೋಟ್ ಫಾರ್ ಶೋರ್ ಅಂತ ಹೇಳ್ಬೇಕು. ಓಕೆ ಓಕೆ, ನಥಿಂಗ್ ಲೈಕ್ ವೋಟಿಂಗ್, ಐ ವೋಟ್ ಫಾರ್ ಶೋರ್. ಹೇಳಿ ಜೊತೆಗೆ ಹೇಳಿ, ನಥಿಂಗ್ ಲೈಕ್ ವೋಟಿಂಗ್, ಐ ವೋಟ್ ಫಾರ್ ಶೋರ್. ಇಷ್ಟೇನಾ? ನೀವು ಬರೀ ಉಪ್ಪಿನಡಿ ತೋರಿಸಿ ನಮ್ಮ ವಿದ್ಯಾರ್ಥಿಗಳು ಜೋಶ್ ಎಷ್ಟಿದೆ ಅಂತ ಹೇಳಿ ಈ ಚಾವಣಿ ಮೇಲೆ ಹೋಗ್ಬೇಕು. ಆರ್ ಯು ರೆಡಿ? ನಥಿಂಗ್ ಲೈಕ್ ವೋಟಿಂಗ್. ಈಗ ಹೇಳಿ, ಐ ವೋಟ್ ಫಾರ್ ಶೋರ್ ಹೇಳ್ಬೇಕು. ನಥಿಂಗ್ ಲೈಕ್ ವೋಟಿಂಗ್. ಪುತ್ತೂರಲ್ಲಿ ದಮ್ಮಿಲ್ಲಪ್ಪ, ಬನ್ನಿ ನೀವು ಅಲ್ಲಿ ಉಪ್ಪಿನಡಿ ಆಯ್ತಾ? ಆರ್ ಯು ರೆಡಿ? ನಿಮ್ಮ ಮೈಕೆಲ್ಲ ಆನ್ ಮಾಡಿ ಜಾಯ್ನ್ ಆಗಿ. ನಥಿಂಗ್ ಲೈಕ್ ವೋಟಿಂಗ್, ನಥಿಂಗ್ ಲೈಕ್ ವೋಟಿಂಗ್, ನಥಿಂಗ್ ಲೈಕ್ ವೋಟಿಂಗ್. ಚಾನೆಲ್ ಅಂಡ್ ಕೋಸ್ಟಲ್ ಎಕ್ಸ್ಪ್ರೆಸ್ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ನಿಮ್ಮ ನೆಚ್ಚಿನ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ಒಂದು ವಿಭಿನ್ನ ಹೆಸರು ಅಗರಿ ಎಂಟರ್ಪ್ರೈಸಸ್. ನಮ್ಮಲ್ಲಿ ವಿಭಿನ್ನ ಶೈಲಿಯ ಫರ್ನಿಚರ್ಸ್, ಅಡುಗೆ ಮನೆ ಸಲಕರಣೆಗಳು, ವಿವಿಧ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಹೋಮ್ ಥಿಯೇಟರ್, ಡಿವಿಡಿ ಮುಂತಾದ ಎಲೆಕ್ಟ್ರಾನಿಕ್ ಸಾಮಗ್ರಿಗಳು ಮಿತ ದರದಲ್ಲಿ ಲಭ್ಯ. ನಿಮ್ಮ ಸೌಲಭ್ಯಕ್ಕೆ ತಕ್ಕಂತೆ ಕಾಂಬಿ ಆಫರ್ಸ್, ಎಕ್ಸ್ಚೇಂಜ್ ಆಫರ್, ಹಣಕಾಸಿನ ವ್ಯವಸ್ಥೆ ಹಾಗೂ ನಿಮ್ಮ ಮನೆಗೆ ಉಚಿತ ಡೆಲಿವರಿ ಇದು ಅಗರಿಯಲ್ಲಿ ಮಾತ್ರ. ಅಗರಿ ಎಂಟರ್ಪ್ರೈಸಸ್ ನಲ್ಲಿ ರೇಟ್ ನಿಮ್ಮದು, ಆಫರ್ ನಮ್ಮದು. ಉಭಯ ಜಿಲ್ಲೆಗಳಲ್ಲಿ ಉನ್ನತ ಕಂಪನಿಗಳ ಉತ್ಕೃಷ್ಟ ಉತ್ಪಾದನೆಗಳು ಊಹಿಸಲು ಅಸಾಧ್ಯ ಬೆಲೆಗಳಲ್ಲಿ, ಅದು ಅಗರಿಯಲ್ಲೇ. ನಿಮ್ಮ ಸಮೀಪದ ಅಗರಿ ಎಂಟರ್ಪ್ರೈಸಸ್ ಮಳಿಗೆಗೆ ಇಂದೇ ಭೇಟಿ ಕೊಡಿ. ಹೊಸಬಿತ್ತಿಲ್ ಸುರತ್ಕಲ್, ಆಪೋಸಿಟ್ ಗೋವಿಂದಾಸ್ ಕಾಲೇಜ್, ಸುರತ್ಕಲ್, ಬಿಹೈಂಡ್ ಬಸ್ ಸ್ಟ್ಯಾಂಡ್, ಮೂಡಬಿದ್ರೆ. ಶಿಬ್ರಿಕೆರೆ ತೆಂಕ ಎಡಪದವು. ಬನ್ನಿ, ಅಗರಿಯ ಹಬ್ಬಗಳ ಉತ್ಸವದಲ್ಲಿ ಪಾಲ್ಗೊಳ್ಳಿ. ಅಗರಿ ಎಂಟರ್ಪ್ರೈಸಸ್. ಡ್ರೀಮ್ ಬಾಯ್ಸ್ ಅಕಾಡೆಮಿ, ಪಾಂಡವರಕಲ್ಲು, ಬಂಟ್ವಾಳ ತಾಲೂಕು ಇದರ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್, ಬಂಟ್ವಾಳ ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಇದರ ಸಹಭಾಗಿತ್ವದಲ್ಲಿ ಪುರುಷರ 65 ಕೆಜಿ ಹಾಗೂ 55 ಕೆಜಿ ವಿಭಾಗದ ಮುಕ್ತ ಮ್ಯಾಟ್ ಕಬಡ್ಡಿ ಪಂದ್ಯಾಟ 2025. 65 ಕೆಜಿ ವಿಭಾಗದ ಬಹುಮಾನ: ಪ್ರಥಮ 30,025, ದ್ವಿತೀಯ 15,025, ತೃತೀಯ 7,025, ಚತುರ್ಥ 7,025 ಹಾಗೂ ಡ್ರೀಮ್ ಸ್ಟಾರ್ ಟ್ರೋಫಿಯನ್ನ ನೀಡಿ ಗೌರವಿಸಲಾಗುತ್ತದೆ. 55 ಕೆಜಿ ವಿಭಾಗದ ಬಹುಮಾನ: ಪ್ರಥಮ 11,025, ದ್ವಿತೀಯ 7,025, ತೃತೀಯ 3,025, ಚತುರ್ಥ 3,025 ಹಾಗೂ ಡ್ರೀಮ್ ಸ್ಟಾರ್ ಟ್ರೋಫಿಯನ್ನ ನೀಡಿ ಗೌರವಿಸಲಾಗುತ್ತದೆ. 65 ಕೆಜಿ ವಿಭಾಗದ ಸವ್ಯಸಾಚಿ, ಉತ್ತಮ ಹಿಡಿತಗಾರ, ಉತ್ತಮ ದಾಳಿಗಾರರಿಗೆ ಚಿನ್ನದ ಪದಕ ಹಾಗೂ ಬಹುಮಾನವನ್ನ ನೀಡಿ ಗೌರವಿಸಲಾಗುತ್ತದೆ. ಇದೇ ಬರುವಂತಹ ಫೆಬ್ರವರಿ 22ರ ಶನಿವಾರ ಸಂಜೆ 3 ಗಂಟೆಗೆ ಪಾಂಡವರಕಲ್ಲು ಇಲ್ಲಿ ಜರುಗಲಿದೆ. ಕ್ರೀಡಾಪಟುಗಳಿಗೆ, ಕ್ರೀಡಾ ಅಭಿಮಾನಿಗಳಿಗೆ ಸರ್ವರಿಗೂ ಆದರದ ಸ್ವಾಗತ. ಅಭೂತಪೂರ್ವ ಆಭರಣಗಳ ಅನುಭವವೀಗ ತಕ್ಕೋಟಿನಲ್ಲಿ ಅನಾವರಣ ನಡೆಯಲಿದೆ. ಭವ್ಯ ಉದ್ಘಾಟನಾ ಸಮಾರಂಭ 29 ಡಿಸೆಂಬರ್ ರವಿವಾರ ಬೆಳಿಗ್ಗೆ 10:30ಕ್ಕೆ. ತಯಾರಿಕಾ ವೆಚ್ಚ ಬರೀ -2.9% ರಿಂದ ಆರಂಭ. ಶೋರೂಮ್ಗೆ ಭೇಟಿ ನೀಡಿ 2 ಲಕ್ಷ ಗೆಲ್ಲಿ ಅದೃಷ್ಟಶಾಲಿ ಗ್ರಾಹಕರಿಗೆ 10,000, 30,000 ವಜ್ರದ ಮೌಲ್ಯದ ಮೇಲೆ ರಿಯಾಯಿತಿ, 0% ತಯಾರಿಕಾ ವೆಚ್ಚ. ಈ ಕೊಡುಗೆ ಪಡೆಯಲು ನಿಮ್ಮ ಚಿನ್ನವನ್ನು ಮುಂಗಡವಾಗಿ ಬುಕ್ ಮಾಡಿ. ಬಂಪರ್ ಬಹುಮಾನ: ಖರೀದಿಸಿ ಹಾಗೂ ಗೆಲ್ಲಿರಿ ಅತ್ಯಾಕರ್ಷಕ ಬಂಪರ್ ಬಹುಮಾನವಾಗಿ ವಜ್ರದ ಹಾರವನ್ನ. ವಜ್ರದ ಉಂಗುರ ಖರೀದಿಸಿ ಪ್ರತಿ ಗಂಟೆಗೆ ಆಕರ್ಷಕವಾದ ಉಂಗುರ ಗೆಲ್ಲಿರಿ. Purity Divine Trust, Antique Gold and Diamonds, Tokoto, Mangalore and Kasargod. ನಿಮ್ಮ ನೆಚ್ಚಿನ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಈ ದೀಪಾವಳಿಯಲ್ಲಿ ಪ್ರತಿ ವಾರ ಖರೀದಿಸಿ, ಪ್ರತಿ ವಾರ ಗೆಲ್ಲಿರಿ ಚಿನ್ನ, ಬೆಳ್ಳಿ ಹಾಗೂ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಕಾಂಬೋ ಆಫರ್, ಫ್ರೀ ಹೋಮ್ ಡೆಲಿವರಿ ಹಾಗೂ 0 ಡೌನ್ ಪೇಮೆಂಟ್ ಹಾಗೂ 0% ಇಂಟ್ರೆಸ್ಟ್ ನಲ್ಲಿ ಈ ದೀಪಾವಳಿಯನ್ನ ಆನಂದಿಸಿ.
ಲ್ಯಾಪ್ಟಾಪ್, ಸೋಲಾರ್ ಐಟಮ್ಸ್, ಡೆಕೋರೇಟಿವ್ ಐಟಮ್ಸ್ ಇವೆಲ್ಲವೂ ಮಿತ ದರದಲ್ಲಿ ಲಭ್ಯವಿದೆ. ಅನ್ವಿತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ವಿಶಾಲವಾದ ಪಾರ್ಕಿಂಗ್ ಸೌಲಭ್ಯವಿದ್ದು ಫ್ರೀ ಡೆಲಿವರಿ ಅವಕಾಶ ನಿಮಗಾಗಿ ಇದೆ. 100% ಗುಡ್ ಕ್ವಾಲಿಟಿ ಫರ್ನಿಚರ್ಸ್ ಅಂಡ್ ಗುಡ್ ಕ್ವಾಲಿಟಿ ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ ಅನ್ವಿತ್ ಫರ್ನಿಚರ್ಸ್ ನಲ್ಲಿ ಲಭ್ಯವಿದೆ. ನಮ್ಮ ಶಾಖೆಗಳು ತೊಕ್ಕೋಟು, ವಿಜಯ ಕಾಂಪ್ಲೆಕ್ಸ್, ಓವರ್ ಬ್ರಿಡ್ಜ್ ಡೌನ್, ಹೊಳಪೇಟೆ. ಕಾಂಟ್ಯಾಕ್ಟ್ ನಂಬರ್ 082424643116. ದೇರಳಕಟ್ಟೆ, ಯೂನಿವರ್ಸಿಟಿ ರೋಡ್ ನಿಯರ್ ಜಲಾಲ್ ಬಾಗ್. ಕಾಂಟ್ಯಾಕ್ಟ್ 9164600452. ಇಂದೇ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ನ ನೂತನ ಮಳಿಗೆಗಳಿಗೆ ಭೇಟಿ ಕೊಡಿ. ನಿಮ್ಮ ಇಷ್ಟದ ಫರ್ನಿಚರ್ಸ್ ಗಳನ್ನು ಆಯ್ದುಕೊಳ್ಳಿ. ಮಾನ್ಯರೇ, ಪಂಚಾಯತ್ ನಲ್ಲಿ ಏನಾದ್ರೂ ಒಳ್ಳೇದು ಮಾಡಿದ್ರೆ ಮಾತ್ರ ಪಾರ್ಟಿಗೆ ಲಾಭ ಆಗ್ಬಹುದು. ಅದರರ್ಥ ನಾವೇನು ಮಾಡ್ಲಿಲ್ಲ ಅಂತಾನ? ಹೋದ ವರ್ಷ ನಮ್ಮ ಪಂಚಾಯತ್ ನಲ್ಲಿ ಬಾಕಿ ಉಳಿದ ಮನೆಗಳಿಗೆ ಟೈಲ್ಸ್ ಹಾಕಿ ಕೊಟ್ಟೆವು. ಅದರಿಂದ ಏನಾಯ್ತು? ನಮ್ಮ ಓಟು ಜಾಸ್ತಿ ಆಯ್ತು. ಹೋದ ವರ್ಷದ ಹಾಗೇನೆ ಈ ವರ್ಷವು ಟೈಲ್ ಹಾಕದ ಎಲ್ಲಾ ಮನೆಗೂ ಈ ವರ್ಷವು ನಾವು ಟೈಲ್ ಹಾಕಿ ಕೊಡ್ತೇವೆ. ಸಾಲ್ದಾ? ಅಲ್ಲಣ್ಣವ್ರೆ, ಈ ಸಲ ಎಬಿಸಿ ಆಫರ್ ಉಂಟಲ್ಲ? ಮತ್ತೆಂತ, ಅದುವೇ ಎಬಿಸಿ ಆಫರ್ ಇರುವಾಗೆಲ್ಲ ನಾನು ಈ ರೀತಿಯ ವಾಗ್ದಾನಗಳನ್ನು ಕೊಡ್ತಾ ಇರ್ತೇನೆ. ಹಾಗಾದ್ರೆ ಜೈ ಹೇಳ್ಬೇಕಾದದ್ದು ಮೆಂಬರ್ಗಲ್ಲ, ಎಬಿಸಿಗೆ. ಎಬಿಸಿ ಗ್ರೂಪ್ ಪ್ರಸ್ತುತಪಡಿಸುತ್ತಿದೆ ಎಬಿಸಿ ಮೆಗಾ ಸೇಲ್. ಇನ್ನು ಮನೆಗೆ ಬೇಕಾಗಿರುವ ಟೈಲ್ಸ್ ಹಾಗೂ ಸ್ಯಾನಿಟರಿ ಐಟಂಗಳು ಈಗ 1 ಪೌಂಡ್ ಸ್ವರ್ಣದ ಬೆಲೆಯಲ್ಲಿ ನಿಮ್ಮದಾಗುವುದು. ಲೋಕಮಾನ್ಯ ಬ್ರ್ಯಾಂಡ್ಗಳು, ನವನವೀನ ಸ್ಟಾಕ್ಗಳು, ಅಚ್ಚರಿಗೊಳಿಸುವ ಕಾಂಬೋ ಆಫರ್ಗಳು. ಎಬಿಸಿ ಮೆಗಾ ಸೇಲ್. ಮೊದಲು ತಗೊಳ್ಳಿ, ಲಾಭದಲ್ಲಿ ತಗೊಳ್ಳಿ. ಈ ಆಫರ್ ಎಬಿಸಿ ಮೈ ಹೋಮ್, ಎಬಿಸಿ ಸೇಲ್ಸ್ ಕಾರ್ಪೊರೇಷನ್ಗಳಲ್ಲಿ ಮಾತ್ರ ಲಭ್ಯ. ಚಿನ್ನಾಭರಣಗಳ ಮತ್ತು ಡೈಮಂಡ್ಗಳ ಅದ್ಭುತ ಕಲೆಕ್ಷನ್ಸ್ಗಳ ಮೂಲಕ ಆಭರಣ ಪ್ರಿಯರನ್ನ ಸೆಳೆಯುತ್ತಿದೆ ದೇರಳಕಟ್ಟೆಯ ಅಪ್ಸರಾ ಜುವೆಲ್ಸ್. ಅಪ್ಸರಾ ಜುವೆಲ್ಸ್ ನಲ್ಲಿ ನೆಕ್ಲೆಸ್, ಬ್ಯಾಂಗಲ್, ರಿಂಗ್, ಚೈನ್, ಕರಿಮನಿ, ಲಾಕೆಟ್, ಪೆಂಡೆಂಟ್, ಇಯರಿಂಗ್, ಆಂಟಿಕ್ ಜುವೆಲ್ಸ್, ಡೈಮಂಡ್ ನೆಕ್ಲೆಸ್ ಹೀಗೆ ಅತ್ಯಾಕರ್ಷಕ ರೀತಿಯ ಕಲೆಕ್ಷನ್ಸ್ ಗಳನ್ನ ನಿಮಗಾಗಿ ನೀಡ್ತಾ ಇದೆ. ಕ್ವಾಲಿಟಿಗೆ ರಾಜಿ ಮಾಡದೆ ಚಿನ್ನಾಭರಣಗಳ ಪ್ಯೂರಿಟಿ ಟೆಸ್ಟ್ ನ ಕೂಡ ಮಾಡುವಂತಹ ಅತ್ಯುನ್ನತ ಮಿಷನ್ ಅನ್ನ ಹೊಂದಿದೆ. ಬೆಸ್ಟ್ ಪ್ರೈಸ್ಗೆ ಚಿನ್ನಾಭರಣ ಖರೀದಿಸುವ ನಿಮ್ಮ ಕನಸನ್ನ ನನಸಾಗಿಸಲು ಇಂದೇ ಸಿಟಿ ಗ್ರೌಂಡ್, ದುಬೈ ಪ್ಲಾಜಾ, ಯೂನಿವರ್ಸಿಟಿ ರೋಡ್, ದೇರಳಕಟ್ಟೆಗೆ ಭೇಟಿ ಕೊಡಿ. ಸಂಪರ್ಕಿಸಬೇಕಾದಂತಹ ದೂರವಾಣಿ ಸಂಖ್ಯೆ 082422020916 ಅಥವಾ 7907477077. Presenting to you Ridan Mandi, a multi-cuisine AC family restaurant to fill your tummy with some tasty food. Are you in search of some mouth-watering food and a beautiful ambience? Your wait is over now. Ridan Mandi serves chicken dishes, mutton dishes, alfam, to trending desserts like kunafa. You name it, they have it. Presents Ridan Mandi, which is the only branch at Kallaku. Visit Ridan Mandi, located at IB Commercial Plaza, Adishwar Building, Kallaku. For further details, contact 96320-81313 or 9740-269734. ಯಾವ ಲೇಟ್ ಆಗಿ ಹೋಯ್ ಈ ಫರ್ನಿಚರ್ ಹಿಂಗ ಮಸ್ತ್ ಇಷ್ಟ ನಿಲ್ಲಡಿ ಬತ್ತಂ ಪೋಯ್ ಬಾಬಾ ಮಸ್ತ್ ಖುಷಿ ಪಡು ಬಾಬಾ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈದಲ್ಲಿ ನಿಲ್ಲಡ್ ಮಾತಾಡಲು ವೀಕೆದ ಫರ್ನಿಚರ್ ಉಂಡು ಈರಿಂಗ ದಾಲ್ ತೆತ್ಕೋರ್ ಬಿನೆಂಜಿ ಪೋಲೇರ್ ಬೇಬಿ ಲಬಾ ವೀಕೆ Bowla 2.0 Vike ke balle kanana nija
సింపుల్లే కమ్మి కాసేడే ఇల్లు జింజాలే కర్తుడించ కుల్లులే పికెక్ బల్లే వెళ్ళిపోయింది కాపడే ఇన్నియే బల్లే పిత్తనే బల్లే పికే నంకు ఓకే ವಿರಾಮದ ನಂತರ ಚಾನೆಲ್ 9 ಕೋಸ್ಟಲ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ಕೃಷ್ಣಯ್ಯ ಚೆಟ್ಟಿ ಗ್ರೂಪ್ ಜ್ಯುವೆಲರ್ಸ್ ಮಂಗಳೂರಿನ ಗ್ರಾಹಕರಿಗಾಗಿ 4 ದಿನಗಳ ವಿಶೇಷ ಆಭರಣಗಳ ಪ್ರದರ್ಶನ ಮತ್ತು ಮಾರಾಟವನ್ನ ಆಕರ್ಷಕ ಆಭರಣಗಳನ್ನ ಪ್ರದರ್ಶಿಸ್ತಾ ಇದೆ. ಜನವರಿ 24ರಿಂದ 27ರವರೆಗೆ ಮಂಗಳೂರಿನ ಗೋಲ್ಡ್ ಪಿಂಚ್ ಹೋಟೆಲ್ನಲ್ಲಿ ವಿಶೇಷ ಆಭರಣ ಪ್ರದರ್ಶನಕ್ಕೆ ಮಂಗಳೂರಿನ ಶಾಸಕ ವೇದವ್ಯಾಸ್ ಕಾಮತ್ ಅವರು ಈ ಆಭರಣ ಪ್ರದರ್ಶನ ಮೇಳಕ್ಕೆ ಚಾಲನೆಯನ್ನ ನೀಡಿದ್ರು. ಶುದ್ಧ ಚಿನ್ನ ಮತ್ತು ರತ್ನಗಳು ಹಾಗೂ ಅತ್ಯುತ್ತಮವಾದ ಕರಕುಶಲತೆಯೊಂದಿಗೆ ಸಾಂಪ್ರದಾಯಿಕ ಮತ್ತು ಸಮಕಾಲೀನ ಸೃಷ್ಟಿಗಳ ಸಂಗ್ರಹವನ್ನ ವಿಶಿಷ್ಟ ಶ್ರೇಣಿಯೊಂದಿಗೆ ಪ್ರದರ್ಶಿಸಲಿದೆ. ಸಿ ಕೃಷ್ಣಯ್ಯ ಚೆಟ್ಟಿ ಜ್ಯುವೆಲರ್ಸ್ನಲ್ಲಿ ವೈಡೂರ್ಯ, ಸಿಟ್ರಿನ್, ಮುತ್ತುಗಳು, ನೀಲ, ಮಾಣಿಕ್ಯಗಳಂತಹ ಅಪರೂಪದ ವಜ್ರಗಳ ಸೂಕ್ಷ್ಮ ವಿನ್ಯಾಸಗಳೊಂದಿಗೆ ಸೊಬಗು ಮತ್ತು ಕ್ಲಾಸಿಕ್ ಶೈಲಿಯ ಸಮ್ಮಿಲನವಾಗಿದೆ. ಕ್ರಾಶ್ ಕ್ಲಬ್ ನಮ್ಮ ಲ್ಯಾಬ್ ಗ್ರೋನ್ ಡೈಮಂಡ್ಸ್ ಭಾಗದಲ್ಲಿ ಒಂದು ಸೊಗಸಾದ ಸ್ವರೂಪವನ್ನ ಹೊಂದಿದ್ದು ಸೊಗಸಾದ ಕರಕುಶಲತೆಯ ಸಮ್ಮಿಲನವಿದೆ. ಕ್ರಾಶ್ ಕ್ಲಬ್ ಬೆಳ್ಳಿ ಆಭರಣ ಬ್ರ್ಯಾಂಡ್ ಕೃಷ್ಣ ಉದಯ ಆಗಿದ್ದು 6ನೇ ತಲೆಮಾರಿನ ಚೈತನ್ಯ ವಿ ಕೋತಾ, ಕೃಷ್ಣಯ್ಯ ಚೆಟ್ಟಿ ಗ್ರೂಪ್ ಆಫ್ ಜ್ಯುವೆಲರ್ಸ್ ಕಾರ್ಯಕಾರಿ ನಿರ್ದೇಶಕರು ಇವರ ನೇತೃತ್ವದಲ್ಲಿ ಮತ್ತು ಅದರ ಉದ್ದೇಶದೊಂದಿಗೆ ಕಲ್ಪನೆಯೊಂದಿಗೆ ಫ್ಯಾಷನ್ ಮತ್ತು ಉದ್ದೇಶದೊಂದಿಗೆ ಸಂಯೋಜಿಸುವ ಕೈಗೆಟಕುವ ಮತ್ತು ಸೊಗಸಾದ ಬೆಳ್ಳಿ ಆಭರಣಗಳನ್ನ ರೂಪಾಯಿ 599ರಿಂದ ಪ್ರಾರಂಭವಾಗುವ ಬೆಲೆಗಳೊಂದಿಗೆ ಒದಗಿಸುವಂತಹ ತನ್ನ ಅದ್ಭುತ ಉಪಕ್ರಮವನ್ನು ಘೋಷಿಸಲು ರೋಮಾಂಚನಗೊಳಿಸಿದೆ. ನಮಸ್ಕಾರ. ಮಂಗಳೂರಿನ ಪ್ರಮುಖ ರಸ್ತೆಯಲ್ಲಿರುವಂತಹ ಗೋಲ್ಡ್ ಪಿಂಚ್ ಹೋಟೆಲ್ನ ಅವರ ಮಳಿಗೆಯಲ್ಲಿ ಇವತ್ತಿನಿಂದ 4 ದಿವಸದ ತನಕ ಬಹಳ ವಿಶೇಷವಾದಂಥ ಸಿಲ್ವರ್, ಗೋಲ್ಡ್, ಡೈಮಂಡ್ನ ಒಂದು ವಿಶೇಷವಾದಂಥ ಒಂದು ಮಳಿಗೆ ಜನರಿಗೆ, ಗ್ರಾಹಕರಿಗೆ ತೃಪ್ತಿ ಮಾಡಿಸ್ತು ಮತ್ತು ಬೇಕಾದಂಥ ಬಹಳ ವಿಭಿನ್ನ ರೀತಿಯ ಡಿಸೈನ್ನೊಂದಿಗೆ ಇವತ್ತು ಉದ್ಘಾಟನೆಗೊಂಡಿದೆ. 155 ವರ್ಷದ ಪುರಾತನ ಸಂಸ್ಥೆ ಸಿ ಕೃಷ್ಣಯ್ಯ ಶೆಟ್ಟಿ. ಈ ಸಂಸ್ಥೆ ಗೋಲ್ಡ್, ಸಿಲ್ವರ್, ಡೈಮಂಡಿಗೆ ಬಹಳ ಹೆಸರುವಾಸಿಯಾಗಿ 5 ತಲೆಮಾರಿನಿಂದ ಬಂದಂಥ ವ್ಯಕ್ತಿಗಳು ನಡೆಸ್ಕೊಂಡು ಬಹಳಷ್ಟು ಯಶಸ್ವಿಯನ್ನು ಪಡ್ಕೊಂಡದ್ದನ್ನು ನಾವು ಕಾಣ್ತಾ ಇದ್ದೇವೆ. ಬಹಳ ಆಶ್ಚರ್ಯ ಏನು ಅಂತ ಹೇಳಿದ್ರೆ, ದೇಶ ವಿದೇಶದ ಪ್ರಖ್ಯಾತಿಯನ್ನು ಪಡ್ಕೊಂಡಂಥ 100ಕ್ಕೂ ಅಧಿಕ ನಿಜಾಮರಿರ್ಬೋದು, ರಾಜಮನೆತನದ ಕುಟುಂಬದವರಿಗೆ ಅವರ ಕುಟುಂಬದ ಬಂಗಾರದ ಮಳಿಗೆ, ಡೈಮಂಡ್ ಮಳಿಗೆ ಅಂತೇಳುವಂಥ ರೀತಿಯಲ್ಲಿ ಶ್ರೀ ಕೃಷ್ಣಯ್ಯ ಶೆಟ್ಟಿ ಸಂಸ್ಥೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ವಿವಿಧ ರೀತಿಯ ಬಂಗಾರದ ಉತ್ಪನ್ನಗಳನ್ನು ಅವರು ಈ ಒಂದು ಮಳಿಗೆಯಲ್ಲಿ 4 ದಿವಸದ ಪ್ರಯುಕ್ತ ಬೆಳಿಗ್ಗೆಯಿಂದ ರಾತ್ರಿ ತನಕ ಈ ಟೆಂಪರರಿ ಶೋರೂಮ್ ಅನ್ನು ತಯಾರು ಮಾಡಿ ಜನರಿಗೆ ಬಹಳ ಅತ್ಯಧಿಕವಾದಂಥ ಡಿಸ್ಕೌಂಟ್ ಬೆಲೆಯಲ್ಲಿ ಇವತ್ತು ಮಂಗಳೂರಿನ ಜನತೆಗೆ ಘೋಷಣೆಯನ್ನು ಮಾಡಿದ್ದಾರೆ. ಬಿಗ್ ಬಾಸ್ ಟ್ರೋಫಿಯನ್ನ ಗೆಲ್ಲಬೇಕು ಅನ್ನೋದು ಪ್ರತಿಯೊಬ್ಬ ಸ್ಪರ್ಧಿಯ ಕನಸಾಗಿರುತ್ತೆ. ಹಾಗೇನೆ ಆ ಕನಸಿಗೋಸ್ಕರ ಪ್ರತಿಯೊಬ್ಬ ಸ್ಪರ್ಧಿ ಕೂಡ ದೊಡ್ಡ ಮನೆಯಲ್ಲಿ ಸಿಕ್ಕಾಪಟ್ಟೆ ಕಷ್ಟವನ್ನ ಪಟ್ಟಿರ್ತಾರೆ. ಈ ವ್ಯಕ್ತಿತ್ವದ ಆಟದಲ್ಲಿ ಅಂತಿಮವಾಗಿ ಓರ್ವ ಸ್ಪರ್ಧಿ ಕಪ್ಪನ್ನ ಗೆಲ್ತಾರೆ. ಈ ಬಾರಿಯ ಬಿಗ್ ಬಾಸ್ ಕನ್ನಡ ಸೀಸನ್ 11ಕ್ಕೆ 17 ಮಂದಿ ಎಂಟ್ರಿ ಕೊಟ್ಟಿದ್ರು. ಈ ಪೈಕಿ ತ್ರಿವಿಕ್ರಮ್ ಹನುಮಂತು, ಮೋಕ್ಷಿತಾ ಪೈ, ಭವ್ಯ ಗೌಡ, ರಜತ್ ಕಿಶನ್ ಹಾಗೂ ಉಗ್ರಂ ಮಂಜು ಫೈನಲ್ ಹಂತವನ್ನ ತಲುಪಿದ್ರು. ಇದೀಗ ಬಿಗ್ ಬಾಸ್ ವಿನ್ನರ್ ಹಾಗೂ ರನ್ನರ್ ಯಾರು ಎಂಬ ಕುತೂಹಲಕ್ಕೆ ಬ್ರೇಕ್ ಬಿದ್ದಿದೆ. ವೀಕ್ಷಕರಿಂದ 5,23,89,031 ಮತಗಳನ್ನ ಪಡೆಯುವ ಮೂಲಕ ಹನುಮಂತ ಲಾಮ್ನಿ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಟ್ರೋಫಿಯನ್ನ ಎತ್ತಿ ಹಿಡಿದಿದ್ದಾರೆ. ಬಿಗ್ ಬಾಸ್ ಇತಿಹಾಸದಲ್ಲಿಯೇ ಇಷ್ಟೊಂದು ವೋಟ್ ಯಾರಿಗೂ ಬಂದಿಲ್ಲ. ಈ ಬಾರಿ ವಿನ್ನರ್ಗೆ 5 ಕೋಟಿ ಮತಗಳು ಬಂದಿರೋದು ಇತಿಹಾಸವಾಗಿದ್ದು ಹನುಮಂತ ಈ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11ಕ್ಕೆ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದ ಹನುಮಂತ ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ರೀತಿಯ ಜಗಳವಾಡದೆ ತಮ್ಮ ಮುಗ್ಧ ಸ್ವಭಾವದಿಂದಾಗಿ ವೀಕ್ಷಕರಿಗೆ ಇಷ್ಟವಾಗಿದ್ರು. ಜೊತೆಗೆ ಕೆಲವೊಮ್ಮೆ ಹೂವಿಗೂ ಮೀರಿದ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ರು.
ಹನುಮಂತ ಅವರ ಆಟದ ಶೈಲಿ ಕಿಚ್ಚ ಸುದೀಪ್ ಅವರಿಗೂ ಆಶ್ಚರ್ಯವನ್ನ ಮೂಡಿಸಿತ್ತು. ಜೊತೆಗೆ ಎಂಟರ್ಟೈನ್ಮೆಂಟ್ ವಿಷಯದಲ್ಲೂ ಅವರು ಮುಂದಿದ್ರು. ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ 11ರ ರನ್ನರ್ ಅಪ್ ತ್ರಿವಿಕ್ರಮ್. ಬಿಗ್ ಬಾಸ್ ಮನೆಯಲ್ಲೂ ತ್ರಿವಿಕ್ರಮ್ ಅವರ ಆಟದ ಶೈಲಿ, ಪಂಚ್ ಲೈನ್, ಬುದ್ಧಿವಂತಿಕೆ ಹಾಗೂ ಸ್ಪಷ್ಟನೆ ಎಲ್ಲವೂ ಪ್ರೇಕ್ಷಕರಿಗೆ ಇಷ್ಟವಾಗಿತ್ತು. ಹಲವರು ತ್ರಿವಿಕ್ರಮ್ ಈ ಬಾರಿ ಬಿಗ್ ಬಾಸ್ ಟ್ರೋಫಿಯನ್ನ ಗೆಲ್ಲಬಹುದು ಅನ್ಕೊಂಡಿದ್ರು. ಇದೀಗ ಅವರು ರನ್ನರ್ ಅಪ್ ಆಗಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ವಿನ್ನರ್ ಆಗಿರುವ ಹನುಮಂತು ಅವರಿಗೆ ಕಾನ್ಫಿಡೆನ್ಸ್ ಗ್ರೂಪ್ ಅವರ ಕಡೆಯಿಂದ 50 ಲಕ್ಷ ರೂಪಾಯಿ ಸಿಕ್ಕಿದೆ. ರನ್ನರ್ ಅಪ್ ತ್ರಿವಿಕ್ರಮ್ಗೆ ಇಂಡಸ್ 550 TMT ಅವರ ಕಡೆಯಿಂದ 10 ಲಕ್ಷ ರೂಪಾಯಿ, ಜಾರ್ ಆಪ್ ಅವರ ಕಡೆಯಿಂದ 5 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಸಿಕ್ಕಿದೆ. ಶ್ರೀ ಮಲರಾಯ ದೈವದ ಉದ್ಭವ ಸ್ಥಳ ಆದಿಶ್ರೀ ಮಲಾರಬೀಡುವಿನ ಮಹಾನವಮಿ ಕಟ್ಟಿಯಲ್ಲಿ ಜನವರಿ 26ರ ಆದಿತ್ಯವಾರದಂದು 8ನೇ ವರ್ಷದ ಭಜನೋತ್ಸವ ಮತ್ತು ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ವಿಜೃಂಭಣೆಯಿಂದ ನಡೆಯಿತು. ವಿಟ್ಲಸೀಮೆಯ ಪ್ರಧಾನ ತಂತ್ರಿ ನೀಲೇಶ್ವರ ಆಲಂಬಾಡಿ ಪದ್ಮನಾಭ ತಂತ್ರಿಗಳ ನಿರ್ದೇಶನದಲ್ಲಿ ಹಾಗೇನೆ ತಂತ್ರಿಗಳಾದ ಶ್ರೀ ಗುರುಪ್ರಸಾದ್ ಬಡಕಿಲ್ಲಾಯರ ನಿರ್ದೇಶನದಲ್ಲಿ ಭಜನೋತ್ಸವ ಮತ್ತು ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆ ಸಂಪನ್ನಗೊಂಡಿದೆ. ಆದಿತ್ಯವಾರದಂದು ಬೆಳಿಗ್ಗೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಭಜನೋತ್ಸವ ನಡೆದಿದ್ದು, ಭಜನೋತ್ಸವದಲ್ಲಿ ಶ್ರೀ ಸಂತಾನ ಗೋಪಾಲಕೃಷ್ಣ ಮಹಿಳಾ ಭಜನಾ ಮಂಡಳಿ ಛತ್ರ ಆನಿಕಲ್ಲು, ನವಚೇತನ ಅಯ್ಯಪ್ಪ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಸಾಲಿತೂರು, ಶ್ರೀ ವೈದ್ಯನಾಥ ಭಜನಾ ಮಂಡಳಿ ಹೂ ಹಾಕುವ ಕಲ್ಲು ಮಹಿಳಾ ಘಟಕ, ಶ್ರೀ ಸೂರೇಶ್ವರ ಭಜನಾ ಮಂಡಳಿ ಪಾತೂರು, ಶ್ರೀ ಮಹಾಮಾಯಿ ಭಜನಾ ಮಂಡಳಿ ನಾಗವನ ಕುಂಟ್ರಕಲ, ಶ್ರೀ ಭಾರತಿ ಭಜನಾ ಮಂದಿರ ಕುಡ್ಪುಲ್ ತಡ್ಕ, ಬಂಟರ ಬಲಗ ಜಪ್ಪಿನಮೊಗರು, ಇರಾ ಶ್ರೀ ಸೋಮನಾಥೇಶ್ವರ ಭಜನಾ ಮಂಡಳಿ ಕುಂಡಾವು, ಶ್ರೀ ಜಲದುರ್ಗ ಪರಮೇಶ್ವರಿ ಭಜನಾ ಮಂಡಳಿ ಆನಿಕಲ್ಲು ಪಡ್ಪು ಈ ಎಲ್ಲಾ ಭಜನಾ ತಂಡಗಳು ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ. ಕಾರ್ಯಕ್ರಮದಲ್ಲಿ ಊರ ಹಾಗೂ ಹತ್ತೂರ ಭಕ್ತರು ಭಾಗವಹಿಸಿದ್ರು. ಪ್ರತಿಷ್ಠಿತ ಪುತ್ತೂರು ಕೋಆಪರೇಟಿವ್ ಟೌನ್ ಬ್ಯಾಂಕ್ನ ನೂತನ ಆಡಳಿತ ಮಂಡಳಿಗೆ 12 ನಿರ್ದೇಶಕರ ಆಯ್ಕೆಗೆ ನಡೆದ ಚುನಾವಣೆಯಲ್ಲಿ ಎಲ್ಲಾ ಸ್ಥಾನಗಳಲ್ಲಿಯೂ ಸಹಕಾರ ಭಾರತೀಯ ಅಭ್ಯರ್ಥಿಗಳ ಭರ್ಜರಿ ಗೆಲುವನ್ನ ಸಾಧಿಸಿದ್ದಾರೆ. ಸಾಮಾನ್ಯ ಮೀಸಲು ಸ್ಥಾನದಿಂದ ಬ್ಯಾಂಕ್ನ ಹಾಲಿ ಅಧ್ಯಕ್ಷ ಕಿಶೋರ್ ಕೊಳತಾಯ, ಚಂದ್ರಶೇಖರರಾವ್ ಬಪ್ಪಲಿಗೆ, ಸುಜೀಂದ್ರ ಪ್ರಭು, ರಾಜು ಶೆಟ್ಟಿ, ಶ್ರೀಧರ್ ಗೌಡ ಕನಜಲು, ಶ್ರೀಧರ ಪಟ್ಲ, ರಾಮಚಂದ್ರ ಕಾಮತ್, ಮಹಿಳಾ ಮೀಸಲು ಸ್ಥಾನದಿಂದ ವೀಣಾ ಸೀಮಾ, ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಗಣೇಶ್ ಕೌಕ್ರಾಡಿ, ಹಿಂದುಳಿದ ವರ್ಗ ಎ ಮೀಸಲು ಸ್ಥಾನದಿಂದ ಮಲ್ಲೇಶ್ ಕುಮಾರ್, ಹಿಂದುಳಿದ ವರ್ಗ ಬಿ ಮೀಸಲು ಸ್ಥಾನದಿಂದ ಕಿರಣ್ ಕುಮಾರ್ ರೈ ಅವರು ಗೆಲುವು ಸಾಧಿಸಿದ್ದಾರೆ. 13 ಸ್ಥಾನಗಳ ಪೈಕಿ ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನದಿಂದ ಸಹಕಾರ ಭಾರತೀಯ ಹರೀಶ್ ಬಿಜತ್ರೆ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ರು. ಇದೇ ಸಂದರ್ಭದಲ್ಲಿ ಪುತ್ತೂರು ಮಾಜಿ ಶಾಸಕ ಸಂಜೀವ ಮಟ್ಟಂದೂರು, ನಗರ ಮಂಡಲ ಅಧ್ಯಕ್ಷ ಶಿವಕುಮಾರ್, ಗ್ರಾಮಾಂತರ ಮಂಡಲ ಅಧ್ಯಕ್ಷ ದಯಾನಂದ್ ಶೆಟ್ಟಿ ಉಜಿರೆಮಾರು, ಸಹಕಾರಿ ದಿಗ್ಗಜ ಮೊಲಹಳ್ಳಿ ಶಿವರಾಯರ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿದ್ರು. ಬಳಿಕ ಟೌನ್ ಬ್ಯಾಂಕ್ನಿಂದ ಬಿಜೆಪಿ ಕಚೇರಿಗೆ ಮೆರವಣಿಗೆಯಲ್ಲಿ ತೆರಳಿದ್ರು. ಪುತ್ತೂರಿನ ಟೌನ್ ಕೋಆಪರೇಟಿವ್ ಬ್ಯಾಂಕಿನ ಚುನಾವಣೆಯ ಈ ಫಲಿತಾಂಶದಲ್ಲಿ ಏನು ಬಿಜೆಪಿ ಸಹಕಾರ ಭಾರತೀಯ ನಮ್ಮೆಲ್ಲ ಅಭ್ಯರ್ಥಿಗಳು ಗೆದ್ದಿದ್ದಾರೋ ಆ ಗೆಲುವನ್ನು ನಮ್ಮ ಮೊಳಹಳ್ಳಿ ಶಿವರಾಯರಿಗೆ ಸಮರ್ಪಿಸ್ತಾ, ಮೊಳಹಳ್ಳಿ ಶಿವರಾಯರು ಸ್ಥಾಪನೆ ಮಾಡಿದಂಥ 114 ವರ್ಷ ಇತಿಹಾಸ ಇರುವಂಥ ಈ ಒಂದು ಪುತ್ತೂರು ಟೌನ್ ಕೋಆಪರೇಟಿವ್ ಬ್ಯಾಂಕ್ ಇವತ್ತು ಇಡೀ ಜಿಲ್ಲೆಯಲ್ಲಿ ಒಂದು ಆರ್ಥಿಕ ಶಿಸ್ತನ್ನು ಮೈಗೂಡಿಸಿಕೊಂಡು ಪುತ್ತೂರಿನ ಜನತೆಗೆ ನಿರಂತರ ಇವತ್ತು ಆ ಒಂದು ಸಹಕಾರಿ ಸೇವೆಯ ಜೊತೆಯಲ್ಲಿ ಸಾರ್ವಜನಿಕರ ಬದುಕಿನ ಒಂದು ಅವಿಭಾಜ್ಯ ಅಂಗ ಅಂತೇಳಿ ಹಿಂದೆ ಆಡಳಿತ ಮಾಡಿದಂಥ ನಮ್ಮೆಲ್ಲ ಅಧ್ಯಕ್ಷರು ನಿರ್ದೇಶಕರು ತೋರಿಸಿಕೊಟ್ಟಿದ್ದಾರೆ. ಅವರು ಮಾಡಿದಂಥ ಕಾರ್ಯವನ್ನು ಇವತ್ತಿನ ಈ ಚುನಾವಣೆಯಲ್ಲಿ ಆ ಸಂಘದ ಸದಸ್ಯರು ಸಾರ್ವಜನಿಕರು ಒಕ್ಕೊರಳಿನಿಂದ ಆಶೀರ್ವಾದ ಮಾಡುವ ಮುಖಾಂತರ ಇವತ್ತು ಭ್ರಷ್ಟಾಚಾರದ ಆರೋಪಗಳು, ಬೇರೆ ಬೇರೆ ಚುನಾವಣೆ ಸಂದರ್ಭದಲ್ಲಿ ಅಪಪ್ರಚಾರಗಳು,
ಅದರ ಜೊತೆಯಲ್ಲಿ ಇವತ್ತು ಅಡ್ಡದಾರಿಯಿಂದ ಈ ಒಂದು ಚುನಾವಣೆಯಲ್ಲಿ ಗೆಲುವು ಸಾಧಿಸಬೇಕು ಅಂತೇಳಿ ಒಂದಷ್ಟು ಷಡ್ಯಂತ್ರಗಳನ್ನು ಇವತ್ತು ಮಾಡಿ ಒಂದಷ್ಟು ಜನ ಈ ಒಂದು ಪ್ರತಿಷ್ಠಿತ ಬ್ಯಾಂಕಿಗೆ ಅಪಚಾರವನ್ನು ಮಾಡುವಂಥ ಅಪಪ್ರಚಾರವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದನ್ನು ಇವತ್ತು ಎಲ್ಲ ನಮ್ಮ ಈ ಒಂದು ದೇವದುರ್ಲಭ ಕಾರ್ಯಕರ್ತರ ಸಹಕಾರದಿಂದ ಮತದಾರರ ಸಹಕಾರದಿಂದ ಇದು ಸುಳ್ಳು ಮತ್ತೆ ಯಾರು ಅಪಪ್ರಚಾರ ಮಾಡಿದ್ದಾರೋ ಅವರಿಗೆ ಭಗವಂತ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಅಂತೇಳಿ ಇವತ್ತು ಈ ಚುನಾವಣೆಯಲ್ಲಿ ಒಂದು ದೊಡ್ಡ ಪಾಠವನ್ನು ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ಪಾರದರ್ಶಕವಾದಂಥ ಆಡಳಿತ, ಭ್ರಷ್ಟಾಚಾರ ಮುಕ್ತವಾದಂಥ ಆಡಳಿತ ಈ ಒಂದು ಪುತ್ತೂರು ಟೌನ್ ಬ್ಯಾಂಕಲ್ಲಿ ಹಿಂದಿನ ಆಡಳಿತ ಕೊಟ್ಟಿದೆ ಅಂತೇಳಿ ಈ ಚುನಾವಣೆಯಲ್ಲಿ ಸಾಬೀತು ಮಾಡುವ ಕೆಲಸವನ್ನು ಮಾಡಿದ್ದಾರೆ. ವಿಶೇಷವಾಗಿ ಈ ನಮ್ಮ 13 ಜನ ಇವತ್ತು ಸಮಾಜ ಸೇವೆ, ಸಾರ್ವಜನಿಕವಾಗಿ ಮತ್ತು ಬೇರೆ ಬೇರೆ ಸೇವೆ ಮಾಡುವಂಥ ನಮ್ಮ ನಿರ್ದೇಶಕರು ಮುಂದಿನ 5 ವರ್ಷ ಪುತ್ತೂರಿನ ಜನತೆಗೆ ಟೌನ್ ಬ್ಯಾಂಕನ್ನು ಒಂದು ಮಾದರಿ ಟೌನ್ ಬ್ಯಾಂಕ್ ಆಗಿ ಬೆಳೆಸುವ ಜೊತೆಯಲ್ಲಿ ಜನರ ಬ್ಯಾಂಕ್ ಆಗಿ, ಜನಸ್ನೇಹಿ ಬ್ಯಾಂಕ್ ಆಗಿ ಅದನ್ನು ಖಂಡಿತ ಕೊಂಡೋಗುವಂಥ ಕೆಲಸವನ್ನು ಮಾಡ್ತಾರೆ. ಈ ಒಂದು ಚುನಾವಣೆಯಲ್ಲಿ ಕೆಲಸ ಮಾಡಿದಂಥ ನಮ್ಮೆಲ್ಲ ದೇವದುರ್ಲಭ ಕಾರ್ಯಕರ್ತರು, ಮತದಾರರು, ಇವತ್ತು ಚುನಾವಣೆಗೆ ಸಹಕಾರ ಮಾಡಿದಂಥ ಪೊಲೀಸ್ ಇಲಾಖೆ, ಇಲ್ಲಿಯ ಸಿಬ್ಬಂದಿ ವರ್ಗ ಎಲ್ಲರಿಗೂ ಭಾರತೀಯ ಜನತಾ ಪಾರ್ಟಿ ಇವತ್ತು ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದೆ ಕೂಡ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ನಾವು ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಇತಿಹಾಸ ಪ್ರಸಿದ್ಧ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಮಹತೋಬರ ಮಹಾಲಿಂಗೇಶ್ವರ ದೇವಸ್ಥಾನದ ಚಾಕರಿ ಕೆಲಸದವರಿಗೆ ನೀಡಿದ ಮನೆಗಳನ್ನ ನೆಲಸಮ ಮಾಡಲಾಗಿದೆ. ಕಳೆದ 100 ವರ್ಷಗಳಿಂದೀಚೆಗೆ ಈ ಮನೆಯಲ್ಲಿ ವಾಸಿಸುತ್ತಿದ್ದ ಕುಟುಂಬಗಳನ್ನ ದೇವಸ್ಥಾನದ ಅಭಿವೃದ್ಧಿ ಹಿನ್ನೆಲೆಯಲ್ಲಿ ಮನವೊಲಿಸಿ ತೆರವುಗೊಳಿಸಲಾಗಿದೆ. ಅಧಿಕೃತ ಸುಮಾರು 6 ಮನೆಗಳು ದೇವಸ್ಥಾನದ ಅಡಿಸ್ಥಳದಲ್ಲಿದ್ದು 3 ಮನೆಗಳನ್ನ ಈಗಾಗಲೇ ತೆರವುಗೊಳಿಸಲಾಗಿದ್ದು ಇನ್ನು 3 ಕುಟುಂಬಗಳ ಮನವೊಲಿಸುವ ಕಾರ್ಯವನ್ನ ಸ್ವತಃ ಶಾಸಕರೇ ಆರಂಭಿಸಿದ್ದಾರೆ. ಹತ್ತೂರು ಒಡೆಯ ಪುತ್ತೂರಿನ ಇತಿಹಾಸ ಪ್ರಸಿದ್ಧ ಶಿವಕ್ಷೇತ್ರವಾದ ಮಹತೋಬರ ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಯ ಕಾಮಗಾರಿಗಳಿಗೆ ಚಾಲನೆ ದೊರೆತಿದೆ. ಅಭಿವೃದ್ಧಿ ಹಿನ್ನೆಲೆಯಲ್ಲಿ ದೇವಸ್ಥಾನದ ಆಸುಪಾಸಿನಲ್ಲಿರುವ ಮನೆಗಳ ತೆರವು ಕಾರ್ಯಾಚರಣೆ ಆರಂಭಗೊಂಡಿದೆ. ಕಳೆದ 100 ವರ್ಷಗಳಿಂದ ದೇವಸ್ಥಾನದ ಚಾಕರಿ ಕೆಲಸ ಮಾಡುತ್ತಿದ್ದ ಕುಟುಂಬಗಳಿಗೆ ದೇವಸ್ಥಾನದ ಅಡಿಸ್ಥಳದಲ್ಲೇ ಮನೆಯನ್ನ ಕಟ್ಟಿಕೊಟ್ಟು ಅವರ ವಾಸಕ್ಕೆ ವ್ಯವಸ್ಥೆ. ಈ ರೀತಿಯ ಸುಮಾರು 6 ಮನೆಗಳಿದ್ದು ಈ ಮನೆಗಳ ಪೈಕಿ 3 ಮನೆಗಳನ್ನ ಈಗಾಗಲೇ ನೆಲಸಮ ಮಾಡಲಾಗಿದೆ. ಇನ್ನುಳಿದ 3 ಮನೆಗಳಲ್ಲಿ ವಾಸಿಸುತ್ತಿರುವಂತಹ ಕುಟುಂಬಗಳು ಮನೆ ಬಿಟ್ಟುಕೊಡಲು ಕೆಲವೊಂದು ಷರತ್ತುಗಳನ್ನ ವಿಧಿಸಿರುವ ಹಿನ್ನೆಲೆಯಲ್ಲಿ ಪುತ್ತೂರು ಶಾಸಕರು ಸ್ವತಃ ಮಾತುಕತೆ ಪ್ರಕ್ರಿಯೆಗೆ ಮುಂದಾಗಿದ್ದಾರೆ. ದೇವಸ್ಥಾನದ ಅಡಿಸ್ಥಾನದಲ್ಲಿರುವ ಮನೆಗಳನ್ನ ಇಂದು ಹೆಚ್ಚಿನವರು ಬೇರೆಯವರಿಗೆ ಬಾಡಿಗೆಗೆ ನೀಡ್ತಾ ಇದ್ದು ಎಲ್ಲರ ಬಳಿಯೂ ಒಂದಕ್ಕಿಂತ ಮಿಕ್ಕಿ ಮನೆಗಳಿವೆ. ಈ ಕಾರಣಕ್ಕಾಗಿ ದೇವಸ್ಥಾನದ ಮನೆಗಳನ್ನ ತೆರವುಗೊಳಿಸುವಂತೆ ಮನವಿ ಮಾಡಿರುವ ಹಿನ್ನೆಲೆಯಲ್ಲಿ ಮನೆಗಳನ್ನ ಸಂಬಂಧಪಟ್ಟ ಕುಟುಂಬಗಳು ತೆರವುಗೊಳಿಸಿದೆ. ಇಷ್ಟರವರೆಗೆ ಯಾರು ಮುಖಂಡರು ಅಲ್ಲ ಇಲ್ಲಿ ಇದ್ದವರು ಕೊಡುವುದಿಲ್ಲ ಅಂತ ಯಾರೂ ಕೂಡ ಹೇಳಿಲ್ಲ. ಜನ ಹೇಳ್ಬೋದು, ಯಾರೂ ಕೂಡ ಇಲ್ಲಿ ಅವ್ರಿಗೆ ಮನಸ್ಸು ಕೂಡ ಬರಲಿಕ್ಕಿಲ್ಲ. ಅಂಥವರು ಕೂಡ ಇಲ್ಲಿ ಇಲ್ಲ, ಅಂಥವರು ಯಾರೂ ಇಲ್ಲ. ಅವರೇ ಕೊಡ್ತೀನಿ ಅಂತ ಹೇಳಿದ್ರು ನಮ್ಮ ಹತ್ರ ಕೇಳಿದ್ದಾರೆ, ನೀವು ಯಾಕೆ ತಗೊಳ್ತಾ ಇದ್ದೀರಿ, ನೀವು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿದ್ರೆ ಬಿಟ್ಟು ಕೊಡ್ತೀನಿ ಅಂತ ಎಲ್ಲರೂ ಹೇಳಿದ್ದಾರೆ. ಯಾರೂ ಕೂಡ ಬಿಟ್ಟು ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಕೆಲವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ರಾಜ್ಯಕ್ಕೆ ಬಳಸುವಂಥ ಕೆಲಸಗಳು ಆಗ್ತದೆ. ನಾವು ಇಲ್ಲಿ ಜೀರ್ಣೋದ್ಧಾರ ಮಾಡುವಾಗ ಎಲ್ಲರನ್ನೂ ಸೇರಿಸ್ಕೊಂಡು ಜೀರ್ಣೋದ್ಧಾರ ಮಾಡ್ತೀವಿ. ಅದರಿಂದ ಬೇಡಿಕೆಗಳನ್ನು ಕೂಡ ಯಾರೂ ಕೂಡ ಇಡಲಿಲ್ಲ. ಅವರೇ ಇದರಲ್ಲಿ ನೀವು ಅಭಿವೃದ್ಧಿ ಮಾಡೋದ್ರೆ ನಾವು ಬಿಟ್ಟು ಕೊಡ್ತೀವಿ ಅಂತ ಹೇಳಿದ್ದಾರೆ. ಮುಂದಿನ ದಿವಸದಲ್ಲಿ ಬಿಟ್ಟು ಕೊಡ್ತಾರೆ. ಇನ್ನುಳಿದ ಮನೆಗಳನ್ನ ತೆರವುಗೊಳಿಸಲು ಕೆಲವು ಕುಟುಂಬಗಳು ಹಿಂದೇಟು ಹಾಕಿವೆ. ಮನೆಯನ್ನ ತಮ್ಮ ಸ್ವಂತ ಖರ್ಚಿನಲ್ಲಿ ದುರಸ್ತಿ ಮಾಡಿದ್ದು ದುಡಿದ ಹಣವನ್ನ ಮನೆಯ ದುರಸ್ತಿಗಾಗಿ ಖರ್ಚು ಮಾಡಲಾಗಿದೆ. ದೇವಸ್ಥಾನದ ಅಭಿವೃದ್ಧಿಯ ದೃಷ್ಟಿಯಿಂದ ಮನೆಯನ್ನ ತೆರವುಗೊಳಿಸಲು ಸಮ್ಮತಿ ಸೂಚಿಸಿರುವ ಕುಟುಂಬಗಳು ದೇವಸ್ಥಾನದ ವತಿಯಿಂದ ಪರಿಹಾರ ಸಿಕ್ಕರೆ ಉತ್ತಮ ಎನ್ನುವ ನಿರೀಕ್ಷೆಯಲ್ಲೂ ಇದ್ದಾರೆ. 1916ನೇ ಇಸ್ವಿಯಿಂದ ಇದ್ದಾರೆ. ಏನಾದ್ರು ಅಂದ್ರೆ ನೀವು ತುಂಬಾ ಖರ್ಚು ಮಾಡಿದಿರಿ ಮನೆಗೆ? ತಂದೆಯವರು ಖರ್ಚು ಮಾಡಿದ್ದು ಮನೆಗೆ. ಅಂದ್ರೆ ಫಸ್ಟ್ ಹುಲ್ಲಿನ ಮನೆ ಇತ್ತದು, ಮತ್ತೆ ಅದನ್ನ ಅಭಿವೃದ್ಧಿ ಪಡಿಸ್ತಾ ಅಂದ್ರೆ ಅವ್ರಿಗೆ ಕೆಲಸ ಸಿಕ್ಕಿದ ಹಾಗೆ ಅಭಿವೃದ್ಧಿ ಪಡಿಸ್ತಾ ಹೋದ್ರು ಅವರು. ಅಂದ್ರೆ ಸಡನ್ ಈಗ ಬಿಡುವಾಗ ಏನ್ ಅನಿಸ್ತದೆ? ಇಮೋಷನಲ್ ಅಟ್ಯಾಚ್ಮೆಂಟ್ ಇದ್ದೇ ಇದೆ. ಬಟ್ ಈ ಮನೆಯಿಂದಾಗಿ ನಾವು ಒಳ್ಳೆ ಆಗಿದೆ, ನಮ್ಗೆ ಉದ್ಧಾರ ಆಗಿದ್ದೇವೆ. ಹಾಗೆ ನಮ್ಗೆ ಕಂಪ್ಲೇಂಟ್ ಮಾಡುವಂಥದ್ದು ಏನೂ ಇಲ್ಲ ನಮಗೆ. ಹಾಗೆ ಖುಷಿ ಖುಷಿಯಿಂದ ಅದೇ ಅಭಿವೃದ್ಧಿಗೋಸ್ಕರನೇ ಬಿಡ್ತಾ ಇದ್ದೇವೆ. ಹೌದೌದು, ದೇವ್ರೆ ಇಷ್ಟು ಸಮಯ ನಮ್ಮನ್ನು ನೋಡ್ಕೊಂಡಿದ್ದಾರೆ. ಸೊ ನಾವು ಏನು ಹೇಳುವುದಿಲ್ಲ. ಏನಾದ್ರೂ ಬೇಡಿಕೆ ಉಂಟಾ ನಿಮ್ಗೆ? ಇಲ್ಲ, ಹಾಗೇನಿಲ್ಲ. ನಾವು ಸಂತೃಪ್ತಿ ಇದೆ ನಮಗೆ ಈ ಮನೇಲಿದ್ದು ಒಳ್ಳೇದಾಗಿ. ಅವರ ಇಚ್ಛೆ ಅಷ್ಟೇ. ನನ್ನ ಮಗಳು ದೀಪಾ ಅಂತ.
ಇನ್ನು ದೇವಸ್ಥಾನವನ್ನ ಸಂಪೂರ್ಣ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಮಾಸ್ಟರ್ ಪ್ಲಾನ್ ಕೂಡ ಸಿದ್ಧಪಡಿಸಲಾಗಿದೆ. ಸಮರ್ಪಕ ಒಳಚರಂಡಿ, ವಸತಿ ಸಮುಚ್ಚಯ ಸೇರಿದಂತೆ ಕೆಲವು ಅಭಿವೃದ್ಧಿ ಕಾಮಗಾರಿಗಳು ದೇವಸ್ಥಾನದಲ್ಲಿ ಮುಂದಿನ ದಿನಗಳಲ್ಲಿ ನಡೆಯಲಿದೆ. ಮಾಲಿಂಗೇಶ್ವರ ದೇವಸ್ಥಾನದ ಕಮಿಟಿ ಮಾಡಿ ಸುಮಾರು 20ರಿಂದ 40 ದಿವಸ ಆಗಿದೆ. ಮಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಯನ್ನು ಯಾವ ರೀತಿ ಮಾಡ್ಬೋದು, ನಾವು ಈ ಹಿಂದೆ ಇದ್ದ ಕಮಿಟಿಯವರು ಕೂಡ ಒಂದು ಮಾಸ್ಟರ್ ಪ್ಲ್ಯಾನನ್ನು ಮಾಡಿದ್ವಿ. ಅದಕ್ಕೆ ಪೂರಕವಾಗಿ ಅದರಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ತಂದು ವ್ಯವಸ್ಥಿತ ರೀತಿಯಾಗಿ ಮಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಆಗಬೇಕು. ಇಲ್ಲಂತಂದರೆ ಒಂದು ಸರ್ಕಾರ ಬರುವಾಗ ಅಲ್ಲಿ ಒಂದು ಕಮಿಟಿ ಆಗ್ತದೆ, ಆ ಕಮಿಟಿಯ ಅಧ್ಯಕ್ಷರು ಮತ್ತು ಸದಸ್ಯರು ಏನಿದ್ದಾರೆ ಅವರಿಗೆ ಬೇಕಾಗುವ ರೀತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇದು ಸರಿಯಲ್ಲ ಅಂತ ನಮ್ಮ ಅನಿಸಿಕೆ. ಯಾಕಂತ ಹೇಳಿದ್ರೆ ಯಾರೇ ಅಲ್ಲಿ ಸಮಿತಿಯಲ್ಲಿ ಕಮಿಟಿಯಲ್ಲಿ ಅಧ್ಯಕ್ಷರು ಸದಸ್ಯರು ಬರಲಿ, ಇಲ್ಲಿ ಬರುವಂಥ ಹಣ, ಇಲ್ಲಿ ಬರುವಂಥ ಭಕ್ತಾದಿಗಳ ಹಣ ಅದು ವ್ಯವಸ್ಥಿತ ರೀತಿಯಲ್ಲಿ ಅದು ಉಪಯೋಗ ಆಗಬೇಕು. ಅದಕ್ಕಾಗಿ ನಾವು ಮಾಸ್ಟರ್ ಪ್ಲ್ಯಾನನ್ನು ಮಾಡಿ ಇಲ್ಲೇ ಸರ್ಕಾರಕ್ಕೆ ಕಳಿಸಿದ್ದೀವಿ. ಒಂದು ಸಲ ಮಾಸ್ಟರ್ ಪ್ಲ್ಯಾನ್ ಅಲ್ಲಿಂದ ಅಪ್ರೂವಲ್ ಆಗಿ ಬಂದ ನಂತರ ಬೇರೆ ಯಾರೂ ಕೂಡ ಅವರಿಗೆ ಸ್ವಂತ ಇಚ್ಛೆಯಲ್ಲಿ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಅನುಮತಿ ಇಲ್ಲ. ಧಾರ್ಮಿಕ ದತ್ತಿ ಇಲಾಖೆಯಿಂದ ಅನುಮೋದನೆಗೊಂಡ ಪ್ಲ್ಯಾನ್ ಏನಿದೆ ಅದರ ಪ್ರಕಾರ ಮಾಡಬೇಕು. ಇಲ್ಲಿ ಬೇಕಾಗಿರುವಂಥದ್ದು ಈಗ ಡ್ರೈನೇಜ್ ಸಿಸ್ಟಮ್, ಟಾಯ್ಲೆಟುಗಳ ವ್ಯವಸ್ಥೆಗಳು ಸರಿ ಇಲ್ಲ, ಡ್ರೈನೇಜ್ ಸಿಸ್ಟಮ್ ಇಲ್ಲ. ಇಷ್ಟು ದೊಡ್ಡ ದೇವಸ್ಥಾನ, ಒಂದು ಕ್ಷೇತ್ರ ದೊಡ್ಡದಾಗುವಾಗ ಅಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಕೂಡ ಅಷ್ಟೇ ಬರ್ತದೆ. ಅದಕ್ಕೆ ಬೇಕಾಗಿ ನಾವು ಈಗ ಸುತ್ತು ಅಭಿವೃದ್ಧಿ ಏನಾಗಬೇಕು, ಜೀರ್ಣೋದ್ಧಾರಗಳು ಏನಾಗಬೇಕು, ಈ ಭಾಗದ ವ್ಯವಸ್ಥಿತವಾದ ಪರಿಧಿಯನ್ನು, ಇದಕ್ಕೆ ಒಂದು ಕಾಂಪೌಂಡ್ ವಾಲ್ ಹಾಕಿ ನೀವು ಬಂದ್ ಮಾಡ್ತೀವಿ ಅಂತ ಹೇಳಿದ್ರೆ ಇದಕ್ಕೆ ಮಾಡಲಿಕ್ಕೆ ಕಷ್ಟ ಈಗಿನ ಪರಿಸ್ಥಿತಿ. ಅದಕ್ಕಾಗಿ ನಾವು ಎದುರುಗಡೆಯಿಂದ ಇರುವಂಥ ಎಲ್ಲ ಮನೆಗಳನ್ನು ತೆರವುಗೊಳಿಸಿ ಅಲ್ಲಿ ವ್ಯವಸ್ಥಿತವಾಗಿ ದೊಡ್ಡ ರೀತಿಯಲ್ಲಿ ಅದನ್ನು ಲೆವೆಲ್ ಮಾಡಿ, ಆ ಬದಿಯಿಂದ ಈಗಲೇ ತೋಡಿನ ಬಗ್ಗೆ ತಡೆ ಕಟ್ಟಲಿಕ್ಕೆ 2 ಕೋಟಿ ರೂಪಾಯಿ ಬಂದಿದೆ. ರಸ್ತೆಗೆ 2 ಕೋಟಿ ರೂಪಾಯಿಯನ್ನು ಇಟ್ಟು ಸುಮಾರು 30ರಿಂದ 40 ಫೀಟ್ ಕಾಂಕ್ರೀಟ್ ರಸ್ತೆಯನ್ನು ತಂದು ಈ ಜೂನಿಯರ್ ಕಾಲೇಜಿಂದ ಏನು ಬರ್ತದೆ ಆ ರಸ್ತೆಗೆ ಜೋಡಣೆ ಮಾಡುವಂಥ ಕೆಲಸವನ್ನು ಮಾಡಿದರೆ ಒಂದು ಪರಿಧಿಯನ್ನು ಇದಕ್ಕೆ ಮಾಡಲಿಕ್ಕೆ ಆಗ್ತದೆ. ತಡೆ ಗೋಡೆಯನ್ನು, ಕಾಂಪೌಂಡ್ ವಾಲನ್ನು ಮಾಡಲಿಕ್ಕೆ ಆಗ್ತದೆ. ಒಳಗಿರೋ ಬರುವ ಭಕ್ತಾದಿಗಳು ಮಾತ್ರ ಇಲ್ಲ, ಅದರ ಮಧ್ಯದಲ್ಲಿ ಜಾತ್ರೆ ಆಗುವಾಗ ಕೂಡ ಈ ಗಾಡಿ ಮಧ್ಯದಿಂದ ಓಡಾಡ್ತಾ ಇರ್ತದೆ, ಮಧ್ಯದಲ್ಲಿ ಹೋಗುವ. ಅದಕ್ಕೆ ಅದನ್ನು ವ್ಯವಸ್ಥಿತ ರೀತಿಯಲ್ಲಿ ಮಾಡಿ ಮತ್ತು ಇಲ್ಲಿ ವಸತಿ ಗೃಹಗಳನ್ನು ಮಾಡಬೇಕು. ಏನು ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳಕ್ಕೆ ಯಾತ್ರಾದಿಗಳು ಬರ್ತಾರೆ, ಅವರು ಇಲ್ಲಿ ಬರಬೇಕಿದ್ರೆ ಇಲ್ಲಿ ಮಧ್ಯಾಹ್ನದ ಊಟ, ರಾತ್ರಿಯ ಊಟ, ವಸತಿ ಗೃಹ ಇದನ್ನೆಲ್ಲ ಮಾಡಿದರೆ ಜನ ಬರ್ತಾರೆ. ಮತ್ತು ಎದುರುಗಡೆ ಕೆರೆಯ ಭಾಗದಲ್ಲಿ ಏನಿದೆ ಜನ, ಊರಿನ ನಮ್ಮ ಈ ಭಾಗದ ಜನರು ಸಾಯಂಕಾಲ ಬಂದು ಒಂದು ಶಾಂತ ಚಿತ್ತ ಮನಸ್ಸಿನಲ್ಲಿ ಬಂದು ಈ ದೇವಸ್ಥಾನದ ಪರಿಧಿಯಲ್ಲಿ ಕೂತು ಅಲ್ಲೊಂದು ಮ್ಯೂಸಿಕ್ ಫೌಂಟೇನು, ಬಾಕಿದು ಏನೆಲ್ಲ ನೋಡುವಂಥದ್ದು ವ್ಯವಸ್ಥೆಗಳನ್ನು ಮಾಡಬೇಕು. ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕಂತ ಕಲ್ಪನೆಯನ್ನು ಇಟ್ಕೊಂಡು ಇದನ್ನು ಮಾಡಿದ್ದೀವಿ. ಈಗಲೇ ಅಲ್ಲೊಂದು 7 ಮನೆಗಳನ್ನು ಹಿಂದೆ 30-40 ವರ್ಷದ ಹಿಂದೆ ಬಾಡಿಗೆ ಕೊಟ್ಟಿದ್ದು. ಅವರು ಬೇರೆ ಬೇರೆ ಮನೆಗಳನ್ನು ಕಟ್ಟಿಕೊಂಡು ಇಲ್ಲಿ ಯಾರೂ ಇಲ್ಲ, ಅವರು ಒಂದು ಮನೆಯವರು ಕೂಡ ಈ ಮನೆಯಲ್ಲಿ ಯಾರೂ ಇಲ್ಲ, ಅವರೆಲ್ಲ ಬೇರೆ ಬೇರೆ ಕಡೆಯಲ್ಲಿ ವಾಸವಾಗಿದ್ದಾರೆ. ಅವರು ಬೇರೆಯವರಿಗೆ ಸಹಜ ಬೇರೆಯವರಿಗೆ ಕೊಟ್ಟಿದ್ದಾರೆ ಮನೆ ಬಾಡಿಗೆ. ಅವರೇ ಈಗ ಸ್ವಂತ ಇಚ್ಛೆಯಲ್ಲಿ ನೀವು ಅಭಿವೃದ್ಧಿ ಮಾಡೋದಿದ್ರೆ ನಾವು ಬಿಟ್ಟು ಕೊಡ್ತೀವಿ ಅಂತ ಇವತ್ತು 3 ಮನೆಗಳನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡಿದ್ವಿ. ಮುಂದೆ ಹಂತ ಹಂತವಾಗಿ ಇನ್ನು 4 ಮನೆಗಳಿದೆ. ರೆಕಾರ್ಡಿಕಲಿ 3 ಮನೆ ಇರುವಂಥದ್ದು, ಇರಲಿಕ್ಕೆ 20 ಮನೆಗಳಿದೆ. ಆದರೆ ಅಲ್ಲಿ ವಾಸವಾಗಿರುವಂಥವ್ರು ಬಾಡಿಗೆಗಿರುವವರು, ಬೇರೆ ಬಾಡಿಗೆ ಕೊಟ್ಟಿರುವಂಥವ್ರು. ಇಲ್ಲಿ ರೆಕಾರ್ಡಿಕಲಿ ಇರುವುದು 3 ಮನೆ ಮಾತ್ರ. ಅವರು ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಅವರಿಂದ ಕೂಡ ಒಪ್ಪಿಗೆಯನ್ನು ಪಡ್ಕೊಂಡು ಅದನ್ನೆಲ್ಲ ತೆರವುಗೊಳಿಸುವಂಥ ಕೆಲಸವನ್ನು ಮಾಡಿ ಒಂದು ಕ್ಲೀನ್ ವ್ಯವಸ್ಥೆ ನೋಡುವಾಗಲೇ ಈ ಪರಿಮಿತಿಗೆ ಈ ದೇವಸ್ಥಾನದ ಒಳಗೆ ಬರುವಾಗ ಹೌದು ಇದು ಒಂದು ವ್ಯವಸ್ಥೆ ಶಾಂತ ಚಿತ್ತವಾಗಿ ಇದೆ ಎನ್ನುವ ವ್ಯವಸ್ಥೆಗಳು ಬರಬೇಕು. ಅದಕ್ಕೆ ಪೂರಕವಾಗಿ ಮಾಸ್ಟರ್ ಪ್ಲ್ಯಾನನ್ನು ಮಾಡಿದ್ವಿ, ಅದರ ಪ್ರಕಾರ ಮಾಡ್ತೀವಿ. ಕಂಬಳದ ಕರೆ ಏನಿದೆ ಅದನ್ನು ಕೂಡ ಬದಿಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಕೆರೆಯ ಅಭಿವೃದ್ಧಿಗೆ ಈಗ 3,20,00,000 ರೂಪಾಯಿಯನ್ನು ಇಟ್ಟಿದ್ದೀವಿ. ಕೆರೆಯ ಅಭಿವೃದ್ಧಿಯನ್ನು ಮಾಡ್ತೀವಿ. ಅದರ ಸುತ್ತಮುತ್ತಲೂ ಕೂಡ ಗ್ರನೈಟ್ ಇಲ್ಲದ್ರೆ ಮಾರ್ಬಲನ್ನು ಹಾಕಿ ಜನಗಳಿಗೆ ಶಾಂತ ಚಿತ್ತವಾಗಿ ಬಂದು ಕೂತ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಎಲ್ಲ ಉದ್ಯಮಿಗಳನ್ನು ಸೇರಿಸಿಕೊಂಡು, ಪುತ್ತೂರು ನಗರದ ಎಲ್ಲ ಉದ್ಯಮಿಗಳನ್ನು ಸೇರಿಸಿಕೊಂಡು ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ಮಾಡ್ತೀವಿ. ಅದರಲ್ಲಿ ರಾಜ್ಯಕ್ಕೆ ಯಾವುದುಗಳು ಇಲ್ಲ, ಯಾರು ಹೈಯೆಸ್ಟ್ ಟ್ಯಾಕ್ಸ್ ಕಟ್ತಾರೆ, ಯಾರು ಉದ್ಯಮಿಗಳಿದ್ದಾರೆ ಅವರನ್ನೆಲ್ಲ ಸೇರಿಸಿಕೊಂಡು ಇದಕ್ಕೆ ಕೈ ಜೋಡಿಸುವ ರೀತಿಯಲ್ಲಿ ಉಪಯೋಗ ಮಾಡ್ತೀವಿ. ಇವತ್ತು ನೀವು ಕಾಪು ಮಾರಿಯಮ್ಮ ದೇವಸ್ಥಾನ ನೋಡ್ಬೋದು, 50ರಿಂದ 100 ಕೋಟಿ ರೂಪಾಯಿ ಅನುದಾನದಲ್ಲಿ ಅವರೇ ಭಕ್ತಾದಿಗಳು ಸೇರಿಸಿ ಜೀರ್ಣೋದ್ಧಾರ ಮಾಡುವಂಥದ್ದನ್ನು ನಾವು ನೋಡಿದ್ದೀವಿ. ಮಾಲಿಂಗೇಶ್ವರ ದೇವಸ್ಥಾನ ಕೂಡ ಹಾಗೇನೆ, ಇಡೀ ವಿಶ್ವದಲ್ಲಿ ಭಕ್ತಾದಿಗಳಿದ್ದಾರೆ, ಅವರನ್ನು ಸೇರಿಸುವಂಥ ಕೆಲಸಗಳು ಆಗಬೇಕು. ಇಲ್ಲಿ ಉದ್ಯಮಿಗಳು ಒಂದೇ ಮನಸ್ಸಿನಲ್ಲಿ ತಗೊಂಡು ಹೋಗುವಂಥ ಕೆಲಸಗಳು ಆಗಬೇಕು. ಇದನ್ನೆಲ್ಲ ಸೇರಿಸಿ ಮಾಡುವಂಥ ಪ್ರಯತ್ನಕ್ಕೆ ಒಂದು ಕೈ ಹಾಕಿದ್ದೀವಿ. ದೇವರ ಹತ್ರ ಕೂಡ ಚಿಂತನೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಮುಂದಿನ ದಿವಸದಲ್ಲಿ ಪ್ರಶ್ನೆ ಇಟ್ಟು ನಮ್ಮ ಮನಸ್ಸಿನ ಸಂಕಲ್ಪಗಳು ಏನಿದೆ, ನಮ್ಮ ಮನಸ್ಸಿನಲ್ಲಿ ಆಲೋಚನೆಗಳು ಏನಿದೆ, ಅದಕ್ಕೆ ಪ್ರಶ್ನೆ ಮೂಲಕ ಅದನ್ನು ಚಿಂತನೆ ಮಾಡುವಂಥ ಕೆಲಸವನ್ನು ಮಾಡಿ
ಮನುಷ್ಯ ತಪ್ಪು ಮಾಡ್ಬೋದು. ನಮ್ಮ ಪ್ರಶ್ನೆಗಳಿಗೆ ಚಿಂತನೆಯನ್ನು ಮಾಡಿ ಪರಿಹಾರ ಕಂಡುಕೊಂಡು ಅದನ್ನು ಮಾಡುವಂಥ ಕೆಲಸ ಮುಂದಿನ ದಿವಸಗಳಲ್ಲಿ ಮಾಡ್ತೀವಿ. ನಮ್ಮ ಹೊಸ ಕಮಿಟಿ ಏನು ಬಂದಿದೆ ಅವರಿಗೆ ಈಗಲೇ ನಾನು ಹೇಳಿದ್ದೀನಿ, ನೀವು ಅತ್ಯಂತ ಫಾಸ್ಟ್ 3 ವರ್ಷ ಇರುವಂಥದ್ದು, 3 ವರ್ಷದಲ್ಲಿ ಒಂದು ದಿವಸಕ್ಕೆ ಒಂದು ಹೆಜ್ಜೆ ಮೇಲೆ ಹೋಗಬೇಕು, ಅಂದರೆ ಒಂದು ಕೆಲಸವನ್ನು ಮುಗಿಸ್ಕೊಳ್ಳೋದು. ಈ ರೀತಿ ಕೆಲಸ ಮಾಡಿದರೆ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ. ಮಹಾಲಿಂಗೇಶ್ವರನ ಆಶೀರ್ವಾದ ಇದೆ, ಜನಗಳ ಸಹಕಾರ ಇದೆ, ನಾವು ಬಳಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ನಾನು ಕೂಡ ನನಗೆ ಅತ್ಯಂತ ಮನಸ್ಸಿನಲ್ಲಿ ಸಂತೋಷ ಅಂದರೆ, ಮತ್ತು ನನಗೆ ಹಿಂದಿನ ಒಂದು ಕನಸಿತ್ತು ಯಾವ ರೀತಿ ಮಾಡಬೇಕು, ಇದನ್ನೊಂದು ಯಾವ ರೀತಿ ಕಲ್ಪನೆಗಳು ಇದೆ. ದೇವರ ಆಶೀರ್ವಾದ ಕೊಟ್ಟರೆ ಅದನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ ಅನ್ನೋ ನಿಮ್ಮ ಮೂಲಕ ಎಲ್ಲ ಊರಿನ ಈ ಭಕ್ತಾದಿಗಳಿಗೆ ತಿಳಿಸ್ಲಿಕ್ಕೆ ಇಚ್ಛೆಪಡ್ತೀನಿ. ಈಗ 7 ಮನೆಯ ಸರ್ 6 ಮನೆಯ ತೆರವಾಗಿರೋದು? ಈಗ 3 ಮನೆ ತೆರವಾಯಿತು. 3 ಮನೆ ನಮ್ಮ ಅಧೀನದಲ್ಲಿತ್ತು, ಅದು ಒಟ್ಟು 5 ಮನೆ ಈಗ ತೆರವಾಗಿದೆ. ಅಧಿಕೃತವಾಗಿರುವಂಥದ್ದು ಇನ್ನು 3 ಮನೆ ಇರುವಂಥದ್ದು. ಹೌದು, ಇನ್ನು ಅಧಿಕೃತವಾಗಿ ಅಂದರೆ ಅಲ್ಲಿ ಇರಲಿಕ್ಕೆ ಅವರು ಮತ್ತೆ ಬಾಡಿಗೆ ಕೊಟ್ಟುಕೊಂಡು ಬೇರೆ ಬೇರೆ ಬಾಡಿಗೆ. ಈಗ ನೋಡಿ, ಈಗ ಒಂದು ಮನೆ ತೆರವುಗೊಳಿಸಿದಲ್ಲಿ 4 ಮನೆಗಳಿತ್ತು, ಅವರು ಅದನ್ನು ಡಿವೈಡ್ ಮಾಡಿ 4 ಮನೆಗಳಿಗೆ ಬಾಡಿಗೆ ಕೊಟ್ಟಿದ್ದಾರೆ. ಮನೆ ಒಂದೇ, ಮನೆ ಕೊಟ್ಟದ್ದು ದೇವಸ್ಥಾನ ಕೊಟ್ಟದ್ದು ಒಂದೇ. ಈಗ 5 ಮನೆ ದೇವಸ್ಥಾನದ ವ್ಯಾಪ್ತಿಯಲ್ಲಿ 6 ಮನೆ, ಒಟ್ಟು 6 ಮನೆ ಅಲ್ಲ 7 ಮನೆ ಇತ್ತು. ಅದರಲ್ಲಿ ಈಗ 3 ಆಲ್ರೆಡಿ ಹೋಗಿ ಆಗಿದೆ, ಇನ್ನು ಒಂದು ದೇವಸ್ಥಾನದ ಸ್ವಾಧೀನದಲ್ಲಿ ಇತ್ತು, ಇನ್ನು 3 ಮನೆ ಬಾಕಿ. ಸರ್, ಈಗ ದೇವಸ್ಥಾನದ ಇದು ರಸ್ತೆ ಇದೆಯಲ್ಲ, ಅದೇನು ಆ ಬದಿಯಿಂದ ಬರುತ್ತಾ ಹೇಗೆ? ದೇವಸ್ಥಾನದಿಂದ ಇಲ್ಲಿ ಬರುವಂಥ ರಸ್ತೆಗಳು ಇರ್ತದೆ, ಆದರೆ ನಮಗೆ ಯಾವತ್ತು ದೇವಸ್ಥಾನಕ್ಕೆ ಅದನ್ನು ಬಂದ್ ಮಾಡಬೇಕಂತ ಆಗ್ತದೆ. ಈ ದೇವಸ್ಥಾನ ಅದನ್ನು ಬಂದ್ ಮಾಡ್ತೀವಿ. ಬಂದ್ ಮಾಡಿದ್ರೆ ಬಂದ್ ಪರ್ಮನೆಂಟ್ ಬಂದಲ್ಲ, ಅದಕ್ಕೆ ಒಂದು ಗೇಟ್ ಹಾಕಿ. ಈಗ ನೋಡಿ, ಇದಕ್ಕೆ ದೇವಸ್ಥಾನದ ವ್ಯವಸ್ಥೆ ನೀವು ಒಂದು ಲಾಕ್ ಮಾಡಬೇಕು ಅಂತ. ಈಗ ನಮ್ಮ ಮನೆಗೆ ಒಂದು ಕಾಂಪೌಂಡ್ ವಾಲ್ ಹಾಕ್ತೀವಿ, ಇಲ್ಲಿ ದೇವಸ್ಥಾನ ಕಾಂಪೌಂಡ್ ವಾಲ್ ಇಲ್ಲ, ಯಾರೂ ಬರ್ಬೋದು, ಯಾರೂ ಹೋಗ್ಬೋದು. ಅದಕ್ಕೆ ಈ ರಸ್ತೆಯನ್ನು ನೀವು ಬಂದ್ ಮಾಡಿದರೆ, ಆ ಕಡೆಯಿಂದೆಲ್ಲ ಕಾಂಪೌಂಡ್ ಮಾಡಿ ನೀವು ಗೇಟ್ ಮಾಡಿದರೆ, ಒಂದು ದಿವಸ ನಿಮಗೆ ಬಂದ್ ಮಾಡಬೇಕು ಅಂತ ಬೇಕು. ಆಗ ಆ ಗೇಟು ಬಂದ್ ಮಾಡಿದರೆ ಇಡೀ ದೇವಸ್ಥಾನದ ಪರಿಮಿತಿ ಬಂದ್ ಆಗ್ತದೆ. ಇದರಲ್ಲಿ ಜನ ಓಡಾಡ್ತಾರೆ. ಸಾರ್ವಜನಿಕ ರಸ್ತೆ ಬೇರೆ ಇದು ಈ ಕಡೆಯಿಂದ ಟರ್ನ್ ಮಾಡಿ ಇದರಿಂದ 40 ಫೀಟ್ ರಸ್ತೆ, ಎಲ್ಲರಿಗೂ ಬರ್ಲಿಕ್ಕೂ ಆಗ್ತದೆ, ಹೋಗ್ಲಿಕ್ಕೂ ಆಗ್ತದೆ. ಎಲ್ಲ ವ್ಯವಸ್ಥೆಯನ್ನು ಅದೇ ಮಾಡ್ತೀವಿ. ರಸ್ತೆ ನಿರ್ಮಾಣ ಮಾಡುವಾಗ ಏನಾದರೂ ಕಟ್ಟಡಗಳು ತೆರವಾಗ್ತದ? ಏನಾಗಲ್ಲ. ಈ ರಸ್ತೆ ಅಂದರೆ ಅಲ್ಲಿಂದ ಇಲ್ಲಿ ಬರುವಂಥದ್ದು, ಈ ತುದಿಯಿಂದ ಅಲ್ಲಿಗೆ ಬರುವಂಥದ್ದು. ತೋಡಿನ ಬದಿಯಿಂದ ರಸ್ತೆ ಬರ್ತದೆ. ತೋಡಿನ ಮೇಲೆ ಹೋಗ್ತದೆ ಸರ್ ಅಥವಾ ತೋಡಿನ ಬದಿಯಿಂದ? ತೋಡಿಗೆ ಈಗ 2 ಕೋಟಿ ಆಲ್ರೆಡಿ ಬಂದಿದೆ, ವರ್ಕ್ ಅಲರ್ಟು ಆಗಿಬಿಟ್ಟಿದೆ. ಈ ರಸ್ತೆಗೆ 2 ಕೋಟಿ ರೂಪಾಯಿ ನಾವು ರೆಡಿ ಮಾಡ್ತಾ ಇದ್ದೀವಿ. 2 ಕೋಟಿ ರೂಪಾಯಲ್ಲಿ ಈ ರಸ್ತೆಯನ್ನು ಫಸ್ಟ್ ಕ್ಲಾಸ್ ಮಾಡಿ ಫಸ್ಟ್ ಡ್ರೈನೇಜ್ ಮಾಡ್ತೀವಿ. ಆ ಡ್ರೈನೇಜ್ ಅವನಿಗೆ 14 ಕೋಟಿ ರೂಪಾಯಿ ನಮ್ಮ ನಗರಸಭೆಗೆ ಬಂದಿದೆ, 14.5 ಕೋಟಿ ರೂಪಾಯಿ. ಅದರಲ್ಲಿ ಅವರು ವೇಸ್ಟ್ ಮ್ಯಾನೇಜ್ಮೆಂಟು, ನೀರು ಅದಂತ ಅದನ್ನು ನಾವು ಸ್ವಲ್ಪ ಬದಲಾವಣೆ ಮಾಡಿ ಫಸ್ಟು ದೇವಸ್ಥಾನದ ಪರಿಮಿತಿಯ ಡ್ರೈನೇಜ್ ಸಿಸ್ಟಮ್ಗಳನ್ನು ಮಾಡಿ ಆ ವೇಸ್ಟನ್ನು ತೆಕೊಂಡೋಗಿ ಮತ್ತೆ ಅವರೆಲ್ಲ ಬೇಕಾದ್ರೂ ಮಾಡಿ. ನಗರಸಭೆಗೆ ನಮ್ಮ ಸರ್ಕಾರದಿಂದ ಬಂದಿರೋದು 14.5 ಕೋಟಿ ರೂಪಾಯಿ ಬಂದಿದೆ. 14 ಕೋಟಿ ರೂಪಾಯಿ ಇದೆ. ಅವ್ರದ್ದು ಏನು ಯೋಜನೆ ಇರುವಂಥದ್ದು, ಈ ತೋಡಿನಲ್ಲಿ ಬರುವಂಥ ನೀರನ್ನು ತೆಕೊಂಡೋಗಿ ಎಲ್ಲ ತೆಕೊಂಡೋಗಿ ಪುನಃ ಅದನ್ನು ಫಿಲ್ಟರ್ ಮಾಡಿ ಇದಕ್ಕೆ ವಾಪಸ್ ಬಿಡೋದು. ಅದಕ್ಕೆ ನಮ್ಮ ಯೋಚನೆಗಿಲ್ಲ. ನಾವು ಇಲ್ಲಿಯ ವೇಸ್ಟುಗಳನ್ನೆಲ್ಲ ತೋಡಿದ್ದು ತಗೊಂಡು ಹೋಗಲಿ, ತೊಂದರೆ ಇಲ್ಲ. ಇಲ್ಲಿದ್ದ ವೇಸ್ಟುಗಳನ್ನ ತಗೊಂಡೋಗಿ ಅದು ಫಿಲ್ಟರ್ ಮಾಡಿದ ನಂತರ ಅದನ್ನು ತಗೊಂಡು ಹೋಗುವಂಥ ವ್ಯವಸ್ಥೆಗೆ ಜೋಡಣೆ ಮಾಡ್ತೀವಿ. ಎಲ್ಲಿ ಫಿಲ್ಟರ್ ಮಾಡೋದು? ಅದು ಫಿಲ್ಟ್ರೇಷನ್ ಪ್ಲಾಂಟು ಇಲ್ಲೊಂದು ಆಲ್ರೆಡಿ 5 ಎಕರೆ ಜಾಗ ಇದಾಗಿದೆ. ಇಲ್ಲಿಂದ 9 ಕಿಲೋಮೀಟರ್ ಪೈಪ್ ಲೈನ್ ಹೋಗ್ಲಿಕ್ಕೆ ಅದಕ್ಕೆ ವ್ಯವಸ್ಥೆ ಇದೆ. ನಾವು ಇದನ್ನೆಲ್ಲ ತಗೊಂಡೋಗಿ ಅವ್ರಿಗೆ ಕೊಡ್ತೀವಿ. ಅಲ್ಲಿಂದ ಅವ್ರು ಬೆದರಲ್ಲ. ಏನು ಸ್ಟೇ ಇಲ್ಲ, ಸರ್ಕಾರದ್ದು ಇದಿರುವಂಥದ್ದು. ಅದಕ್ಕೆ ಸ್ಟೇ ಎಲ್ಲ ಹಾಕ್ತಾರೆ, ಕೆಲವು ಸ್ಟೇ ಎಲ್ಲ ಇರ್ತದೆ. ಆದರೆ ಸರ್ಕಾರಿ ಜಾಗ, ನೀವು ಡ್ರೈನೇಜ್ ಸಿಸ್ಟಮ್ ಇಲ್ಲದಿದ್ರೆ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ನಮಗೆ ನೋಡಿ, ಅಭಿವೃದ್ಧಿಗೆ ಡ್ರೈನೇಜ್ ಸಿಸ್ಟಮು ಎಲ್ಲ ಇಲ್ಲದಿದ್ದರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜನರು ಕೂಡ ಅದಕ್ಕೆ ಸಹಕಾರ ಕೊಡಬೇಕು. ಅಭಿವೃದ್ಧಿ ಅಂತ ಹೇಳಿದ್ರೆ ಬರೀ ಅದರಷ್ಟಿಗೆ ಅಭಿವೃದ್ಧಿ ಆಗೋದಿಲ್ಲ. ಸ್ವಲ್ಪ ಸ್ವಲ್ಪ ಕಷ್ಟಗಳು, ಅದು ತೊಂದರೆಗಳು ಎಲ್ಲ ಆಗ್ತದೆ, ಆದ್ರೇ ಅಭಿವೃದ್ಧಿ ಆಗೋದು. ಅದು ಬಂದ ನಂತರ ಅದರ ಫಲ ಕೊಡುವಾಗ ಅದು ಅಭಿವೃದ್ಧಿ ಆಗ್ತದೆ. ಏನಿಲ್ಲ, ಅವರ ಮನವೊಲಿಸಿ ನಾವು ಸರಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ವ್ಯಾಪ್ತಿಯಲ್ಲಿ ಇದು ಡ್ರೈನೇಜ್ ಮಾಡಲಿಕ್ಕೆ ಅವಕಾಶ ಉಂಟು? ನಗರಸಭಾ ವ್ಯಾಪ್ತಿಯಲ್ಲಿ ಡ್ರೈನೇಜ್ ಮಾಡಿ, ಅಂದರೆ ವ್ಯವಸ್ಥೆ ಒಳಗೆ ಡ್ರೈನೇಜ್ ಮಾಡಲಿಕ್ಕೆ ಅವಕಾಶ ಉಂಟು? ನಗರಸಭಾ ವ್ಯಾಪ್ತಿಯಲ್ಲಿ ನಮಗೆ ಡ್ರೈನೇಜ್ ಆಗಬೇಕಾದ ಅಂದ್ರೆ ಖಾಲಿ MCC ಅಂದ್ರೆ ಮ್ಯಾಂಗ್ಳೂರಿಗೆ ಪ್ರಯಾರಿಟಿ ಮಾಡಲೇಬೇಕಂತ ಕಾನೂನು ಇದೆ. ನಾವು ಯಾವತ್ತೇ DPR ಇಷ್ಟುವರೆಗೆ ಮಾಡ್ತಾ ಇದ್ರೆ ನಿಮ್ಮ ಗಮನಕ್ಕೆ ತಗೊಳ್ಳಿ. ನಾವು ಇಷ್ಟರವರೆಗೆ DPR ಮಾಡಿ ಇಲ್ಲಿ ಕಳಿಸ್ಕೊಡ್ತಾ ಇದ್ರೆ, ಮೊದಲೊಂದು DPR ಮಾಡಿದ್ದಾರೆ ಬರೀ 5 ಕಿಲೋಮೀಟರ್ ರೇಡಿಯಸ್ಗೆ 146 ಕೋಟಿ ರೂಪಾಯಿ. 146 ಕೋಟಿಯಲ್ಲಿ ಏನು ಮಾಡೋಕ್ಕಾಗಲ್ಲ. ಇದು ಒಂದು 1000 crores. ಅಂದರೆ ನಿಮಗೆ 300 ಕೋಟಿ ರಸ್ತೆಗೆ ಬೇಕು, 600 ಕೋಟಿ ಡ್ರೈನೇಜ್ಗೆ ಬೇಕು. ರಸ್ತೆ ಎಲ್ಲ ಹೋಗ್ತದಲ್ಲ, ಚೇಂಜ್ ಮಾಡಬೇಕಲ್ಲ. ಮತ್ತು ಲ್ಯಾಂಡ್ ಅಕ್ವಿಷನ್ಗೆ ಒಂದು 200 ಕೋಟಿ ಬೇಕು. 1,000 ಕೋಟಿ ಇದು ಪ್ರಾಜೆಕ್ಟ್. ಈ DPR ಮೊದಲೇ ಇಡ್ತಾ ಇದ್ರೆ ಇಷ್ಟುವರೆಗೆ ನಮಗೆ ಬರ್ತಾ ಇತ್ತು. ನಾವು DPR ಮಾಡುವಲ್ಲೇ ಹಿಂದೆ ಬಿದ್ದಿದ್ವಿ.
ಯಾಕಂದ್ರೆ ಅದಕ್ಕೆ 50-50 ಸೆಂಟ್ರಲ್ ಗೌರ್ಮೆಂಟಿಂದ 50 ಬರ್ತದೆ, ಕೇಂದ್ರದಿಂದ 50 ಬರ್ತದೆ, ರಾಜ್ಯದಿಂದ 50 ಬರ್ತದೆ. ಕುಡಿಯುವ ನೀರಿಗೆ ಮತ್ತೆ ಡ್ರೈನೇಜ್ ಸಿಸ್ಟಮ್ಗೆ ಆದ್ಯತೆ ಕೊಟ್ಟಿದೆ ಇಡೀ ದೇಶ. KDP ಇಂಪ್ಲಿಮೆಂಟಿಂಗ್ ಪಾರ್ಟ್ ಅಷ್ಟೇ, ಅದು ಒಂದು ಸಂಸ್ಥೆ ಇಂಪ್ಲಿಮೆಂಟ್ ಮಾಡುವಂಥದ್ದು. ಈಗ ಡೈರೆಕ್ಟ್ ಫೈನ್ ಸೆಂಟ್ರಲ್ ಇಂದ 50% ಬರ್ತದೆ, ಸ್ಟೇಟ್ ಇಂದ ಬರ್ತಾ ಇತ್ತು. ಈಗ ಸೆಂಟ್ರಲ್ ಇಂದ ಬಜೆಟ್ ಇಲ್ಲ. ಸೊ ಅದಕ್ಕಾಗಿ ಎಲ್ಲ ಕಡೆ ಒಳ್ಳೆಯಾಗಿ, ಇದಕ್ಕೆ ಮೊದಲು ನಾವು ಕೊಡ್ತಾ ಇದ್ರೆ ಅದು ಇದಕ್ಕೆ ಇಷ್ಟೊಳಗೆ ಅಲಾಟ್ ಆಗ್ತಿತ್ತು. ಇಲ್ಲಿ ಒಂದು ಸಭಾಂಗಣ ಆಗಿದೆ, ತುಂಬಾ ಟೈಮ್ ಆಗಿದೆ, ಅದು ಹಾಗೆ ಇದೆ. ಮಾಸ್ಟರ್ ಪ್ಲಾನ್ ನೋಡಿ, ನನಗೆ ಗೊತ್ತಿದ್ದಾಗಿ ಸಭಾಂಗಣ ಅದು ಪ್ರಶ್ನೆಯಲ್ಲಿ ಚಿಂತನೆ ಮಾಡುವಾಗ ಅದು ವ್ಯವಸ್ಥಿತವಾಗಿ ಇಲ್ಲ ಅನ್ನೋ ವಿಚಾರ ಬಂದಿದೆ ಅಂತ ನನಗೆ ಗೊತ್ತಿರುವಂಥ ವಿಚಾರ. ನಾನು ಹಿಂದೆ ಅದನ್ನು ಗೊತ್ತಿಲ್ಲ. ಆದರೆ ಅಷ್ಟು ದೊಡ್ಡ ಬಿಲ್ಡಿಂಗ್ ಆದ ನಂತರ ಅದನ್ನು ತೆರವುಗೊಳಿಸುವಂಥದ್ದು ಇಲ್ಲ, ಅದಕ್ಕೆ ಪರಿಹಾರ ಕೊಡುವಂಥ ಕೆಲಸಗಳನ್ನು ನಾವು ಮಾಡಬೇಕಾಗ್ತದೆ. ಅವ್ರು ಮಾಡಿದ್ದಾರೆ, ಇವರು ಯಾರನ್ನು ನಾವು ಹಿಂದೆ ನಾವು ಏನು ಮಾಡ್ತೀವಿ ಅಂತ ಹೇಳೋದು ಬೆಟರ್ ಅಲ್ಲದೆ ಇನ್ನೊಬ್ಬರಿಗೆ ಕೈ ತೋರಿಸುವಂಥ ಕೆಲಸ ಒಳ್ಳೆಯದಲ್ಲ ಅಂತ ಅನಿಸಿ, ಅದಕ್ಕೆ ದೇವರ ಹತ್ರ ಏನು ಪರಿಹಾರಗಳಿದೆ ಅದನ್ನು ಹುಡುಕಿಕೊಂಡು ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಯಾಕಂದರೆ ಈ ತುದಿಯಿಂದ ನಾವು ರಸ್ತೆ ಒಂದು ರನ್ ಮಾಡ್ತೀವಿ, ಅಲ್ಲಿ ಕೆಲವು ಮನೆಗಳಿದೆ, ಅವರಿಗೆ ಹೋಗಲಿಕ್ಕೆ ಆ ಬದಿಯಿಂದ ನಾವು ರಸ್ತೆ ಒಂದು ತಗೊಂಡು ಹೋಗುವಂಥ ವ್ಯವಸ್ಥೆ ಕೂಡ ಇದೆ. ಎಲ್ಲರಿಗೂ ಹೋಗ್ಲಿಕ್ಕೆ ಒಂದು ರಸ್ತೆಗಳನ್ನು ಇಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಅದರಿಂದ ಅದರಲ್ಲಿ ಯಾವ ರೀತಿ ಮಾಡ್ಬೋದು ಅದನ್ನು ಪರಿಹಾರ ಹುಡ್ಕೊಂಡು ಅದನ್ನು ಮಾಡುವಂಥ ಕೆಲಸವನ್ನು ಮಾಡಿದೆ. ಅದಕ್ಕೇನು ಹೆಚ್ಚಿನ ದುಡ್ಡು ಇಲ್ಲ. ಇದು ಅದೇ ಹೇಳೋದು, ಮಾಸ್ಟರ್ ಪ್ಲಾನ್ ಇಲ್ಲದ್ರೆ ಒಂದೊಂದು ಕಮಿಟಿಯವರು ಒಂದೊಂದು ಮಾಡಬೇಕಾಗ್ತದೆ, ಅದರಿಂದ ತೊಂದರೆ ಆಗ್ತದೆ. ಮಾಡಿದೆ ಓಪನ್ ಡ್ರೈನನ್ನು ಯಾವಾಗಲೂ ಬಂದ್ ಮಾಡಲಿಕ್ಕಿಲ್ಲ, ಅದು ಇಡೀ ಪುತ್ತೂರಿನ ಡ್ರೈನ್ ಹೋಗುವಂಥದ್ದು. ಅದರಿಂದ ಕಾನೂನು ಪ್ರಕಾರ ಕೂಡ ಯಾವುದೇ ತೋಡನ್ನು ಬಂದ್ ಮಾಡಿ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ತೋಡನ್ನು ಬಂದ್ ಮಾಡಲಿಕ್ಕಿಲ್ಲ, ಅದು ಓಪನ್ ಡ್ರೈನ್ ಆಗಿ ಇರ್ತದೆ. ಕೇಂದ್ರ ಸರ್ಕಾರಕ್ಕೆ 55 ಕೋಟಿ ರೂಪಾಯಿ ಪ್ರಸ್ತಾವನೆ ಸಲ್ಲಿಸಿದ್ರಲ್ಲ, ಅದು ಪಾಸ್ ಆಗಿದೆ. ಪ್ರಸಾದಂ ಸ್ಕೀಮ್ ಅಂತ ಒಂದು ಯೋಜನೆ ಇದೆ. ಅದರಲ್ಲಿ ಕೇಂದ್ರ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಒಂದು ದೇವಸ್ಥಾನಗಳಿಗೆ ಒಂದಿಷ್ಟು ಇನ್ಫ್ಲೋ ಮತ್ತು ಒಂದು ಔಟ್ಫ್ಲೋ ಮತ್ತು ಅಲ್ಲಿ ಇಷ್ಟು ರೆವಿನ್ಯೂ ಇದೆ ಮತ್ತು ಇಷ್ಟು ಎಸ್ಟಾಬ್ಲಿಷ್ಮೆಂಟ್ ಇದ್ದರೆ ಅದಕ್ಕೆ 100 ಕೋಟಿಯೊಳಗೆ ತಗೊಳ್ಬೋದು, 100 ಕೋಟಿ ಕೊಡ್ಬೋದು. ನಮ್ಮಲ್ಲಿ ಕೆಲವರು ಬುದ್ಧಿಲ್ಲದವರು ಹೇಳ್ತಾರೆ, ಅದು ಯಾಕೆ ಅವರು ಕೇಂದ್ರ ಸರ್ಕಾರಕ್ಕೆ ತಗೊಂಡು ಹೋಗ್ತಾರೆ, ಅವರು ಬಜೆಟನ್ನೇ ಓದುವುದಿಲ್ಲ, ಪೇಪರೇ ಓದುವುದಿಲ್ಲ. ಯಾರಾದರೂ ಓದಿ ಅದನ್ನು ಪ್ರಯತ್ನ ಪಟ್ಟರೆ ಅದಕ್ಕೆ ನೆಗೆಟಿವ್ ಕಮೆಂಟ್ ಕೊಡಲಿಕ್ಕೆ. ಪ್ರಸಾದಂ ಸ್ಕೀಮ್ ಅಂತ ಹೇಳಿದ್ರೆ 100 ಕೋಟಿ ತಗೊಳ್ಬೋದು. ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನ ಕೂಡ ಅದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ. ನಮ್ಮ ಕರ್ನಾಟಕದಲ್ಲಿ ನನ್ನನ್ನು ಸೇರಿ ಅದಕ್ಕೆ ಪ್ರಪೋಸಲ್ ಕಳಿಸಿದವರಲ್ಲಿ 4 ಜನ ಮಾತ್ರ, ಅದರಲ್ಲಿ ಒಂದು ಪುತ್ತೂರಿನ ಶಾಸಕರಂತೆ ನಾನು ಕೂಡ ಇದ್ದೇನೆ. ಕಳಿಸಿ ಪ್ರಯತ್ನವನ್ನು ಮಾಡಿದ್ದೀನಿ, ಅಲ್ಲಿ ಸೆಕ್ರೆಟರಿ ಹತ್ರ ಮಾತಾಡುವಂತ ಕೆಲಸವನ್ನು ಮಾಡಿದ್ದೀವಿ. ಸಂವಿಧಾನದ ಆಧಾರದಲ್ಲಿ ನಾವು ಈ ಮಟ್ಟದ ಅಭಿವೃದ್ಧಿಯನ್ನು ಸಾಧಿಸಲು ಸಾಧ್ಯವಾಗಿದ್ದು, ಸಂವಿಧಾನದಿಂದಾಗಿ ದೇಶದಲ್ಲಿ ಸಾಮಾಜಿಕ ನ್ಯಾಯವಿದೆ. ಪ್ರಪಂಚದಲ್ಲಿಯೇ ದೊಡ್ಡ ಸಂವಿಧಾನವಿರುವ ದೇಶ ನಮ್ಮದು ಎಂದು ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತ ಜುಬಿನ್ ಮೊಹಪಾತ್ರ ಹೇಳಿದರು. ಅವರು ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಗರದ ಕೊಂಬೆಟ್ಟು ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ ತಾಲೂಕು ಮಟ್ಟದ ಗಣರಾಜ್ಯೋತ್ಸವದಲ್ಲಿ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿ ಮಾತನಾಡಿದರು. ಸಂವಿಧಾನವು ನಮಗೆ ವಿವಿಧ ಹಕ್ಕುಗಳನ್ನು ನೀಡಿದೆ, ಅದನ್ನ ಉತ್ತಮ ಉದ್ದೇಶದೊಂದಿಗೆ ಸಮರ್ಪಕವಾಗಿ ಬಳಸಿಕೊಳ್ಬೇಕು. ದೇಶದ ಸಂವಿಧಾನವನ್ನ ರಕ್ಷಿಸುವಂತಹ ಕೆಲಸವನ್ನ ಮಾಡಬೇಕು ಎಂದರು. ಅಧ್ಯಕ್ಷತೆ ವಹಿಸಿದ್ದ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಮಾತನಾಡಿ, ಸಂವಿಧಾನದ ಆಶೋತ್ತರದ ಜೊತೆಗೆ ಕಾಲಘಟ್ಟದ ಬದಲಾವಣೆಗೆ ತೆರೆದುಕೊಂಡಿರುವಂತಹ ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಪ್ರಜಾಪ್ರಭುತ್ವದ ದೇಶ ನಮ್ಮದಾಗಿದೆ. ಸರ್ವಧರ್ಮದ ಶಾಂತಿಯ ತೋಟವಾಗಿರುವ ನಮ್ಮ ದೇಶದ ಪ್ರಜಾಪ್ರಭುತ್ವ ಸಮಾನತೆ, ಶಾಂತಿ ಮತ್ತು ಸೌಹಾರ್ದತೆಯ ಮೇಲೆ ನಿಂತಿದೆ. ವರ್ಗ ಗುಂಪುಗಳ ಅಧೀನದಲ್ಲಿರದೆ ಜನರ ಅಧೀನದಲ್ಲಿ ಪ್ರಜಾಪ್ರಭುತ್ವವಿದೆ ಎಂದರು. ಈ ಸಂದರ್ಭದಲ್ಲಿ ಪುತ್ತೂರು ತಾಲೂಕು ಘಟಕದ ಅಧ್ಯಕ್ಷ ಉಮೇಶ್ ನಾಯ್ಕ್ ಮತ್ತು ವಿದ್ಯಾಮಾತಾ ಫೌಂಡೇಶನ್ ಮುಖ್ಯಸ್ಥ ಭಾಗ್ಯೇಶ್ ರೈ ಅವರನ್ನ ಶಾಸಕರು ಸನ್ಮಾನಿಸಿ ಗೌರವಿಸಿದ್ರು. ಪಥಸಂಚಲನದಲ್ಲಿ ಪುತ್ತೂರಿನ ಪೊಲೀಸ್ ಘಟಕ, ಅಗ್ನಿಶಾಮಕ ದಳ, ಗೃಹ ರಕ್ಷಕ ದಳ, ವಿವಿಧ ಕಾಲೇಜುಗಳ ಎನ್ಸಿಸಿ, ಎನ್ಎಸ್ಎಸ್, ಆರ್ಮಿ, ಏರ್ ವಿಂಗ್, ನೇವಿ ಘಟಕ, ಸ್ಕೌಟ್ ಗೈಡ್ಸ್ ಘಟಕಗಳು ಭಾಗವಹಿಸಿದ್ವು. ಸಭಾ ಕಾರ್ಯಕ್ರಮದ ಬಳಿಕ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆಯಿತು. ಪೌರಾಡಳಿತ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಅರಣ್ಯ ಇಲಾಖೆ, ತೋಟಗಾರಿಕಾ ಇಲಾಖೆ, ಕೃಷಿ ಇಲಾಖೆ, ಮೆಸ್ಕಾಂ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ವಿವಿಧ ಸ್ತಬ್ಧ ಚಿತ್ರಗಳನ್ನು ಪ್ರದರ್ಶಿಸಲಾಯಿತು. ಇನ್ನು ವೇದಿಕೆಯಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರಾದ ತಹಶೀಲ್ದಾರ್ ಪುರಂದರ ಹೆಗ್ಡೆ, ನಗರಸಭಾ ಪೌರಾಯುಕ್ತ ಮಧು ಎಸ್ ಮನೋಹರ್, ಪುತ್ತೂರು ಉಪವಿಭಾಗದ ಪೊಲೀಸ್ ಉಪಾಧ್ಯಕ್ಷ ಅರುಣ್ ನಾಗೇಗೌಡ, ನಗರಸಭಾ ಸದಸ್ಯ ಪಿಜಿ ಜಗನ್ನಿವಾಸ್ ರಾವು, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಕುಮಾರ್ ಭಂಡಾರಿ,
ಕ್ಷೇತ್ರ ಶಿಕ್ಷಣಾಧಿಕಾರಿ ಲೋಕೇಶ್ ಎಸ್ಆರ್ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಡುತ್ತಾ ಇದೀಗ ಮಾನ್ಯ ಸಹಾಯಕ ಆಯುಕ್ತರಾಗಿರುವ ಶ್ರೀ ಜುಬಿನ್ ಮೊಹಪಾತ್ರೆ IAS ಮಾನ್ಯ ಸಹಾಯಕ ಆಯುಕ್ತರು ಪುತ್ತೂರು ಉಪವಿಭಾಗ ಇವರಿಂದ ಪರೇಡ್ ವೀಕ್ಷಣೆ. ಕರ್ನಾಟಕ ಸರ್ಕಾರ ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಪುತ್ತೂರು ತಾಲೂಕು ಮಟ್ಟದ ಗಣರಾಜ್ಯೋತ್ಸವ ದಿನಾಚರಣೆ ಇದು ಪುತ್ತೂರು ತಾಲೂಕು ಮಟ್ಟದ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ರಾಷ್ಟ್ರ ಧ್ವಜಾರೋಹಣವನ್ನ ನೆರವೇರಿಸಿದೆ. ಸಬ್ ಇನ್ಸ್ಪೆಕ್ಟರ್ ಸಬಿತಾ MV ಮಹಿಳಾ ಠಾಣೆ ಇವರ ನೇತೃತ್ವದಲ್ಲಿ. ಅದಾದ ನಂತರ ಗೃಹ ರಕ್ಷಕ ದಳ ಪ್ಲಾಟೂನ್ ಕಮಾಂಡರ್ ಸೈಯದ್ ಇಬ್ರಾಹಿಂ ಇವರ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತಿಂಕಿಲ ಪುತ್ತೂರು ಇಲ್ಲಿನ ಆರ್ಮಿ ಕೆಡೆಟ್ ಸಂತ ಫಿಲೋಮಿನಾ ಅನುದಾನಿತ ಪ್ರೌಢಶಾಲೆಯ ಆರ್ಮಿ ನೇವಿ ಮತ್ತು ಏರ್ಫೋರ್ಸ್, ಅದೇ ರೀತಿ ಬ್ಯಾಂಡ್ ವಿಭಾಗದಲ್ಲಿ ಸಂತ ವಿಕ್ಟರನ ಬಾಲಿಕಾ ಪ್ರೌಢಶಾಲೆ ಪುತ್ತೂರು, ಅದಾದ ಬಳಿಕ ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು ಇಲ್ಲಿನ ಸ್ಕೌಟ್ ಮತ್ತು ಗೈಡ್ ವಿದ್ಯಾರ್ಥಿಗಳು, ಶತಮಾನ ಕಂಡಿರುವ ಸರ್ಕಾರಿ ಪ್ರೌಢಶಾಲಾ ವಿಭಾಗ ಗುಬ್ಬಿಟ್ಟು ಇಲ್ಲಿನ ಸ್ಟೂಡೆಂಟ್ ಪೊಲೀಸ್ ಕೆಡೆಟ್ ವಿದ್ಯಾರ್ಥಿಗಳು, ಅದಾದ ನಂತರ IAS ಇವರು ಪರೇಡ್ ವೀಕ್ಷಣೆಯನ್ನ ಮಾಡಿದ ಬಳಿಕ ಇವತ್ತು ಪಥ ಸಂಚಲನದಲ್ಲಿ ಭಾಗವಹಿಸುತ್ತಿರುವ ವಿವಿಧ ತಂಡಗಳ ಮುಖ್ಯಸ್ಥರ ನೇತೃತ್ವವನ್ನ ಶ್ರೀಯುತ ಆಂಜನೇಯ ರೆಡ್ಡಿ ಪೊಲೀಸ್ ಉಪನಿರೀಕ್ಷಕರು ಪುತ್ತೂರು ನಗರ ಠಾಣೆ ಇವರ ನೇತೃತ್ವದಲ್ಲಿ ಸಾಗ್ತಾ ಇದೆ. ವಂದನಾ ಸ್ವೀಕಾರಕ್ಕಾಗಿ ವಂದನಾ ಪೀಠಕ್ಕೆ ಆಗಮಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದೀಗ 14 ತಂಡದ ಮುಖ್ಯಸ್ಥರಿಗೆ ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಗಣ್ಯರಿಗೆ ವಿಶೇಷವಾಗಿ ಶುಭಾಶಯದ ಕೋರಿಕೆ. ಕರ್ನಾಟಕ ಸರ್ಕಾರ ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಪುತ್ತೂರು ತಾಲೂಕು ಮಟ್ಟದ 76ನೇಯ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಆಕರ್ಷಕ ಪಥ ಸಂಚಲನದಲ್ಲಿ ಭಾಗವಹಿಸುತ್ತಿರುವ ಎಲ್ಲಾ ತಂಡದ ಮುಖ್ಯಸ್ಥರಿಗೆ ಮಾನ್ಯ ಸಹಾಯಕ ಆಯುಕ್ತರು ಇದೀಗ ಹಸ್ತ ಲಾಘವದೊಂದಿಗೆ ಶುಭಾಶಯಗಳನ್ನ ಕೋರುತ್ತಿದ್ದಾರೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಈ ಸಮಾರಂಭದ ಎಲ್ಲ ಅತಿಥಿ ಗಣ್ಯರಿಗೂ ಕೂಡ ಹಸ್ತ ಲಾಘವದ ಶುಭಾಶಯಗಳನ್ನ ಕೋರಿ 76ನೇಯ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಪುತ್ತೂರು ತಾಲೂಕು ಮಟ್ಟದ ಗಣರಾಜ್ಯೋತ್ಸವದ ಆಕರ್ಷಕ ಪಥ ಸಂಚಲನ ಮತ್ತು ಗೌರವ ವಂದನಾ ಸ್ವೀಕಾರ ಕಾರ್ಯಕ್ರಮಕ್ಕೆ ಅಂತಿಮ ಕ್ಷಣಗಣನೆ. ಈ ತಂಡವನ್ನು ಅತ್ಯಂತ ವ್ಯವಸ್ಥಿತವಾಗಿ ಮುನ್ನಡೆಸುವುದಕ್ಕಾಗಿ ನಮ್ಮ ಜೊತೆ ಸುಷ್ಮಾ GT ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪುತ್ತೂರು ಗ್ರಾಮಾಂತರ ಠಾಣೆ ಸಂಖ್ಯೆ ಆಗಿವರು. ಎಸ್, ಇದೀಗ ಆಕರ್ಷಕ ಪಥ ಸಂಚಲನ ಗೌರವ ವಂದನಾ ಸ್ವೀಕಾರಕ್ಕಾಗಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಪುತ್ತೂರು ತಾಲೂಕು ಮಟ್ಟದ 76ನೇಯ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಆಕರ್ಷಕ ಇಲಾಖೆಯ ತಂಡ ಮತ್ತೊಂದು ಮಹಿಳಾ ಮಣಿ ಸವಿತಾ MV ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮಹಿಳಾ ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ನೇತೃತ್ವದಲ್ಲಿ 76ನೇಯ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಇನ್ಸ್ಪೆಕ್ಟರ್ ಪುತ್ತೂರು ಗ್ರಾಮಾಂತರ ಠಾಣೆ ಅವರನ್ನ ಹಿಮಾಲಯಿಸಿಕೊಂಡು ಪುತ್ತೂರು ನಗರ ಠಾಣೆಯ ಶಿಸ್ತುಬದ್ಧ ಪೊಲೀಸ್ ಇಲಾಖೆಯ ತಂಡ ಸವಿತಾ MV ಪೊಲೀಸ್ ಉಪನಿರೀಕ್ಷಕರು ಮಹಿಳಾ ಠಾಣೆ ಇವರ ನಾಯಕತ್ವದಲ್ಲಿ ಅವರನ್ನ ಹಿಮಾಲಯಿಸಿಕೊಂಡು ಸಾಗಿ ಬರುತ್ತಿದ್ದಾರೆ ಗೃಹ ರಕ್ಷಕ ದಳ. ಈ ತಂಡದ ನೇತೃತ್ವ ಪ್ಲಾಟೂನ್ ಕಮಾಂಡರ್ ಸೈಯದ್ ಇಬ್ರಾಹಿಂ ಅವರನ್ನ ಹಿಮಾಲಯಿಸಿಕೊಂಡು ಸಾಗಿ ಬರುತ್ತಿದ್ದಾರೆ ವಿವೇಕಾನಂದ ಪದವಿ ಕಾಲೇಜ್ ಸ್ವಾಯತ್ತ ಪುತ್ತೂರು ಇಲ್ಲಿನ ಆರ್ಮಿ ತಂಡ ಅತ್ಯಂತ ಶಿಸ್ತುಬದ್ಧವಾಗಿ ಸಾಗಿ ಬರುತ್ತಾ ಇದೆ. ಲೆಫ್ಟಿನೆಂಟ್ ಬಾಮಿ ಅತುಲ್ ಶನೆ ಇವರ ಮಾರ್ಗದ
ಮಾರ್ಗದರ್ಶನದಲ್ಲಿ ಜೂನಿಯರ್ ಅಂಡರ್ ಆಫೀಸರ್ ಶಾಂತಿ ಪ್ರಕಾಶ್ ರೈನ ಇವರ ನಾಯಕತ್ವದಲ್ಲಿ ಆಕರ್ಷಕ ಪಥ ಸಂಚಲನ ವಿಶೇಷ ಉಲ್ಲೇಖ. ಇವತ್ತು ವಿವೇಕಾನಂದ ವಿದ್ಯಾಸಂಸ್ಥೆಯ 3 ವಿದ್ಯಾರ್ಥಿಗಳು ದೆಹಲಿಯ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಜೂನಿಯರ್ ಅಂಡರ್ ಆಫೀಸರ್ ಸುಜಿತ್, ಜೂನಿಯರ್ ಅಂಡರ್ ಆಫೀಸರ್ ಲಹರಿ, ಸಿಪಿಎಲ್ ಶುಭದ ಆರ್ ಪ್ರಕಾಶ್ ಇವತ್ತು ವಿವೇಕಾನಂದ ವಿದ್ಯಾಸಂಸ್ಥೆಯನ್ನ ರಾಷ್ಟ್ರ ಮಟ್ಟದ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮುನ್ನಡೆಸುತ್ತಿದ್ದಾರೆ. ಅವರನ್ನ ಹಿಂಬಾಲಿಸಿಕೊಂಡು ಸರ್ಕಾರಿ ಪ್ರೌಢಶಾಲೆ ಕೊಂಬೆಟ್ಟು ಶತಮಾನವನ್ನ ಕಂಡಿರುವ ಶಾಲೆಯ ನೇತೃತ್ವವನ್ನು ವಹಿಸಿಕೊಂಡವರು ಕ್ಯಾಡೆಟ್ ಟ್ರೈನರ್ ಪ್ರಶಾಂತ್ ಇವತ್ತು ತಂಡವನ್ನ ಮುನ್ನಡೆಸುತ್ತಿದ್ದಾರೆ. ಸಾರ್ಜೆಂಟ್ ರೋಷನ್ ಎಸ್ಕೆ ಸರ್ಕಾರಿ ಪ್ರೌಢಶಾಲೆ ಕೊಂಬೆಟ್ಟು ತಂಡವನ್ನ ಮುನ್ನಡೆಸಿದ ಬಳಿಕ ಅದಾದ ನಂತರ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಕ್ಕಿಲ ಪುತ್ತೂರು ಇಲ್ಲಿನ ವಿದ್ಯಾರ್ಥಿಗಳ ತಂಡ ಕೆಡೆಟ್ ಟ್ರೈನರ್ ದೀಪಕ್ ಇವರ ಮಾರ್ಗದರ್ಶನದಲ್ಲಿ ಸಾರ್ಜೆಂಟ್ ಆರ್ಯನ್ ನಾಯಕತ್ವದೊಂದಿಗೆ ಆಕರ್ಷಕವಾಗಿ ಸಾಗಿ ಬರುತ್ತಿದೆ. ಅದಾದ ನಂತರ ಸುವರ್ಣ ಮಹೋತ್ಸವದ ಹೊಸ್ತಿಲಲ್ಲಿರುವ ಸಂತ ಫಿಲೋಮಿನ ಅನುದಾನಿತ ಪ್ರೌಢಶಾಲೆ ತರಪೆ ಪುತ್ತೂರು ಇಲ್ಲಿನ ಆರ್ಮಿ ನೇವಿ ಏರ್ಫೋರ್ಸ್ ಚೀಫ್ ಆಫೀಸರ್ ನರೇಶ್ ಲೋಬೋ ಇವರ ನೇತೃತ್ವದಲ್ಲಿ ಸಾರ್ಜೆಂಟ್ ಶಾನ್ ಲೋಬೋ, ನೇವಿ ವಿಭಾಗ ಫಸ್ಟ್ ಆಫೀಸರ್ ಕಮೆಂಟ್ ಪಿಂಟು, ಟಿಮೋ ಕ್ಯಾಡೆಟ್ ಸುಹಾನ್ ರೈ ನಾಯಕತ್ವದಲ್ಲಿ. ಅದೇ ರೀತಿ ಏರ್ಫೋರ್ಸ್ ಸೆಕೆಂಡ್ ಆಫೀಸರ್ ರೋಷನ್ ಸಿಕ್ವೇರಾ ನೇತೃತ್ವದಲ್ಲಿ ಫ್ಲೈಟ್ ಸಾರ್ಜೆಂಟ್ ಮನ್ಮೀತ್ ಮೋರಸ್ ಇವರ ನಾಯಕತ್ವದಲ್ಲಿ ಆಕರ್ಷಕವಾಗಿ ಸಾಗಿ ಬರುತ್ತಿದೆ. ಅದಾದ ನಂತರ ರಾಮಕೃಷ್ಣ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಸ್ಕೌಟ್ ಮತ್ತು ಗೈಡ್ ತಂಡ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿರುವ ಅಜಿತ್ ರೈ ಇವರ ನೇತೃತ್ವದಲ್ಲಿ ಸ್ಕೌಟ್ ಅಶ್ವಿನ್ ಮತ್ತು ಗೈಡ್ ಸಾನಿಕಾ ಇವರ ನಾಯಕತ್ವದಲ್ಲಿ ಆಕರ್ಷಕವಾಗಿ ಸಾಗಿ ಬರುತ್ತಿದೆ. ಅವರನ್ನ ಹಿಂಬಾಲಿಸಿಕೊಂಡು ಶತಮಾನವನ್ನ ಕಂಡಿರುವ ಪುತ್ತೂರಿನ ಹಿರಿಯ ಸಂಸ್ಥೆ ಸರ್ಕಾರಿ ಪ್ರೌಢಶಾಲೆ ಕೊಂಬಿಟ್ಟು ಪ್ರೌಢಶಾಲಾ ವಿಭಾಗ ಇಲ್ಲಿನ ಸ್ಟೂಡೆಂಟ್ ಪೊಲೀಸ್ ಕೆಡೆಟ್ ಜಾವೆದ್ ಬಾಯಸ್ ಇವರ ಮಾರ್ಗದರ್ಶನದಲ್ಲಿ ಹರ್ಷಿತಾ ನಾಯಕತ್ವದಲ್ಲಿ. ಅದಾದ ನಂತರ ಕಡೆಯದಾಗಿ ಸಾಗಿ ಬರ್ತಾ ಇದೆ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಕ್ಕಿಲ ಪುತ್ತೂರು ಇಲ್ಲಿನ ಸ್ಕೌಟ್ ಮತ್ತು ಗೈಡ್ ಶಿಕ್ಷಕಿ ಹರಿಣಾಕ್ಷಿ ಮತ್ತು ಸ್ಕೌಟ್ ಶಿಕ್ಷಕ ರಾಜೇಶ್ ನಂದಿಲಾ ಮಾರ್ಗದರ್ಶನದಲ್ಲಿ ಹಿತೇಶ್ ಮತ್ತು ಸಾಗೀಶ್ವರಿ ಇವರು ಈ ತಂಡವನ್ನ ಮುನ್ನಡೆಸುತ್ತಾ ಆಕರ್ಷಕ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಎಲ್ಲ ತಂಡಗಳು ಕೂಡ ಲೈನ್ ಅಪ್ ಆದ ನಂತರ ನಮ್ಮ ಟ್ಯಾಬ್ಲೋಗಳು ಅಂತಿಮ ಸಿದ್ಧತೆಯಲ್ಲಿರಬೇಕು. ಒಂದು ರೌಂಡ್ ಟ್ಯಾಬ್ಲೋಗಳು ಕೂಡ ಈ ಕ್ರೀಡಾಂಗಣದಲ್ಲಿ ಸಾಗಿ ಬರಲಿಕ್ಕಿದೆ. ಸ್ವಲ್ಪ ವೇಗವಾಗಿ ಗಾಡಿಯನ್ನ ಚಲಾವಣೆ ಮಾಡಬೇಕು ಅನ್ನೋ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಕರ್ನಾಟಕ ಸರ್ಕಾರ ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಪುತ್ತೂರು ತಾಲೂಕು ಮಟ್ಟದ 76ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಮುಂಭಾಗದಲ್ಲಿ ಸಾಗಿ ಬರ್ತಾ ಇದೆ ಆಕರ್ಷಕ ಟ್ಯಾಬ್ಲೋ. ಇದು ಪುತ್ತೂರಿನ ಸಮಸ್ತ ನಾಗರಿಕ ಬಂಧುಗಳಿಗೆ ವಿದ್ಯುತ್ ಸಂಬಂಧಿತ ಎಲ್ಲ ವಿಧವಾದ ದೂರುಗಳಿಗಾಗಿ 24x7 ಸಹಾಯಕವಾಣಿ 1912 ಉಚಿತ ಕರೆ. ಆನ್ಲೈನ್ ಪಾವತಿ ಮತ್ತು RTGS ನಗದು ಮುಂಗಡ ಆಪ್ ಮೂಲಕ ಅಂಚೆ ಕಚೇರಿ ನ್ಯಾಕ್ NACH ಕರ್ನಾಟಕ ATM BBPS ಮಂಗಳೂರು ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ನಿಯಮಿತ ಇದರ ವತಿಯಿಂದ ಸಾರ್ವಜನಿಕರು ಮತ್ತು ಗ್ರಾಹಕರಲ್ಲಿ ಮನವಿ. ಅದಾದ ನಂತರ ತೋಟಗಾರಿಕಾ ಇಲಾಖೆಗೆ ಸಂಬಂಧಪಟ್ಟಂತಹ ತೋಟಗಾರಿಕಾ ಇಲಾಖೆಯಿಂದ ಅನುಷ್ಠಾನಗೊಳ್ಳುವ ಹಲವಾರು ಯೋಜನೆಗಳು ಜೊತೆಗೆ ಜೇನು ಕೃಷಿಯನ್ನ ಮಾಡುವ ಮುಖಾಂತರ ತೋಟದ ಬೆಳೆಯಲ್ಲಿ ಪರಾಗ ಸ್ಪರ್ಶ ಹೆಚ್ಚಾಗಿ
ಇಳುವರಿ ಮತ್ತು ಆದಾಯ ಕೂಡ ಹೆಚ್ಚಾಗಬಹುದು. ಮಹಾತ್ಮ ಗಾಂಧೀಜಿ ಗ್ರಾಮೀಣ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಗೆ ಸಂಬಂಧಪಟ್ಟಂತ ವಿವಿಧ ಮಾಹಿತಿಗಳು ಎಲ್ಲ ಪ್ರೇಕ್ಷಕ ಬಂಧುಗಳೇ, ನಮ್ಮ ವಿವಿಧ ಇಲಾಖೆಗಳು ಅತ್ಯಂತ ಪ್ರಾಮಾಣಿಕವಾಗಿ ಕಾರ್ಯವನ್ನ ಮಾಡುತ್ತಾ ಇದೆ. ಒಂದು ದೊಡ್ಡ ಚಪ್ಪಾಳೆ ಹರಿದು ಬರಲಿ ಎಲ್ಲ ಇಲಾಖೆಯ ಈ ಒಂದು ಪ್ರದರ್ಶನಕ್ಕಾಗಿ. ಪುತ್ತೂರಿನ ಸಮಸ್ತ ಜನರ ಸೇವೆಗೆ ನಾವುಗಳಿದ್ದೇವೆ ಅನ್ನುವ ಕಾರಣಕ್ಕೋಸ್ಕರ ಇವತ್ತು ಮೆಸ್ಕಾಂ ಪುತ್ತೂರು, ತೋಟಗಾರಿಕಾ ಇಲಾಖೆ, ಕೃಷಿ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅತ್ಯಂತ ಆಕರ್ಷಕವಾಗಿ ಈ ಪಥ ಸಂಚಲನದಲ್ಲಿ ಭಾಗವಹಿಸುತ್ತಿದೆ. ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆಯು ಸಮಗ್ರ. ಅದೇ ರೀತಿ ಗೃಹ ರಕ್ಷಕ ದಳ ವತಿಯಿಂದ ಪ್ಲಾಟೂನ್ ಕಮಾಂಡರ್ ಸೈಯದ್ ಇಬ್ರಾಹಿಂ. ಮತ್ತೊಂದು ಚಪ್ಪಾಳೆ ಗೃಹ ರಕ್ಷಕ ದಳ. ವಿವೇಕಾನಂದ ಪದವಿ ಕಾಲೇಜ್ ಸ್ವಾಯತ್ತ ಸಂಸ್ಥೆ ಪುತ್ತೂರು ಇದರ ತಂಡವನ್ನು ಹೊರಡಿಸಿದ ಜೂನಿಯರ್ ಅಡ್ವೊಕೇಟ್ ಶಾಂತಿ ಪ್ರಕಾಶ್ ಶತಮಾನವನ್ನು ಹೊಂದಿರುವ ಸರ್ಕಾರಿ ಪ್ರೌಢಶಾಲೆ ಆರ್ಮಿ ಕೆಡೆಟ್ ವಿಭಾಗದ ಶಾನ್ ರೋಷನ್ ಎಲ್ಕೆ. ವಿವೇಕಾನಂದ ಅಂಗ ಮಾಧ್ಯಮ ಶಾಲೆ ತೆಕ್ಕಲ ಪುತ್ತೂರು ಇಲ್ಲಿನ ಆರ್ಮಿ ವಿಭಾಗದ ಶಾರ್ಜನ್ ಆರ್ಯನ್. ಸಂತ ಫಿಲೋಮಿನ ಅನುದಾನಿತ ಪ್ರೌಢಶಾಲೆ ಇಲ್ಲಿನ 3 ವಿಭಾಗದ ನೇತೃತ್ವವನ್ನು ವಹಿಸಿಕೊಂಡಿರುವ ಶಾರ್ಜನ್ ಶಾನ್ ಲೋ. ರಾಮಕೃಷ್ಣ ಪ್ರೌಢಶಾಲೆ ಇವತ್ತು ಪುತ್ತೂರು ನಗರಸಭೆ ಪುತ್ತೂರಿನ ಜನರಿಗೆ ಸ್ವಚ್ಛತೆಯ ಜಾಗೃತಿಯನ್ನ ಮೂಡೊಂದಿಗೆ ಸಾಗಿ ಬರುತ್ತಾ ಇದೆ. ಸ್ವಚ್ಛ ಪರಿಸರ ಇದು ನಮ್ಮ ಆದ್ಯತೆ. ಸ್ವಚ್ಛ ಪರಿಸರ ಸುಖಕ್ಕೆ ಆಧಾರ, ಸುರಕ್ಷತೆಗೆ ಮೊದಲ ಆದ್ಯತೆ. ನಮ್ಮ ಪರಿಸರ, ನಮ್ಮ ಸ್ವಚ್ಛತೆ. ಇವತ್ತು ಕರ್ನಾಟಕಕ್ಕೆ 5ನೇ ಸ್ಥಾನದಿಂದ ಮೊದಲನೆಯ ಸ್ಥಾನದತ್ತ ಸಾಗಿ ಬರುತ್ತಾ ಇರುವ ಈ ಒಂದು ತಂಡದಲ್ಲಿ ಪುತ್ತೂರಿನ ಪೌರ ಕಾರ್ಮಿಕರ ತಂಡ ಅತ್ಯಂತ ವ್ಯವಸ್ಥಿತವಾಗಿ ಕೆಲಸವನ್ನ ಮಾಡಿದೆ. ಸಜ್ಜನ ನಾಗರಿಕ ಬಂಧುಗಳೇ, ಎಲ್ಲ ಪೌರ ಕಾರ್ಮಿಕರಿಗೆ ನಗರಸಭೆಗೆ ದೊಡ್ಡ ಚಪ್ಪಾಳೆಯ ಅಭಿನಂದನೆಗಳನ್ನು ಸಮರ್ಪಿಸಿ ಅದರಿಂದ ಇವತ್ತು ಪುತ್ತೂರು ಸ್ವಚ್ಛಗೊಳ್ಳುತ್ತಾ ಇದೆ. ನಾವು ಹಾಕುವ ಟನ್ ಕಸಗಳನ್ನ ದಿನ ಮುಗಿಯುವ ಒಳಗೆ ಅದನ್ನ ಬೇಕಾದ ಬಾರಿಗೆ ತರುವಂತ ಅತ್ಯಂತ ವ್ಯವಸ್ಥಿತ ಸ್ವಚ್ಛ ಅರಣ್ಯ ಇಲಾಖೆ ಪುತ್ತೂರು ವಲಯದಿಂದ ಇದೀಗ ಸಾಗ್ತಾ ಇದೆ ಅರಣ್ಯ ಇಲಾಖೆಯ ಟ್ಯಾಬ್ಲೆಟ್. ಅರಣ್ಯ ಇಲಾಖೆಯ ಟ್ಯಾಬ್ಲು ಸಾಗಿ ಬರುತ್ತಾ ಇದೆ. ಅರಣ್ಯ ಕುಸಿತ ಆದ್ರೆ ಕರ್ನಾಟಕ ರಾಜ್ಯದಲ್ಲಿ 1-2% ಅರಣ್ಯ ವೃದ್ಧಿಯಾದದ್ದು ಕೂಡ ಕಳೆದ 6 ತಿಂಗಳ ಪತ್ರಿಕೆಗಳಲ್ಲಿ ನಾವು ಕಂಡಿದ್ದೇವೆ. ಅಂತಹ ಒಂದು ಉತ್ತಮ ಸಂದೇಶವನ್ನ ಸಾರುವ ಮಾನವ ವನ್ಯಜೀವಿ ಸಂಘರ್ಷ, ಕಾಡು ಮೃಗಗಳನ್ನ ರಕ್ಷಿಸಿ ಅವುಗಳ ಬೇಟೆ ರಕ್ಷಣೆಯನ್ನ ನಿಲ್ಲಿಸಿ, ಕಾಡು ಪ್ರಾಣಿಗಳಿಂದ ರೈತರ ಕೃಷಿ ಹಾನಿಯಾದರೆ ಸರ್ಕಾರದ ವತಿಯಿಂದ ಸಂತ್ರಸ್ತ ರೈತರಿಗೆ ದಯಾತ್ಮಕ ಬೆಳೆ ಪರಿಹಾರ, ಹೀಗೆ ವನ್ಯಜೀವಿ ದಾಳಿಯಿಂದ ಮೃತಪಟ್ಟರೆ 5 ವರ್ಷದವರೆಗೆ 40,000 ಅವಕಾಶ, ಹೀಗೆ ಹಲವು ರೀತಿಯ ಮಾಹಿತಿ ಇದೀಗ ಸಾಗಿ ಬರುತ್ತದೆ. ಇದೀಗ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ವತಿಯಿಂದ ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ ಜಿಲ್ಲಾ ನೆರವು ಘಟಕ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು ಹಾಗೂ ತಾಲೂಕ್ ಪಂಚಾಯತ್ ಪುತ್ತೂರು ವತಿಯಿಂದ 76ನೇ ಪ್ರಜಾಪ್ರಭುತ್ವ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಸ್ವಚ್ಛ ಸುಂದರ ಸುಸ್ಥಿರ ವಾತಾವರಣ ನಮ್ಮದಾಗಬೇಕು ಎನ್ನುವ ಹಿನ್ನೆಲೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ವತಿಯಿಂದ ಪ್ಲಾಸ್ಟಿಕ್ಗಳನ್ನು ಬಳಸಬೇಡಿ, ರಸ್ತೆ ಬದಿಗಳಲ್ಲಿ ಅಲ್ಲಲ್ಲಿ ಎಸೆಯಬೇಡಿ, ಪ್ಲಾಸ್ಟಿಕ್ ಅನ್ನ ಸುಡದೆ ಪ್ರಕೃತಿಯನ್ನ ರಕ್ಷಿಸಿ ಎನ್ನುವ ಧ್ಯೇಯವಾಕ್ಯದೊಂದಿಗೆ ನಮ್ಮ ಸಂಸ್ಕೃತಿ ಸ್ವಚ್ಛ ಸಂಸ್ಕೃತಿ ಎನ್ನುವ ಹಿನ್ನೆಲೆ ನಾಗೇಗೌಡ ಕೆಎಸ್ಪಿಎಸ್ ಮಾನ್ಯ ಪೊಲೀಸ್ ಉಪ ಅಧೀಕ್ಷಕರು ಪುತ್ತೂರು ಉಪವಿಭಾಗ ಜಗನ್ನಿವಾಸ್ ರಾವ್, ಸ್ಥಳೀಯ ನಗರಸಭಾ ಸದಸ್ಯರು ಶ್ರೀಯುತ ಪುರಂದರ ಕೆಎಎಸ್, ತಹಶೀಲ್ದಾರರು ಮತ್ತು ಅಧ್ಯಕ್ಷರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಲೋಕೇಶ್ ಎಸ್ಆರ್,
ಸಂಚಾಲಕರು ಸಾಂಸ್ಕೃತಿಕ ಸಮಿತಿ ನವೀನ್ ಕುಮಾರ್ ಭಂಡಾರಿ, ಮಾನ್ಯ ಜುಬಿನ್ ಮೊಹಪಾತ್ರ IAS ಸಹಾಯಕ ಆಯುಕ್ತರು ಪುತ್ತೂರು ಉಪವಿಭಾಗ ಇವರು ಜಂಟಿ ಕೊಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾರೆ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಭಾಗ್ಯಶ್ರೀ ಅಗ್ನಿವೀರರನ್ನ ಈ ದೇಶಕ್ಕೆ ಸಮರ್ಪಣೆ ಮಾಡಿದ ಕೀರ್ತಿ ಒಂದು ಕಡೆಯಾದರೆ ಸರ್ಕಾರಿ ಉದ್ಯೋಗಕ್ಕೋಸ್ಕರವೇ ಪುತ್ತೂರಿನಲ್ಲಿ ವಿಶೇಷ ಟ್ರೈನಿಂಗ್ ಸೆಂಟರ್ ಅನ್ನ ಮಾಡಿ ಪುತ್ತೂರಿನ ಯುವಕರಿಗೆ ಹೊಸ ಆಶಾಕಿರಣವಾಗಿರುವ ಭಾಗ್ಯಶ್ರೀ ಇವರಿಗೆ ಶಾಲು, ಹಾರ, ಪೇಟ, ಗೌರವದ ಸ್ಮರಣಿಕೆಗಳೊಂದಿಗೆ ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸುವ ಕಾರ್ಯಕ್ರಮ ಪುತ್ತೂರಿನ ಸ್ವಂತ ಖರ್ಚಿನಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆ ಸೇರಿ ಅತ್ಯುತ್ತಮ ಕಾರ್ಯಕ್ರಮದ ಸಂಘಟನೆಯನ್ನು ಮಾಡುವವರು ಶ್ರೀಯುತ ಪುತ್ತೂರು ಉಮೇಶ್ ನಾಯಕ್. ಇಬ್ಬರು ಸಾಧಕರಲ್ಲಿ ಸಾಗಿ ಬರ್ತಾ ಇದೆ. ಎಲ್ಲ ಪ್ರೇಕ್ಷಕ ಬಂಧುಗಳೇ, ಒಂದು ಚಪ್ಪಾಳೆ ಹರಿದು ಬರಲಿ. ಅದು ಭಾಗ್ಯಶ್ರೀ ಮತ್ತು ಪುತ್ತೂರು ಉಮೇಶ್ ನಾಯಕ್ ಇವರಿಗೆ. ತರಗತಿ ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರಬೆ ಪುತ್ತೂರು. ಆಕಾಶ್ ಶೆಟ್ಟಿ, ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರಬೆ ಪುತ್ತೂರು. ಪ್ರೌಢಶಾಲಾ ವಿಭಾಗದ ಭಾಷಣ ಸ್ಪರ್ಧೆ ಪ್ರಥಮ ದರ್ಶಿನಿ 8ನೇ ತರಗತಿ. ಪ್ರೌಢಶಾಲಾ ವಿಭಾಗದ ಭಾಷಣ ಸ್ಪರ್ಧೆ ಹೆಸರು ಕರಿವಾಗ ಒಮ್ಮೆ ಕೈ ಮೇಲೆ ಮಾಡಿ, ಆಗ ನಮಗೆ ಖಚಿತ ಆಗುತ್ತೆ ನಿಮ್ಮ ಉಪಸ್ಥಿತಿ. ಭಾಷಣ ಪ್ರೌಢಶಾಲಾ ವಿಭಾಗ ದ್ವಿತೀಯ ಶಿಲ್ಪ, ತೃತೀಯ ವಂಶಿ AP 9ನೇ ತರಗತಿ ಸುಧಾನ ವಸತಿಯುತ ಶಾಲೆ 8ನೇ ತರಗತಿ ಕಾಂಚನ ವೆಂಕಟ ಸುಬ್ರಹ್ಮಣ್ಯ ಸ್ಮಾರಕ ಪ್ರೌಢಶಾಲೆ ಕಾಂಚಲಿ, ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು. ಪ್ರಾಥಮಿಕ ವಿಭಾಗ ಪ್ರಥಮ ಸ್ಥಾನ ಐಷತ್ ಸಲ್ವಾ ಶಮಿತಾ, ಪ್ರಾಥಮಿಕ ಶಾಲಾ ಹಾರಾಡಿ. ಎಸ್ 4ನೇ ಪ್ರೋತ್ಸಾಹಕ, 5ನೇ ಬಹುಮಾನ ಆಂಗ್ಲ ಮಾಧ್ಯಮ ಬೆಟ್ಟಂಪಾಡಿ. ಎಸ್ ಪ್ರಬಂಧ ಸ್ಪರ್ಧೆ ಪ್ರೌಢಶಾಲಾ ವಿಭಾಗ ದ್ವಿತೀಯ ಅದಿತಿ ಭಟ್ ಸಂತ ವಿಕ್ಟರ್ ಎಸ್ 9ನೇ ತರಗತಿ ಸುಧಾನ ವಸತಿಯುತ ಶಾಲೆ ಮಂಜಲ್ ಪಡಕು. ಪ್ರಾಥಮಿಕ ಶಾಲಾ ಹಾರಾಡಿ ಚತುರ್ಥ ಸ್ಥಾನ. 4ನೇ ಪುತ್ತೂರಿನ ಮಾನ್ಯ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ಅವರೇ, ಪೊಲೀಸ್ ಉಪವಿಭಾಗದ DYSP ಆದ ಶ್ರೀ ಅರುಣ್ ನಾಯ್ಗೌಡ ಅವರೇ, ಪುತ್ತೂರು ತಾಲೂಕು ದಂಡಾಧಿಕಾರಿ ಮತ್ತು ತಹಸೀಲ್ದಾರ್ ಆಗಿರದ ಅಧಿಕಾರಿಗಳೇ, ಸಿಬ್ಬಂದಿ ವರ್ಗರೇ, ಪುತ್ತೂರಿನ ಜನಬಂಧುಗಳೇ, ವಿದ್ಯಾರ್ಥಿನಿ ಸ್ನೇಹಿತರೇ ಮತ್ತು ನಮ್ಮ ಎಲ್ಲ ಮಾಧ್ಯಮ ಮಿತ್ರರೇ, ತಮ್ಮೆಲ್ಲರಿಗೆ ನಮಸ್ಕಾರ. ಮತ್ತು 76ನೇ ಗಣರಾಜ್ಯೋತ್ಸವದ ತುಂಬು ಹೃದಯದ ಶುಭಾಶಯಗಳು. ಈ ದಿನ ಎಲ್ಲ ಭಾರತೀಯರು ನಾವೇ ಎಲ್ಲರೂ ಹೆಮ್ಮೆ ಪಡಬೇಕು. ನಾವೇ ಎಲ್ಲರೂ ಹೆಮ್ಮೆ ಪಡುವ ಶುಭ ದಿನ ಇದು, ಐತಿಹಾಸಿಕ ದಿನ ಇದು. ಯಾಕೆ ಅಂತ ಹೇಳಿದರೆ, ಈ ದಿನ ಭಾರತ ಪರಕೀಯರ ಆಳ್ವಿಕೆಯಿಂದ ಸಂಪೂರ್ಣವಾಗಿ ಮುಕ್ತಿಗೊಂಡದ್ದು. ತನ್ನದೇ ಆದ ಸಂವಿಧಾನವನ್ನು ತನ್ನೇ ರೂಪಿಸಿಕೊಂಡು ರಚಿಸಿ ತನಗೆ ಅರ್ಪಿಸಿಕೊಂಡ ದಿನ. ಸಾವಿರದ 1947 ಆಗಸ್ಟ್ 15ಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಆದರೂ ಆವಾಗ ಒಂದು ದೊಡ್ಡ ನಮ್ಮ ಮುಂದೆ ಸವಾಲು ಏನಿತ್ತು ಅಂತ ಹೇಳಿದರೆ, 500ಕ್ಕಿಂತ ಜಾಸ್ತಿ ಹಂಚಿಕೊಂಡು ಹೋಗಿರುವ ಪ್ರಾಂತ್ಯಗಳಿಗೆ ಹೇಗೆ ಒಟ್ಟುಗೂಡಿಸೋದು. ಆ ಕೆಲಸವನ್ನು ನಮ್ಮ
ಮಾನ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಬಹಳ ಚೆನ್ನಾಗಿ ನಿರ್ವಹಿಸಿದರು, ಈ ದೇಶನ ಒಟ್ಟುಗೂಡಿಸಿದರು. ಆದರೂ ಇನ್ನೊಂದು ಸವಾಲು ನಮ್ಮ ಮುಂದೆ ಇತ್ತು, ಇನ್ನೂ ದೊಡ್ಡ ಸವಾಲು ಒಂದಿತ್ತು. ಅದು ಏನಂತ ಹೇಳಿದರೆ, ಒಮ್ಮೆ ನಾವೇ ಒಟ್ಟಿಗೂಡಿಸಿ ಈ ದೇಶನ ರಚಿಸಿಕೊಂಡು ಅದನ್ನು ಒಟ್ಟು ಹೇಗೆ ಮೇಂಟೈನ್ ಮಾಡಬೇಕು, ಮುಂದೆ ಹೇಗೆ ಆ ಥರ ನಾವೇ ಒಂದು ಯೂನಿಟಿ ಒಂದಿಗೆ ಐಕ್ಯತೆ ಮುಂದೆ ಬರಬೇಕು ಅಂತ. ಅದಕ್ಕೆ ಒಂದು ಸಂವಿಧಾನ ಬೇಕಿತ್ತು. ನವೆಂಬರ್ 26 ನಮ್ಮ ಸಂವಿಧಾನ ಸುಮಾರು 2 ವರ್ಷ 11 ತಿಂಗಳು 18 ದಿವಸ ನಂತರ ಡ್ರಾಫ್ಟ್ ಕರಡು ಸಮಿತಿ ಇದನ್ನು ರಚಿಸಿ ನಮ್ಮ ದೇಶಕ್ಕೆ ಒಂದು ಅರ್ಪಿಸಿದರು. ಆದರೂ ತಮ್ಮೆಲ್ಲರಿಗೆ, ನಮ್ಮ ಮಕ್ಕಳು ಇದ್ದಾರೆ, ಜಾಸ್ತಿ ನಾನು ಭಾಳಿ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ತಾವು ಎಲ್ಲರೂ ಗೂಗಲ್ ಮಾಡ್ತೀರಿ, ಎಲ್ಲರೂ ಓದ್ತೀರಿ, ಕೆಲವು ವಿಚಾರಗಳು ಮಾತ್ರ ಹೇಳ್ತೀನಿ. ಸೊ ನವೆಂಬರ್ 26ಗೆ ನಮ್ಮ ಸಂವಿಧಾನ ರಚನೆ ಕಾರ್ಯವನ್ನು ಮುಕ್ತಾಯ ಆಗಿತ್ತು. ಆದರೂ ಕೂಡ ಜನವರಿ 26ಗೆ ಯಾಕೆ ನಾವು ಗಣರಾಜ್ಯೋತ್ಸವ ಅಂತ ಆಚರಿಸ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಯಾಕೆ ಅಂದರೆ ತಮ್ಮೆಲ್ಲರಿಗೂ ಗೊತ್ತಿರಬೇಕು, ಜನವರಿ 26ಗೆ ಲಾಹೋರ್ ಸೆಷನ್ನಲ್ಲಿ ಪೂರ್ಣ ಸ್ವರಾಜ್ ಕಾನ್ಸೆಪ್ಟ್ ವಿಚಾರವನ್ನು ಮೊದಲಿನ ಬಾರಿ ನಮ್ಮ ಮುಂದೆ ಬಂದಿತ್ತು. ಬ್ರಿಟಿಷ್ ಗೌರ್ಮೆಂಟ್ ನಮಗೆ 2 ಆಪ್ಷನ್ ಕೊಟ್ಟಿದ್ದರು, 2 ದಾರಿ ಕೊಟ್ಟಿದ್ದರು. ನೀವು ಪೂರ್ಣ ಸ್ವರಾಜ್ ತಗೊಳ್ಳಿ, ಪೂರ್ಣವಾಗಿ ಸ್ವತಂತ್ರ ಆಗಿ, ಆವಾಗ ನಿಮಗೆ ತಮ್ಮ ಸಮಸ್ಯೆಗಳು, ತಮ್ಮ ಸವಾಲುಗಳು ತಾವೇ ಎದುರಿಸಬೇಕು, ತಾವೇ ಅದಕ್ಕೆ ಪರಿಹಾರ ನೀಡಬೇಕು. ಅಲ್ಲದೆ ತಾವೇ ತಮ್ಮ ಗೌರ್ಮೆಂಟ್ ನಡೆಸಿ, ಆದರೂ ನಮ್ಮ ಕೆಳಗಡೆ ನಡೆಸಿ. ಆದರೂ ಈ ಜನವರಿ 26ರಲ್ಲಿ 1930 ನಾವೇ ಪೂರ್ಣ ಸ್ವರಾಜ್ ಡಿಕ್ಲೇರ್ ಮಾಡ್ಕೊಂಡಿದ್ದು. ನಮಗೆ ಪೂರ್ಣ ಸ್ವರಾಜ್ ಬೇಕು. ಪೂರ್ಣ ಸ್ವರಾಜ್ ಅಂದರೆ ಕಂಪ್ಲೀಟ್ ಫ್ರೀಡಮ್, ಮೆಂಟಲ್ ಫ್ರೀಡಮ್, ಎಥಿಕಲ್ ಫ್ರೀಡಮ್, ಪೊಲಿಟಿಕಲ್ ಫ್ರೀಡಮ್ ಆ್ಯಂಡ್ ಸೋಷಿಯಲ್ ಫ್ರೀಡಮ್. ಅದಕ್ಕೆ ಜನವರಿ 26ಗೆ ನಾವೇ ಗಣರಾಜ್ಯೋತ್ಸವ ಅಂತ ಪಾಲಿಸ್ತೀವಿ, ಆಚರಿಸ್ತೀವಿ. ಮತ್ತು ನಮ್ಮ ಸಂವಿಧಾನ ಬಗ್ಗೆ ಒಂದು 2-3 ಮಾತುಗಳು ಹೇಳ್ತೀನಿ. ನಮ್ಮ ಸಂವಿಧಾನ ಇಡೀ ಅರ್ಥ ಮಾಡ್ಕೊಳ್ಳಿ, ನಮ್ಮ ದೇಶದ ಬಗ್ಗೆ ಅರ್ಥ ಮಾಡ್ಕೊಳ್ಳಿ, ಇತಿಹಾಸನ ಓದ್ಕೊಳ್ಳಿ. ಮತ್ತು ತಮ್ಮೆಲ್ಲರಿಗೆ ಈ ದೇವರು ಮಹಾಲಿಂಗೇಶ್ವರ ಅವರು ಬಹಳ ಶುಭದಾಗಲಿ ಅಂತ ನಾನು ಅಪೇಕ್ಷಿತ ನನ್ನ ಭಾಷಣವನ್ನು ಮುಕ್ತಾಯಗೊಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. 16ನೇ ವರ್ಷದ ಗಣರಾಜ್ಯೋತ್ಸವವನ್ನು ಇವತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ವೈಭವೀಕರಣ ರೀತಿಯಲ್ಲಿ ಆಚರಣೆ ಮಾಡಿದ ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ಎಲ್ಲ ಅಧಿಕಾರಿಗಳಿಗೆ ನಾನು ಮೊದಲಿಗೆ ಅಭಿನಂದನೆಯನ್ನು, ಶುಭಾಶಯವನ್ನು ಕೋರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಸಂವಿಧಾನದ ಆಶೋತ್ತರಗಳನ್ನು ಈಡೇರಿಸುತ್ತಾ ಕಾಲಘಟ್ಟದ ಬದಲಾವಣೆಯೊಂದಿಗೆ ಅಭಿವೃದ್ಧಿ ಪಥದಲ್ಲಿ ಮುಂಚೂಣಿಯಲ್ಲಿರುವ ರಾಷ್ಟ್ರ ಭಾರತದ ಗಣರಾಜ್ಯಗೊಂಡು 76 ಸಾರ್ಥಕ ಸಂವಹನಗಳನ್ನು ಪೂರೈಸಿ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಶುಭಾಶಯಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಭಾರತೀಯ ಸಂವಿಧಾನ ಜಾರಿಗೆ ಬಂದು ಗಣರಾಜ್ಯವಾದ ದಿನ ಜನವರಿ 26, 1950 ಆ ದಿನವನ್ನು ಇಂದು ದೇಶದಾದ್ಯಂತ ಗಣರಾಜ್ಯೋತ್ಸವ ಅಥವಾ ಪ್ರಜಾಪ್ರಭುತ್ವ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಪ್ರಜಾಪ್ರಭುತ್ವವು ಸಮಾನತೆ, ನ್ಯಾಯ ಮತ್ತು ಸಹೋದರತ್ವ ಇವುಗಳ ಮೇಲೆ ಆಧಾರಿತವಾಗಿದೆ. ಇಡೀ ಸಮಾಜದ ಕಲ್ಯಾಣವೇ ಪ್ರಜಾಪ್ರಭುತ್ವದ ಗುರಿಯಾಗಿದೆ. ಸರ್ವಧರ್ಮ, ಸರ್ವ ಭಾವದ, ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಬಡತನ, ನಿರುದ್ಯೋಗ ಸಮಸ್ಯೆಗಳನ್ನು ಹಿಂದಿಗಿಂತ ಕಡಿಮೆ ಆಗುತ್ತಿರುವುದು ನಮ್ಮ ಅಭಿವೃದ್ಧಿಗೆ ಸಿಕ್ಕಿರುವಂಥ ಸಾಕ್ಷಿ. ಒಂದು ದೇಶದ ಪ್ರಜೆಗಳು ಪರಸ್ಪರ ಸೌಹಾರ್ದದಿಂದ ಬದುಕು ಸಾಗಿಸಲು ನೀತಿ ನಿಯಮಗಳು ಇರುವಂತೆ ಆಡಳಿತಕ್ಕೂ ನೀತಿ ನಿಯಮಗಳನ್ನು ರೂಪಿಸಿಕೊಳ್ಳಬೇಕಾಗುತ್ತದೆ. ಅದೇ ರೀತಿ ಪ್ರಜಾಪ್ರಭುತ್ವ ಗಣರಾಜ್ಯ ಎಂಬ ಹೆಸರನ್ನು ನಾವು ಪಡೆಯುವಂಥದ್ದಾಗಿದೆ. ಜನರು ನಮ್ಮ ಹಕ್ಕುಗಳನ್ನು ಮತ್ತು ಕರ್ತವ್ಯಗಳನ್ನು ವ್ಯವಸ್ಥಿತವಾಗಿ ಅನುಸರಿಸುವ ಮೂಲಕ ದೇಶದ ಶಿಸ್ತುವನ್ನು ಕಾಪಾಡುವಲ್ಲಿ ಕೈ ಜೋಡಿಸಬೇಕಾಗುತ್ತದೆ. ಹಕ್ಕು ಮತ್ತು ಕರ್ತವ್ಯಗಳು ಒಂದಕ್ಕೊಂದು ಪೂರಕವಾಗಿದ್ದು ದೇಶದ ಏಳಿಗೆಯ ದೃಷ್ಟಿಯಿಂದ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಜನರು ತಮ್ಮ ಹಕ್ಕು ಮತ್ತು ಕರ್ತವ್ಯಗಳನ್ನು ಪಾಲಿಸುವುದು ಪ್ರಜಾಪ್ರಭುತ್ವದ ಶಿಸ್ತು ಮತ್ತು ದೇಶದ ನಂಬಿಕೊಂಡು ಬಂದಿರುವಂತಹ ಸಂಕೇತ. ಪ್ರಜಾಪ್ರಭುತ್ವದ ಸಮಾನತೆ, ನ್ಯಾಯ, ಸಹೋದರತೆ ಇವುಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಭಾರತೀಯರು ಸ್ವಾಭಾವಿಕವಾಗಿ ಶಾಂತಿಪ್ರಿಯರು, ಶಾಂತಿ ಪಾಲಕರು, ಸ್ವತಃ ನೀತಿ ನಿರ್ಧಾರಗಳನ್ನು ಅನುಸರಿಸುವವರು.
ಶಿಸ್ತು ಪಾಲನೆ, ತಾತ್ವಿಕ ಬದ್ಧತೆ ಮೂಲಕ ನಮ್ಮ ವಿದ್ಯಾರ್ಥಿಗಳನ್ನು ಮುಗಿಸಿ ಹೊರಬರ್ತಾರೆ. ಅವರಿಗೆ ಉದ್ಯೋಗವನ್ನು ಕಲ್ಪಿಸುವ ದೃಷ್ಟಿಯಿಂದ ಕೂಡ ಇಲ್ಲಿ ಉದ್ಯಮಗಳನ್ನು ಬರುವ ದೃಷ್ಟಿಕೋನ ಇಟ್ಕೊಂಡು ಒಂದಷ್ಟು ಉದ್ಯಮಗಳು ಪುತ್ತೂರಿಗೆ ಬರ್ತಾ ಇದೆ. ಇವತ್ತು KMFಗೆ ನಮ್ಮ ಆಡಳಿತ, ಜಿಲ್ಲಾ ಆಡಳಿತದ, ನಮ್ಮ ತಾಲೂಕು ಆಡಳಿತದ ವತಿಯಿಂದ ಸುಮಾರು 15 ಎಕರೆ ಜಾಗವನ್ನು ನಿಗದಿಪಡಿಸುವ ಮುಖಾಂತರ ಪುತ್ತೂರಿನಲ್ಲಿ ಕೂಡ ಉದ್ಯಮವನ್ನು ಆರಂಭಿಸುವಂತಹ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಪಕ್ಕದ ಪಶು ವೈದ್ಯಕೀಯ ಕಾಲೇಜು, ಪಕ್ಕದ ಉಪ್ಪಿನಂಗಡಿ ಭಾಗದಲ್ಲಿ ಪಶು ವೈದ್ಯಕೀಯ ಕಾಲೇಜಿನನ್ನು ಮುಂದಿನ ಅಕಾಡೆಮಿಕ್ ಇಯರ್ಗೆ ಸುಮಾರು 140 ಕೋಟಿ ರೂಪಾಯಿದಲ್ಲಿ ಆರಂಭ ಆಗ್ತದೆ. ದೇಶದ ವಿವಿಧ ಕಡೆಗಳಿಂದ ಬೇಕಾದಷ್ಟು ವಿದ್ಯಾರ್ಥಿಗಳು ಇಲ್ಲಿ ಬರುವಂಥದ್ದಾಗ್ತದೆ. ಅಲ್ಲಿ ಉದ್ಯಮವೂ ಸೃಷ್ಟಿಯಾಗುವಂಥದ್ದು ಮುಂದಿನ ದಿವಸಗಳಲ್ಲಿ ಆಗ್ತದೆ. ಕುಡಿಯುವ ನೀರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವ ಮುಖಾಂತರ ಸರ್ಕಾರ 1010 ಕೋಟಿ ರೂಪಾಯಿಯಲ್ಲಿ ನಿಮಗೆಲ್ಲ ಜಾಗ ಮೀಸಲಿಡುವಾಗ 15 ಎಕರೆ ಜಾಗ ನಾವು ವ್ಯವಸ್ಥಿತವಾದ ಗ್ರೌಂಡ್ ಅನ್ನು ಮಾಡಬೇಕು ಅನ್ನೋ ಯೋಚನೆಯನ್ನು ಇಟ್ಕೊಂಡಿದ್ದೀವಿ. ಪುತ್ತೂರಿನಲ್ಲಿ ಯಾವುದೇ ರೀತಿಯ ಒಳ್ಳೆಯ ರೀತಿಯ ಸಿಂಥೆಟಿಕ್ ಟ್ರ್ಯಾಕ್ ಇಲ್ಲ, ಮಕ್ಕಳಿಗೆ ಸರಿಯಾಗಿ ಈಜು ಕಲಿಯುವಂತ ಈಜು ಕೊಳಗಳಿಲ್ಲ, ಬಾಸ್ಕೆಟ್ ಬಾಲ್ ಆಡಬೇಕಿದ್ರೆ ಯಾವುದೇ ವ್ಯವಸ್ಥೆಗಳಿಲ್ಲ, ಶಟ್ಲ್ ಕಾಕಿಗೆ ಯಾವುದೇ ವ್ಯವಸ್ಥೆಗಳಿಲ್ಲ. ಇದಕ್ಕೆ ಪೂರಕವಾಗಿ ಮುನ್ನೂರಿನಲ್ಲಿ 15 ಎಕರೆ ಜಾಗವನ್ನು ನಿಗದಿ ಮಾಡಿ ಮುಂದಿನ ದಿವಸಗಳಲ್ಲಿ 32 ಕೋಟಿ ರೂಪಾಯಿಯಲ್ಲಿ ಅದರಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಮಟ್ಟದ ಗ್ರೌಂಡ್ಗಳನ್ನು, ಇಂಡೋರ್ ಗೇಮ್ಸ್ ಅನ್ನು ಕೂಡ ಮಾಡುವಂತಹ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ಬೇರೆ ಬೇರೆ ನಾವು ಕೆಲವು ಕಾಮಗಾರಿಗಳನ್ನು, ಕೆಲವು ಅನುದಾನಗಳನ್ನು ಕೆಲವು ಸರ್ಕಾರ ಮಟ್ಟದಲ್ಲಿ ಕೇಳುವಾಗ, ಕೆಲವು ಜಾಗಗಳಿಗೆ ನಿಗದಿ ಮಾಡುವಾಗ ಅದಕ್ಕೆ ನಮಗೆ ಸಹಕಾರಿ ಮಟ್ಟದಲ್ಲಿ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಇಲ್ಲಿ ಎಲ್ಲ ನಮ್ಮ ಇಲಾಖೆಯವರು ಸ್ಪಂದನೆ ಕೊಡುವ ಮುಖಾಂತರ ನಮ್ಮ ಜೊತೆಯಲ್ಲಿ ಅಭಿವೃದ್ಧಿಗೆ ಕೈ ಜೋಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಈ ಸೇವೆಯನ್ನು ಕೂಡ ನಾವು ಗಣನೆಗೆ ತಗೊಂಡಿದ್ದೀವಿ. ಇವತ್ತು 76ನೇ ಗಣರಾಜ್ಯೋತ್ಸವದ ಶುಭವನ್ನು ನಿಮಗೆಲ್ಲರೂ ಹೇಳುತ್ತಾ, ದೇಶದ ಬಗ್ಗೆ ನಮಗೆ ಭಕ್ತಿ ಭಾವ, ಈ ದೇಶ ಇದ್ರೆ ಮಾತ್ರ ನಾವು ಇರ್ತೇವೆ. ಈ ದೇಶದ ಬಗ್ಗೆ ನಮ್ಮಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸಗಳು ಆಗಬೇಕು ಅನ್ನೋ ಮಾತನ್ನು ಹೇಳುತ್ತಾ ಶುಭಾಶಯಗಳನ್ನು ನಿಮಗೆಲ್ಲ ಕೊಡುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಇದಾಗಿತ್ತು ಇವತ್ತಿನ ಚಾನೆಲ್ 9 ಕೋಸ್ಟಲ್ ಎಕ್ಸ್ಪ್ರೆಸ್ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಚಾನೆಲ್ 9.